ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನ್ ಕೃಷ್ಣಮೇಘಃ ಕೃಪಾದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಸಂತು. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿಃ. ನಿನ್ನೆ ದಿವಸ ಪರಮ ಪವಿತ್ರವಾದಂತಹ ಶ್ರೀಕೃಷ್ಣನ ಚರಿತಾಮೃತವನ್ನು ನಾವು ಕೇಳಲಿಕ್ಕೆ ಆರಂಭ ಮಾಡಿದ್ದೇವೆ. ರುಕ್ಮಿಣೀಶ ವಿಜಯದ ಅದ್ಭುತವಾದ ಕಾವ್ಯದ ಸೌಂದರ್ಯದ ಮುಖಾಂತರವಾಗಿ ಕೃಷ್ಣನ ನೈಜ ಸೌಂದರ್ಯವನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಭಾಗವತ ಮಹಾಭಾರತಾದಿ ಅನೇಕ ಸಚ್ಚಾಸ್ತ್ರಗಳಲ್ಲಿ ಈಗಾಗಲೇ ಕೃಷ್ಣನ ಕಥೆ ಪ್ರಥಿತವಾಗಿಯೂ ಪ್ರಚಲಿತವಾಗಿಯೂ ಇದ್ದರೂ ಕೂಡ ಕಾವ್ಯದ ದೃಷ್ಟಿಯಿಂದ ನೋಡಿದಾಗ ಕವಿ ಹೃದಯದಲ್ಲಿ ವಿಶೇಷವಾಗಿ ಸ್ಫುರಣೆಯಾಗಿರ್ತದೆ ಕೃಷ್ಣನ ರೂಪ. ಹೀಗಾಗಿ ತತ್ವದ ದಾರ್ಶನಿಕರ ದೃಷ್ಟಿಯಲ್ಲಿ ಕೃಷ್ಣ ಕಾಣಿಸುವ ರೀತಿ ಒಂದಾದರೆ, ತತ್ವವೂ ದರ್ಶನವೂ ಸಿದ್ಧಾಂತವೂ ಕಾವ್ಯವೂ ಸೇರಿದ ಇನ್ನೊಂದು ದೃಷ್ಟಿ ಅತ್ಯಂತ ರೋಚಕವಾದದ್ದು. ಈ ಹಿನ್ನೆಲೆಯೊಳಗೆ ನಾವು ಈ ಗ್ರಂಥದಿಂದ ಕೃಷ್ಣನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೆ ರುಕ್ಮಿಣೀಶ ವಿಜಯದ ಉಪನ್ಯಾಸ ಇದು ಅದರ ಹೃದಯ ಭಾಗ. ಯಾಕೆ ಈ ದೃಷ್ಟಿಯಿಂದ ಕೃಷ್ಣನನ್ನು ನೋಡಬೇಕು ಅಂತ ಅದಕ್ಕಾಗಿ ಹೇಳಿದ್ದು, ಶಾಸ್ತ್ರಕಾವ್ಯವಾಗಿ ಈ ವಿಷಯ ಮೂಡಿ ಬಂದಿದೆ. ಆದ್ದರಿಂದ ವಿಶೇಷವಾಗಿ ಅದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅತ್ಯಂತ ಕಲ್ಯಾಣಕಾರಕವೂ ರೋಮಹರ್ಷಣಕಾರಕವೂ ಆದ ಅತ್ಯಂತ ಪವಿತ್ರಕಾರಕವಾದ, ಅರ್ಥಾತ್ ಪಾಪೌಘ ವಿಧ್ವಂಸಿನಿ ಅಂತ ಕರೀತಾರೆ ಅದನ್ನು. ಎಲ್ಲ ನಮ್ಮ ಪಾಪಗಳನ್ನು ಕಳೆದು ದುರಿತಗಳನ್ನು ನಿವಾರಣೆ ಮಾಡತಕ್ಕ ಶ್ರೇಷ್ಠವಾದ ಗ್ರಂಥ ರುಕ್ಮಿಣೀಶ ವಿಜಯ ಮಹಾಕಾವ್ಯ. ಆ ಕಾರಣಕ್ಕಾಗಿಯೂ ಕೂಡ ಗ್ರಂಥವನ್ನು ಚೆನ್ನಾಗಿ ಅನುಸಂಧಾನ ಮಾಡಬೇಕು. ಕೇಳಿಸ್ಕೊಳ್ಳೋದಲ್ಲ. ಕೇಳಿಸಿಕೊಳ್ಳೋದು ಅಂದರೆ ಒಂದು, ಅದು ಸಾಮಾನ್ಯ ಪ್ರಕ್ರಿಯೆ. ಹೇಳಿದ್ದನ್ನು ಕೇಳ್ತಾರೆ ಅಂತ, ಕೇಳಿದ್ದನ್ನು ಮನಸ್ಸಿನ ಆಳದೊಳಗೆ ಚಿತ್ರಣ ಮಾಡಿಕೊಂಡು ಗಟ್ಟಿ ಮಾಡಿಕೊಳ್ಳೋದು. ಯಾವಾಗಲೂ ಅಷ್ಟೇ, ಒಂದು ರೂಪ ಮನಸ್ಸಿನೊಳಗೆ ಮೂಡಿದರೆ ಮಾತ್ರ ಅದನ್ನು ನಾವು ಧ್ಯಾನ ಮಾಡಲಿಕ್ಕೆ ಬರ್ತದೆ. ವಾಸನಾಮಯ ರೂಪಸ್ಯ ಮಾನಸಾವಲೋಕನಂ ಧ್ಯಾನಂ ಅಂತ ಕರೀತಾರೆ ವ್ಯಾಸತೀರ್ಥರು ಹೇಳುವಾಗ. ನಾವು ಯಾವ ಶಬ್ದಗಳಿಂದ ಒಂದು ವಸ್ತುವನ್ನು ತಿಳಿತೀವಿ ಅದನ್ನು ಮನಸ್ಸಿನ ಪಟಲದೊಳಗೆ ಒಂದು ಚಿತ್ರ ಮಾಡ್ಕೊಳ್ಬೇಕು. ಕೃಷ್ಣ ಹಿಂಗಿದ್ದಿರಬಹುದು, ವೃಂದಾವನ ಚಂದ್ರ ಕೃಷ್ಣ ಹೇಗಿರ್ಬೋದು, ಗೋಕುಲ ಚಂದ್ರ ಕೃಷ್ಣ ಹೇಗಿರ್ಬೋದು ಅಂತ ಚಿಂತನೆ ಮಾಡಿದಾಗ ಕೃಷ್ಣನ ಒಂದು ಅದ್ಭುತ ಪ್ರತಿಮೆ, ನಮ್ಮದೇ ಆದ ಪ್ರತಿಮೆ, ಅದು ಕಾಪಿರೈಟೆಡ್, ನಮಗೇ ಇರುವಂಥ ಪ್ರತಿಮೆ, ಎಲ್ಲರಿಗೂ ಬರೋಂಗಿಲ್ಲ. ನಮ್ಮದನ್ನು ನೀವು ಕೊಡ್ಲಿಕ್ಕೆ ಆಗೋದಿಲ್ಲ, ನಿಮ್ಮದನ್ನು ನಮಗೆ ಕೊಡ್ಲಿಕ್ಕೆ ಆಗೋದು. ಹೀಗೆ ನಮ್ಮದೇ ರೂಪದಲ್ಲಿ, ನಮ್ಮದೇ ಮನಸ್ಸಿನೊಳಗೆ ಅದ್ಭುತವಾದ ಕೃಷ್ಣನ ಪ್ರತಿಮೆಯನ್ನು ಬರೆದು ಆ ವಾಸನಾ ರೂಪವನ್ನು ನಾವು ಚಿಂತನೆ ಮಾಡ್ತಾ ಇರಬೇಕು. ಇದು ಒಟ್ಟಾರೆ ಈ ಎಲ್ಲ ಪರಿಶ್ರಮದ ಸಾರ್ಥಕ್ಯ. ಅದಕ್ಕಾಗಿ ಇದೆಲ್ಲ ಮಾಡಬೇಕು. ಇದನ್ನು ಕೇಳಬೇಕು, ಹೇಳಬೇಕು ಅಂತ ಇಷ್ಟೇ ಅರ್ಥ. ಇದು ಮಾಡಿದರೆ ನಾವು ನಿಜವಾಗಿಯೂ ಮಾಡೋದಂಗಿದೆ. ಆ ಕಾರಣಕ್ಕಾಗಿಯೂ ಕೂಡ ನಾವಿದನ್ನು ಮಾಡ್ತಾ ಇದ್ದೀವಿ. ನಿನ್ನೆ ಇದರ ಆಗತಿಕ್ರಮ ಅಂದರೆ ಭಾಗವತಕ್ಕೆ ಹೇಳ್ದಂಗೆ ಇದನ್ನು ಹೇಳಿದ್ವಿ. ಯಾವ ರೀತಿಯಾಗಿ ಇದು ಬಂತು ಅಂತ ಹೇಳಿ, ಸಾಕ್ಷಾತ್ ವಾದಿರಾಜ ಪೂಜ್ಯ ಚರಣದ ಮನಸ್ಸಿನೊಳಗಿದ್ದ ಗ್ರಂಥ ಹೊರಗೆ ಯಾವ ರೀತಿಯಾಗಿ ಕಾಣಿಸ್ಕೊಳ್ತು, ಅದಕ್ಕೆ ಕಾರಣ ಏನಾಯಿತು, ಎಷ್ಟು ಅಲ್ಪಾವಧಿಯೊಳಗೆ ಮಹತ್ತಾದ ಕಾರ್ಯವನ್ನು ವಾದಿರಾಜ ಸ್ವಾಮಿಗಳು ಮಾಡಿ ತೋರಿಸಿದ್ದಾರೆ, ಅದನ್ನು ನಾವು ನಿನ್ನೆ ದಿವಸ ಕೇಳಿದ್ವಿ. ಹೀಗಾಗಿ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು 1740 ಶ್ಲೋಕಗಳು, ಅದನ್ನು 3 ದಿನದಲ್ಲಿ ನಾವು ಮಾಡಿದರೆ ಒಂದು ದಿನಕ್ಕೆ 500 ಶ್ಲೋಕ ಮಾಡಬೇಕಾಗ್ತದೆ, ಹೆಚ್ಚು ಕಡಿಮೆ 300-350 ಶ್ಲೋಕ ಮಾಡಬೇಕಾಗ್ತದೆ. ಅದು ದುಸ್ಸಾಧ್ಯವೂ ಆದ್ದರಿಂದ ಅತ್ಯಂತ ಅಲ್ಲಲ್ಲಿ ಕಾಣಿಸುವ, ಅಲ್ಲಲ್ಲಿ ನಮ್ಮ ಕೈಗೆ ಸಿಗುವಂಥ ರತ್ನಗಳನ್ನು ಮಾತ್ರ ನಾವು ತೆಗೆದುಕೊಂಡು ನೋಡ್ತಾ ಇದ್ದೀವಿ.
ನಿನ್ನೆ ಶ್ರೀಕೃಷ್ಣ ಪರಮಾತ್ಮ ಭೂದೇವಿಯಿಂದ ಪ್ರಾರ್ಥಿತನಾಗಿ ಗೌರೂಪಧಾರಿಯಾಗಿ ಭೂದೇವಿ ಪ್ರಾರ್ಥನೆ ಮಾಡಿದ್ದಕ್ಕೆ ಗೋಪಾಲಕನ ಮನೆಯಲ್ಲಿ ಕೃಷ್ಣ ಅವತಾರ ಮಾಡಿದ ಆ ಕಥೆಯನ್ನು ಕೇಳಿದ್ವಿ. ಜೊತೆಗೆ ದುರ್ಗಾದೇವಿ ಅವತಾರ ಮಾಡಿದಳು. ಅವರಿಬ್ಬರಿಗೂ ಮನಸ್ಸಿನೊಳಗೆ ಏನೇನು ಚಿಂತನೆ ಬಂದಿರಬಹುದು ಆ ಅವತಾರ ಮಾಡಿದಾಗ ಅನ್ನೋದನ್ನು ಕವಿ ದೃಷ್ಟಿಯಿಂದಲೂ ತೋರಿಸಿ, ಮುಂದೆ ಯಮುನಾ ನದಿ ಮೊದಲಾದ ಎಲ್ಲ ವಿಷಯಗಳನ್ನು ಕೂಡ ಒಂದು ಅದ್ಭುತವಾದ ಕಾವ್ಯಕ್ಕೆ ಏನು ಬೇಕೋ ಎಲ್ಲವನ್ನೂ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾವು ನೋಡಿದೆವು. ಮುಂದೆ ಈಗ ಕೃಷ್ಣ ಸಣ್ಣವನು ಚಿಕ್ಕವನು ಆಗಿ ಮಗುವಾಗಿ ಶಿಶುವಾಗಿ ಯಶೋಧ ಅಂಕಗತನಾಗಿ ಅವಳಿಂದ ಹಾಲನ್ನು ಕುಡಿತಾ ಇದ್ದಾನೆ ಸಣ್ಣ ಮಗುವಾಗಿ. ಅದನ್ನು ಹೇಳುವಾಗ ನಿನ್ನೆ ಹೇಳಿದರು, ಪೂರ್ಣಸ್ಯ ಪೂರ್ಣತಾಂ ಮಾತಾ ಗೋಪಿ ಗೋಪೀನ ಮಂದಿರ ಕ್ಷೀರಸ್ಯತೀತಿ ಕ್ಷಣಶಃ ಕ್ಷೀರಂ ಪಾಯಯತಿ ಪ್ರಭುಂ. ಶ್ರೀಕೃಷ್ಣನನ್ನು ಆ ಹಸಿವು ಇದ್ದವನು ಅಪೂರ್ಣ ತಿಳಿದು ಹಾಲು ಕುಡಿಸುವ ಬರೀ ಬಹಳ ಚೆಂದಾಗಿದೆ. ಅವನು ಪೂರ್ಣನೇ ಆಗಿದ್ದರೂ ಕೂಡ ಅಪೂರ್ಣತೆಯನ್ನು ತೋರಿಸದೇ ಇದ್ದರೆ ಯಾರಿಗೂ ಸೇವಾ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಆ ಕಾರಣಕ್ಕಾಗಿ ಇದನ್ನು ತೋರಿಸಿದ ಅನ್ನುವಲ್ಲಿ ನಿಲ್ಲಿಸಿದ್ವಿ. ಇವತ್ತು ಅದರ ಮುಂದಿನ ಭಾಗವನ್ನು ತತಃ ಕದಾಚಿತ್ ಪತಿಪೂತನಾಖ್ಯ ಸ್ವಮಾಯಯ ರೂಪಮವಾಪ್ಯ ರಮ್ಯಂ ತಮಂಕಮಾರೋಪ್ಯ ವಿಷಾನುಶಕ್ತ ಕುಚಂ ಪಾಯಯದಂಬುಜಾಕ್ಷಂ. ನೋಡಿ ಏನಾಯ್ತಂದರೆ, ಮುಂದೆ ಆ ಜಾತಕರ್ಮಾದಿಗಳನ್ನೆಲ್ಲ ಮಾಡಿ ಸಣ್ಣ ಮಗುವನ್ನು ತೊಡೆ ಮೇಲೆ ಕೂರಿಸಿಕೊಂಡಿದ್ದಾಳೆ. ಆಮೇಲೆ ದಿನನಿತ್ಯವೂ ಹಾಲು ಕುಡಿಸೋದು ಅದೆಲ್ಲ ಆಗ್ತಾ ಇತ್ತು. ಅದೇ ಕೆಲವೇ ದಿನಗಳಲ್ಲಿ ಕೂತನೆ ಅನ್ನುವ ರಾಕ್ಷಸಿ ಒಳ್ಳೆಯ ಸುಂದರ ರೂಪವನ್ನು ತೆಗೆದುಕೊಂಡು ತಾನೂ ಕೂಡ ಮಾತೃತ್ವವನ್ನು ತೋರಿಸ್ತಾ ಹಾಲು ನಾನು ಕುಡಿಸ್ತೀನಿ ಅಂತ ಬಂದಿದ್ದಾಳೆ. ಆಗಿನ ಕಾಲ ಮುಕ್ತ ಸಮಾಜ ಹೆಂಗಿತ್ತು, ಇವತ್ತೆಲ್ಲ ಮುಕ್ತ ಸಮಾಜ ನಾವಂತೆ. ಅದು ನಿಜವಾದ ಮುಕ್ತ ಸಮಾಜ. ಒಬ್ಬ ಶ್ರೇಷ್ಠಳಾದ ಪತಿವ್ರತೆ ಬಂದಿದ್ದಾಳೆ ಅಂತ ಹೇಳಿ ಅವಳ ಕೈಗೆ ತಮ್ಮ ಮಗುವನ್ನು ಎತ್ತಿ ಕೊಡ್ತಾರೆ. ಸಣ್ಣ ಮಗು, ಇನ್ನೂ ಅದಕ್ಕೆ ಗುಡಿಗೂ ಹೋಗಿ ಬಂದಿಲ್ಲ ಅವಳು, ಅಷ್ಟು ಸಣ್ಣ ಮಗು. ಮುಂದೆ ಇನ್ನೂ ನಾಮಕರಣಾದಿಗಳನ್ನು ಮಾಡ್ತಾರೆ. ಅಷ್ಟು ಚಿಕ್ಕ ಮಗುವನ್ನು ಕೈಗೆ ಕೊಟ್ಟು ಅವರಿಗೆ ಹಾಲನ್ನು ಉಣಿಸ್ತಾ ಇದ್ದಾಳೆ. ಆವಾಗ ಕೃಷ್ಣನ ತೊಡೆಯ ಮೇಲೆ ಮಲಗಿಸಿಕೊಂಡು ವಿಷಾನುಶಕ್ತ ಕುಚಂ ಮುದಾ ಅಪಾಯಯತ್, ಸಂತೋಷದಿಂದ ವಿಷದಿಂದ ಕೂಡಿದ ತನ್ನ ಹಾಲನ್ನು ಅವನಿಗೆ ಉಣಿಸ್ತಾ ಇದ್ದಾಳೆ. ನೋಡಲಿಕ್ಕೆ ಸುಂದರವಾದ ರೂಪ, ಸೌಮ್ಯವಾದ ರೂಪ, ಆದರೆ ಒಳಗಡೆ ಭಯಾನಕವಾದ ರಾಕ್ಷಸಿ ವೃತ್ತಿ. ಆದ್ದರಿಂದ ಅಂತಹ ಕೂತನೆ ಬಂದಿದ್ದಾಳೆ. ಅವಳು ಹೇಗಿದ್ದಾಳೆ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಆದರೆ ಏನು ಪ್ರಧಾನ ಮುಖ್ಯವಾಗಿ ಏನು ಬೇಕು ಅದನ್ನು ನೋಡೋಣ. ವ್ರಜಸ್ಥಬಾಲ ಗ್ರಹ ಪೀಡಿತಾಸ ವಿಷಪ್ರದಾನಸ್ಯ ಫಲಂ ಪ್ರಪೇದೆ ತಥಾ ಹಿ ಕೃತ್ಯ ಮಹತಿ ಪ್ರಯುಕ್ತ ಸ್ವಕೀಯ ಮುಪೈತಿ ಪೃಥ್ವ್ಯಾಂ. ಈ ವಿಷವನ್ನು ಏನು ಉಣಿಸ್ತಾ ಇದ್ದಾಳೆ ಪರಮಾತ್ಮನಿಗೆ, ಅದರಿಂದ ಏನಾಗ್ತದೆ ಅಂತಂದರೆ ಅವ್ರು ಹೇಳ್ತಾರೆ, ಎಲ್ಲ ಇದ್ದರೂ ಕೂಡ ಅಷ್ಟೇ, ವಿಷಪ್ರದಾನಸ್ಯ ಫಲಂ ಪ್ರಪೇದೆ. ನಾವು ಏನು ಇನ್ನೊಬ್ಬರಿಗೆ ಕೊಡ್ತೀವೋ ಅದು ನಮಗೆ ಬರುತ್ತೆ. ಇನ್ನೊಬ್ಬರಿಗೆ ಸೌಖ್ಯವನ್ನು ಕೊಟ್ಟರೆ ನಮಗೆ ಸೌಖ್ಯ ಬರುತ್ತೆ. ಇನ್ನೊಬ್ಬರಿಗೆ ನಾವು ಪ್ರೀತಿಯನ್ನು ತೋರಿಸಿದರೆ ಪ್ರೀತಿ ನಮಗೆ ದೊರೀತದೆ. ಇದು ಸಾಮಾನ್ಯ ಸಜ್ಜನರಲ್ಲೇ ನಡೆಯುವಂಥದ್ದು. ಇನ್ನು ಭಗವದ್ ವಿಷಯಕವಾಗಿ ನೋಡಿದಾಗ ಸಾಕ್ಷಾತ್ ಪರಮಾತ್ಮನಿಗೆ ಏನು ನೈವೇದ್ಯ ಮಾಡ್ತೀವಿ, ನಿತ್ಯದಲ್ಲಿ ನಾವು ಸಕ್ರೆ ನೈವೇದ್ಯ ಮಾಡೋರು. ಹೀಗಾಗಿ ನಮಗೆ ದೇವರು ಊಟಕ್ಕೆ ಕೊಟ್ಟಿರೋದೇ ಹೆಚ್ಚು. ಹಂಗೆ ನೋಡಿದರೆ ನಾವು ನಿತ್ಯದಲ್ಲಿ ಪಂಚಭಕ್ಷವನ್ನು ನಮಗಾಗಿ ಮಾಡಿಕೊಂಡು ಯಜ್ಞಶೇಷವನ್ನು ಊಟ ಮಾಡದೆ ದೇವರಿಗೆ ಮಾತ್ರ ಒಂದು ಸಕ್ರೆಯೋ ಒಂದು ಬೆಲ್ಲವನ್ನು ಇಟ್ಟು ನೈವೇದ್ಯ ಮಾಡ್ತೀವಿ. ಹಾಗಿದ್ದಾಗ ಆದರೂ ಭಗವಂತ ತನ್ನ ಕಾರುಣ್ಯದಿಂದ ನಮ್ಮ ಊಟಕ್ಕೆ ಹಾಕಿದ್ದಾನೆ. ಆದರೂ ತಿಳಿಬೇಕಾದ ಅಂಶ ಏನು ಅಂದರೆ, ನಾವು ದೇವರಿಗೆ ಏನನ್ನು ಅರ್ಪಣೆ ಮಾಡ್ತೀವೋ ಅದು ನಮಗೆ ದೊರೀತದೆ. ಇವಳು ವಿಷವನ್ನೇ ಕೊಟ್ಟಿದ್ದಕ್ಕೆ ಅವಳಿಗೆ ವಿಷವನ್ನೇ ಪರಮಾತ್ಮ ಅವರಿಗೆ ಬಾಯಿಯಲ್ಲಿ ಸೇರಿಸಿದ. ಅವನು ವಿಷವನ್ನೇ ಹೀರಲಿಲ್ಲ, ಹಾಲು ಮಾತ್ರ ಹೀರಿದ. ವಿಷವನ್ನು ಅವಳಿಗೆ ಉಳಿಸಿದ. ಅವಳ ಎದೆಯನ್ನು ವಿಷದಿಂದ ತುಂಬಿಸಿಬಿಟ್ಟ. ಯಾಕೆ ಅಂತಂದರೆ ಹೇಳ್ತಾರೆ, ಸ್ವಕೀಯ ಮೃತ್ಯುತ್ವ ಮುಪೈತಿ ಪೃಥ್ವ್ಯಾಂ. ಲೋಕದೊಳಗೆ ಮಹಾತ್ಮರಿಗೆ ಮಾಡಿದ ಅಪಚಾರ ಎಂದೂ ಕೂಡ ತಡ ಮಾಡದೆ ಬಂದು ಒದಗ್ತದೆ. ಎಂಥದ್ದೇ ಪಾಪ ಮಾಡಿದರೂ ಕೂಡ ಒಂದು ಸ್ವಲ್ಪ ವೇಟಿಂಗ್ ಪೀರಿಯಡ್ ಇರ್ತದೆ. ಅದು ಮುಂದಿನ ಜನ್ಮಕ್ಕೋ ಮತ್ತೊಂದು ಜನ್ಮಕ್ಕೋ ಆಗ್ತದೆ. ಆದರೆ ಮಹಾತ್ಮರಿಗೆ ಮಾಡಿದ ಅಭಿಚಾರ ಅದು ಎಂದೂ ತಡವಾಗುವುದಿಲ್ಲ. ಅತ್ಯುತ್ಕಟೈ ಪುಣ್ಯ ಪಾಪೈ ಇಹೈವ ಫಲವಷ್ಟು. ಪುಣ್ಯ ಪಾಪಗಳು ಉತ್ಕಟವಾಗಿ ಇದ್ದಾಗ ಇಲ್ಲೇ ಫಲ ಸಿಕ್ಕಿಬಿಡುತ್ತದೆ. ಹಾಗೆ ಸಾಕ್ಷಾತ್ ಪ್ರಭು ಶ್ರೀಕೃಷ್ಣನಿಗೆ ವಿಷವನ್ನು ಉಳಿಸಿ ಆ ಮಗುವನ್ನು ಕೊಲ್ಲಬೇಕು ಅಂತ ಬಂದರೆ, ಸಾಮಾನ್ಯ ಮಗುವನ್ನು ಕೊಂದರೇನೇ ಅಪರಾಧ. ಅದನ್ನು ಪರಮಾತ್ಮನನ್ನು ತಿಳಿಯದೆ ಆ ಮಗುವಿಗೆ ವಿಷವನ್ನು ಪಾನ ಮಾಡಿಸಿದ್ದಾಳಲ್ಲ, ಅವಳಿಗೆ ಹೇಳ್ತಾಳೆ ಅವಳಿಗೂ ಮೃತ್ಯುವಿಗೆ ಅದು ಕಾರಣ ಆಯಿತು ಅಂತ ಹೇಳಿ.
ಮೃತ್ಯು ಕೊಡಬೇಕು ಅಂತ ಬಂದಿದ್ದು, ಮೃತ್ಯುವನ್ನು ತಗೊಂಡು ಅಷ್ಟೇ. ಈಗ ನಡೀತು ಅಂತ ಹೇಳಿ. ಮುಕುಂದ ವಿದ್ವೇಷ ವಿಷಾನುಷಂಗಾತ್ ವಿಯೋಜಿತಾಂಗಿ ಕಿಲಪೂತನೈಕ ಪಪಾತ ಧನ್ಯ ಲಲನಾಗ್ರಗಣ್ಯ ಜಗಾಮ ಚಾನ್ಯ ಮರಲೋಕಲೋಕಂ. ಎಷ್ಟು ಚೆನ್ನಾಗಿದೆ. ಇದರೊಳಗೂ ಕೂಡ ಒಂದು ತತ್ವವನ್ನು ಹೇಳ್ತಾರೆ. ನಮಗೆಲ್ಲ ಗೊತ್ತಿರುವಂತೆ ಶಾಸ್ತ್ರದಲ್ಲಿ ಜೀವದ್ವಯಾವೇಶ ಅನ್ನೋದು ಎಲ್ಲ ಕಡೆ ಇದ್ದೇ ಇದೆ. ಹಾಗೆ ಪೂತನೆಯಲ್ಲೂ ಕೂಡ ಒಂದು ಜೀವದ್ವಯಾವೇಶವನ್ನು ಹೇಳ್ತಾ ಇದ್ದಾರೆ. ಮುಕುಂದ ವಿದ್ವೇಷ ವಿಷಾನುಷಂಗ, ಮುಕುಂದನನ್ನು ದ್ವೇಷ ಮಾಡ್ತಾ ಇರುವಂತಹ ಆ ದೇಹದೊಳಗೆ ಅವಳು ಯಾವಾಗ ವಿಷವನ್ನು ತಾನೇ ಪಾನ ಮಾಡುವ ಪ್ರಸಂಗ ಬಂತು, ಯಾವಾಗ ಬಿದ್ದಳು, ಆವಾಗ ಒಂದು ದೇಹದೊಳಗೆ ಎರಡು ಭಾಗ ಆಗಿದೆ. ಅಂದರೆ ಒಂದು ದೇಹ ಕೆಳಗೆ ಬಿತ್ತು, ಇನ್ನೊಬ್ಬಳು ಅಲ್ಲಿಂದ ಎದ್ದು ತಾನು ಅಮರಲೋಕಕ್ಕೆ ಹೋದಳು ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾರೆ, ಮುಕುಂದನೊಳಗೆ ಒಂದು ದುರ್ಜೀವ ಅದು ಕೆಳಗೆ ಬಿದ್ದಿತ್ತು, ಪಪಾತ. ಇನ್ನೊಬ್ಬಳು ಧನ್ಯ ಲಲನಾಗ್ರಗಣ್ಯ ಊರ್ವಶಿ ಅಲ್ಲಿಂದ ಮೇಲೆ ಅಮರಲೋಕಕ್ಕೆ ಹೋಗಿದ್ದಾಳೆ. ಊರ್ವಶಿಗೂ ಒಂದು ಶಾಪ ಇತ್ತು, ಅದಕ್ಕಾಗಿ ಈ ಯೋನಿಯಲ್ಲಿ ಬಂದಿದ್ದು. ಅಲ್ಲಿರುವ ದುಷ್ಟ ಜೀವವೂ ಇತ್ತು. ಹೀಗಾಗಿ ಜೀವದ್ವಯ ಸಮಾವೇಶ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಇನ್ನೂ ಅನೇಕ ಕಡೆ ಬರ್ತದೆ ಮುಂದೆ. ಹೀಗಾಗಿ ಶಾಸ್ತ್ರದಲ್ಲಿ ಅನೇಕ ಕಡೆ ನಾವು ಇದು ಕಾಣ್ತೀವಿ. ಇದು ಒಂದು ತತ್ವ ಏನಂದರೆ, ಕೆಲವು ಕಡೆ ಜೀವದ್ವಯದ ಆವೇಶ ಇರುತ್ತೆ. ಹಾಗಾಗಿ ಅಲ್ಲ, ಅವಳು ಬಂದಿದ್ದ ವಿಷಯವನ್ನು ಕೊಡಲಿಕ್ಕಲ್ಲ, ಮತ್ತು ಅವಳಲ್ಲಿರುವ ಯಾವುದೇ ಜೀವ ಇರಲಿ ಅದಕ್ಕೆ ಮತ್ತು ಇದು ಯಾಕೆ ಆಗಬೇಕು, ಏನು ಅಮರಲೋಕ ಪ್ರಾಪ್ತಿ ಯಾಕೆ ಆಗಬೇಕು ಅಂದರೆ, ಅದಕ್ಕೆ ಯಾರ್ಯಾರದು ಏನೇನು ಯೋಗ್ಯತೆಯೋ ಅದು ಅವರಿಗೆ ದೊರಕುತ್ತೆ. ಹೀಗಾಗಿ ಜೀವದ್ವಯ ಇದ್ದರೂ ಕೂಡ ಅಲ್ಲಿ ಪ್ರಧಾನವಾಗಿ ಇದನ್ನು ಏನು ಅಪರಾಧವನ್ನು ಎಸಗಿದ್ದು ಯಾರು ಅಂತಂದರೆ, ಅದು ಅಲ್ಲಿರುವಂತಹ ದುರ್ಜೀವ ಯಾರಿದ್ರು ಅವಳು. ಸುಜೀವಳಾದ ಈ ಊರ್ವಶಿ ಮಾತ್ರ ಭಗವದ್ಭಕ್ತಿಯನ್ನೇ ಮಾಡುವವಳಾದ್ದರಿಂದ ಅವಳಿಗೆ ಮೋಕ್ಷವಾಯಿತು ಅನ್ನೋದನ್ನು ಹೇಳ್ತಾರೆ. ಹೀಗಾಗಿ ದುಷ್ಟಳಾದ ಸ್ತ್ರೀ, ಧನ್ಯಳಾದ ಊರ್ವಶಿ ಇಬ್ಬರೂ ಕೂಡ ಅಲ್ಲಿ ಇದ್ದಾರೆ ಅಂತ ಅದನ್ನು ತಿಳಿಸಿಕೊಡುತ್ತಾರೆ. ಇದು ಅಲ್ಲಿಗೆ ಪೂತನಾ ಸಂಹಾರದ ಕಥೆಯನ್ನು ಹೇಳ್ತಾರೆ. ಮುಂದೆ ವಿದ್ವೇಷಿ ಜೀವ ಕೃತಸಂಗಮಪಿ ಸ್ವಭಕ್ತಂ ಕೃಷ್ಣೋ ವ್ಯಮೋಚದ ಯದಹೋ ಕರುಣಾಂಬುರಾಶಿ ಕಿನ್ನಾಮ ತದ್ರಹಿತ ಭಕ್ತ ಜನಾನಿತಿ ಸ್ಮ ಕೈಮುತ್ಯಮೂಹ ಯತ ಸತ್ಯವತೀ ಸುತೋಕ್ತ್ಯ. ಹೇಳಿದರು, ದುಷ್ಟರ ಸಹವಾಸದಿಂದ ದೇವರು, ನಾವು ಎಷ್ಟೋ ಕಡೆ ಅನಿವಾರ್ಯವಾಗಿ ನಮ್ಮ ಯಾವುದೋ ಒಂದು ಹಿಂದಿನ ಫಲದ ಪ್ರಸಂಗದಿಂದ ದುಷ್ಟರ ಸಹವಾಸ ಮಾಡಿರ್ತೀವಿ. ಆದರೂ ಕೂಡ ಶುದ್ಧ ಭಕ್ತ್ಯಾದಿಗಳನ್ನು ನಾವು ಮಾಡುವವರೇ ಆಗಿದ್ದರೆ ಒಳಗೆ ಅಂತಃಕರಣದೊಳಗೆ, ಈಗ ನಾವೇ ಎಷ್ಟೋ ಕಡೆಗೆ ದುಷ್ಟರ ಜೊತೆಗೆ ಅನಿವಾರ್ಯವಾಗಿರುವ ಪ್ರಸಂಗ ಬರುತ್ತೆ, ಕೋ ಎಕ್ಸಿಸ್ಟ್ ಅಂತಾರೆ, ಜೊತೆಗೆ ಇರಬೇಕಾಗ್ತದೆ. ಆದರೂ ಕೂಡ ನಮ್ಮಲ್ಲಿರುವ ಶುದ್ಧಿ ಹಾಗೆ ಇತ್ತು, ನಮ್ಮಲ್ಲಿರುವ ಆ ಅಂತರಂಗ ಶುದ್ಧಿ ಇತ್ತು ಅಂತಂದರೆ ದೇವರು ನಮ್ಮನ್ನು ಗುರುತು ಮಾಡೇ ಮಾಡ್ತಾನೆ. ನಮಗೆ ಕನ್ಫ್ಯೂಷನ್ ಆಗ್ಬೋದು, ಕೆಟ್ಟ ದುಷ್ಟರೊಳಗಿರುವ ಒಳ್ಳೆಯವರನ್ನು ಗುರುತು ಮಾಡಲಿಕ್ಕೆ ನಮಗಾಗಲಿಕ್ಕಿಲ್ಲ, ಆದರೆ ಭಗವಂತನಿಗೆ ಮಾತ್ರ ಅದು ಗೊತ್ತಾಗ್ತದೆ. ಅದೇ ಹೇಳ್ತಾರೆ, ವಿದ್ವೇಷಿ ಜೀವಕೃತ ಸಂಗಮಪಿ ಸ್ವಭಕ್ತಂ ಕೃಷ್ಣ ವ್ಯಮೋಚಯತ್ ಅಹೋ ಕರುಣಾಂಬುರಾಶಿ. ಯಾಕೆಂದರೆ ಪರಮಾತ್ಮ ಕರುಣಾಂಬುರಾಶಿ, ಕರುಣಾ ಸಮುದ್ರನಾಗಿದ್ದಾನೆ. ಹೀಗಾಗಿ ನಾವು ಕದಾಚಿತ್ ಯಾವುದಾದರೂ ದೋಷಯುಕ್ತರಾದವರ ಜೊತೆಗೆ ಇರಬೇಕಾದ ಪ್ರಸಂಗ ಬಂದರೂ ಕೂಡ ನಮ್ಮನ್ನು ದೇವರು ಕೈ ಬಿಡೋದಿಲ್ಲ. ಕೌಂತೆಯ ಪ್ರತಿಜಾನಿಗೆ ನಮೇ ಭಕ್ತ ಪ್ರದರ್ಶತಿ ಅಂತ. ಹೀಗಾಗಿ ನಮ್ಮನ್ನು ದೇವರು ಎಂದೂ ಕೈ ಬಿಡೋದಿಲ್ಲ. ಇಲ್ಲೂ ಕೂಡ ಆಗಿದ್ದದೆ. ಆ ದುಷ್ಟಳಾದ ಸ್ತ್ರೀಯಲ್ಲಿ ಊರ್ವಶಿ ಇದ್ದರೂ ಕೂಡ ಊರ್ವಶಿಯನ್ನು ಮಾತ್ರ ಎತ್ತಿ ಅವಳಿಗೆ ಸ್ವರ್ಗ ಪ್ರಾಪ್ತಿಯನ್ನು ದೇವರು ಮಾಡಿಸಿದ್ದಾನೆ. ಅವಳಿಗೆ ಯೋಗ್ಯವಾದ ಸ್ಥಾನವನ್ನು ಕೊಟ್ಟಿದ್ದಾನೆ. ದುಷ್ಟ ಸಂಘ ಆದರೂ ಕೂಡ, ದುಷ್ಟ ಸಂಘ ಆಗಲಿಕ್ಕೆ ಏನೋ ಒಂದು ಕಾರಣ ಇತ್ತು ಅನ್ನೋದು ಬೇರೆ ವಿಷಯ, ಅಂತೂ ಅದು ತಪ್ಪೋದಿಲ್ಲ ಅನ್ನೋದು ಬಹಳ ಚೆನ್ನಾಗಿ ಹೇಳ್ತಾರೆ. ಯಾಕೆಂದರೆ ಇದು ಭಗವಂತನ ಅನುಗ್ರಹ, ಮತ್ತೇನೋ ಅಲ್ಲ ಅಂತ ವಿಷಯವನ್ನು ಹೇಳ್ತಾರೆ. ಆನಂದ ತೀರ್ಥ ಮತ ಮುಜ್ಜಿತ ದೋಷ ಜಾತಂ ಸ್ವಾನಂದದಾಯಿ ಶಿಥಿಲೀಕೃತ ಮತ್ತಮಾಯಿ ಮನೌಘ ಶೋಭಿ ಮಮ ದುರ್ಜನ ಪುಂಜತೋಭೀರ್ ಏನೇ ದೃಶಿ ಮತಿರಭೂತ್ ಕವಿತೋಲ್ಲಸದ್ಭ್ರೂಹು. ಹೇಳ್ತಾರೆ ನೋಡಿ, ಎಷ್ಟು ಚೆಂದಾಗಿ ಈ ಮಹಾಕಾವ್ಯವನ್ನು ರಚಿಸುವಂತಹ ನನಗೆ ಈ ಮಹಾಕಾವ್ಯದ ಬಗ್ಗೆ ಈ ಆದರ ಯಾಕೆ ಬಂತು ಅಂತಂದರೆ ಹೇಳ್ತಾರೆ, ನಾವು ಆನಂದ ತೀರ್ಥರೆಂಬ ಯಾವ ಶ್ರೇಷ್ಠವಾದಂತಹ ಅವರ ಏನು ಮತದ ಯೋಗ್ಯವಾದಂತಹ ವಿಚಾರವನ್ನು ತಿಳಿದಿದ್ದೀನಿ, ಅದೆಲ್ಲವೂ ದೋಷರಹಿತವಾದದ್ದು. ಅಂದರೆ ನಮ್ಮ ಬುದ್ಧಿ ಶುದ್ಧವಾಗಿ ಭಗವಂತನನ್ನು ನಾವು ವರ್ಣನೆ ಮಾಡಲಿಕ್ಕೆ ನಮಗೆ ಪ್ರಾಪ್ತಿಯಾಗಬೇಕು ಅಂದರೆ, ಆ ಶಕ್ತಿ ಬರಬೇಕು ಅಂತಂದರೆ ಆನಂದ ತೀರ್ಥರ ಮತವನ್ನು ಅನುಸರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ವರೂಪಾನಂದ ಆವಿರ್ಭಾವ ರೂಪವಾದ ಮೋಕ್ಷವನ್ನು ಕೊಡುವಂತಹ ಶಾಸ್ತ್ರ,
ಅದಕ್ಕಾಗಿ ಅದನ್ನು ನಾವು ಯಾವಾಗಲೂ ನಿತ್ಯದಲ್ಲಿ ಅನುಸರಣೆ ಮಾಡುವುದರಿಂದ ಈ ಕೆಲಸ ಭಗವಂತನಿಗೆ ಮಾಲೆಯನ್ನು ಅರ್ಪಿಸುವ ಈ ಕೆಲಸವನ್ನು ನಮ್ಮ ಕೈಯಿಂದ ಮಾಡಲಿಕ್ಕಾಯಿತು ಅಂತ ಅದಕ್ಕಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಬುದ್ಧಿ ಬರಲಿಕ್ಕೆ ಕಾರಣ ಆಚಾರ್ಯರ ಸಂಘ. ಅಂದರೆ ದುರ್ಜನರ ಸಂಘ ಇದ್ದರೂ ಕೂಡ ಸಜ್ಜನರ ಉದ್ಧಾರ ಆಗ್ತದೆ ಅಂತ ಹೇಳಿದರು. ಮಾಡಬಾರದು, ಅದು ಅನಿವಾರ್ಯವಾದಾಗಲೂ ಕೂಡ ಭಗವಂತ ಕೈ ಬಿಡೋದಿಲ್ಲ. ಪೂತನೆಯ ಆ ಒಂದು ಉದಾಹರಣೆಯಿಂದ ಕೊಟ್ಟರು. ಇನ್ನು ಸಜ್ಜನರ ಸಂಘವನ್ನೇ ಮಾಡಿದ ಆಚಾರ್ಯರ ಅನುಯಾಯಿಗಳಾದ ಮತಾವಲಂಬಿಗಳಾದ ನಮಗೆ ಇಂತಹ ದೊಡ್ಡ ಕಾರ್ಯಕ್ಕೂ ದೇವರು ಅನುಗ್ರಹ ಮಾಡ್ತಾನೆ ಅಂತ ತಮ್ಮ ಮೇಲೆ ದೇವರು ಮಾಡಿದ ಅನುಗ್ರಹದ ಸ್ಮರಣೆ ಮಾಡಿದರು. ಇದು ಇನ್ನೊಂದು ವಿಷಯವನ್ನು ಹೇಳಿದರು. ಮುಂದೆ ಆ ಮಗುವಿಗೆ ಅನೇಕ ಜಾತಕರ್ಮಾದಿಗಳನ್ನು ಮಾಡಿದ್ರು. ಇನ್ನು ನಾಮಕರಣಾದಿಗಳನ್ನು ಮಾಡಬೇಕು. ಅದಕ್ಕಿಂತ ಮುಂಚೆ ಅವರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಅದೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆವಾಗ ಶುಭೌತ್ಥಾನಿಕ ಕರ್ಮ ಕರ್ತು ಯೇಷ ನಂದ ಪುರುಷೋತ್ತಮಸ್ಯ ಗೃಹಾತ್ ಬಹಿರ್ದೈತ್ಯ ಚಮುಂ ಜಿಘಾಂಸು ಅಮಂತ ತತ್ಸ್ವಾಚರಣಾನುರೂಪಂ. ದೇವರನ್ನ ಅರ್ಥಾತ್ ಕೃಷ್ಣನನ್ನು ಕರೆದುಕೊಂಡು ಹೊರಗಡೆ ಹೋಗಬೇಕು. ಮೊದಲ ಬಾರಿಗೆ ಮಗುವನ್ನು ಕರ್ಕೊಂಡು ಹೊರಗೆ ಹೋಗೋದು ಅದೊಂದು ಸಂಪ್ರದಾಯ. ಮೊದಲನೇ ಸಲ ಮಾಡೋದಕ್ಕೆ ಒಂದಿಷ್ಟು ವಿಶೇಷವಾದ ಕಾರ್ಯ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿದೆ. ಹಾಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಸಿದ್ಧರಾದರು. ಕೃಷ್ಣ ಅಂದುಕೊಂಡ ಬಹಳ ಸಂತೋಷ ಆಯ್ತು. ಯಾಕೆಂದರೆ ಮನೆಯೊಳಗೆ ಯಾರು ದೈತ್ಯರಿಲ್ಲ, ಹೊರಗೆ ಇರೋರೆಲ್ಲರೂ. ನಾನು ಹೊರಗೆ ಹೋದ್ರೇ ಅವರೆಲ್ಲ ಸಿಗೋರು, ನಾನು ಬಂದ ಕೆಲಸಕ್ಕೆ ಅನುಕೂಲ. ಆದ್ದರಿಂದ ಅವನು ಅನ್ಕೊಂಡ, ನೀವು ಔತ್ಥಾನಿಕ ಕರ್ಮ ಅಂತ ಕರೀತಾರೆ. ಔತ್ಥಾನಿಕ ಕರ್ಮ ಅಂದರೆ ಇದ್ದವ್ರನ್ನ ಎಬ್ಬಿಸಿ ಹೊರಗೆ ಕರ್ಕೊಂಡು ಹೋಗೋದು. ಬಾಣಂತಿ ಪಾಪ ಕೂತಿರ್ತಾಳೆ, ಅವಳನ್ನು ಕರ್ಕೊಂಡು ಬೇರೆ ಕೆಲಸಕ್ಕೆ ಅಣಿ ಮಾಡಲಿಕ್ಕೆ ಅವಳನ್ನು ಮೊದಲನೇ ಬಾರಿಗೆ ಹೊರಗೆ ಕರ್ಕೊಂಡು ಹೋಗೋ ಕೆಲಸ. ಇದಕ್ಕೆ ಔತ್ಥಾನಿಕ ಕರ್ಮ ಅಂತ. ಇದನ್ನು ನೆಪ ನಿಮಗದು. ನನ್ನ ನೆಪ ಏನು ಅಂತಂದರೆ, ನಾನು ಹೊರಗೋಗಿ ಜನರನ್ನು ಉತ್ಥಾನ ಮಾಡಬೇಕು, ಅಂದರೆ ದುಷ್ಟರನ್ನು ಸಂಹಾರ ಮಾಡಬೇಕು. ಅದಕ್ಕಾಗಿ ಒಳ್ಳೆಯ ಕೆಲಸ ಆಯಿತು ಅಂತ ಅವನು ಅಂದ್ಕೊಂಡ. ಆವಾಗ ಒಳ್ಳೆಯ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಯದಾ ಸುಹೃತ್ ಸಂಚಯ ಮರ್ಚಯಂತಿ ಸುತಂನ ಸಸ್ಮಾರ ಮುದಾ ಯಶೋದ ತದೈವ ಮಾಯಿ ಶಕಟಾಸುರಸ್ತಂ ನಿಹಂತು ಕಾಮೋಭಿಸಸಾರ ಶೂರಃ. ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇನ್ನೇನು ದೇವಸ್ಥಾನಕ್ಕೆ ಹೊರಡಬೇಕು ಅಂತಂದಾಗ ಆ ಮಗುವನ್ನು ಬಂಡಿಯ ಹತ್ತಿರ ಮಲಗಿಸಿದ್ದಾರೆ, ದೂರದಲ್ಲಿ ಮಲಗಿಸಿದ್ದಾರೆ. ಅಲ್ಲಿ ಆ ಬಂಡಿಯ ರೂಪದಲ್ಲಿ ಶಕಟಾಸುರ ಬಂದಿದ್ದಾನೆ. ಆ ಅಸುರ ಬಂಡಿಯ ಚಕ್ರದಲ್ಲಿ ತಾನು ಇದ್ದು ಆವಿಷ್ಟನಾಗಿ ಅದರೊಳಗೆ ಬಂದು ಕೂತಿದ್ದಾನೆ. ಯಾಕೆಂದರೆ ಬಂಡಿಯಿಂದ ಅದನ್ನು ಆ ಮಗುವನ್ನು ಅದರ ಮೇಲೆ ಬಿದ್ದು ಆ ಮಗುವನ್ನು ಕೊಲ್ಲಬೇಕು ಅಂತ ಅವನ ಅಪೇಕ್ಷೆ ಇತ್ತು. ಸಣ್ಣ ಮಗು, ಸಣ್ಣ ಕೆಲಸ ಅಂತ ಅವನು ತಿಳ್ಕೊಂಡಿದ್ದಾನೆ. ಅದೇನಾಯಿತು ಅಂತಂದರೆ, ಭಗವಂತ ತನ್ನ ಕಾಲಿನಿಂದ ಅದನ್ನು ಪುಡಿ ಮಾಡಿದ ಅಂತ ಮುಂದೆ ಹೇಳ್ತಾರೆ. ಮರಿಷ್ಯಮಾಣ ಸಕಲಂ ಸೌಭಾಗ್ಯ ಅನೇನಕಂ ಸಹನೇಷ್ಯತೀತಿ ಭಿಯೈವ ಪೂರ್ವಂ ಶಕಟಂ ಮುರಾರಿಹಿ ಬಭಂಜ ಪಾದೇನ ಸುಕೋಮಲೇನ. ತನ್ನ ಸುಕೋಮಲವಾದ ಪಾದಗಳಿಂದ ಒಂದು ಸ್ವಲ್ಪ ಸ್ಪರ್ಶ ಮಾಡಿದ್ದಕ್ಕೆ ಆ ಶಕಟ ಮುರಿದು ಬಿತ್ತು. ಬಭಂಜ ಅಂದರೆ ಪುಡಿ ಆಯಿತು. ಯಾಕೆ ಪುಡಿ ಮಾಡಿರಬೇಕು ಅಂತ ಇವ್ರು ಹೇಳ್ತಾರೆ. ಸುಮ್ಮನೆ ಹಿಂಗೆ ಪಾದದಿಂದ ಒದ್ದು ಅದೆಲ್ಲ ಆಕಾಶವಾಗಿ ಹಾರೋಯಿತು, ಆಮೇಲೆ ಬರಲೇ ಇಲ್ಲ. ಹಿಂಗೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದರೆ ಪುಡಿ ಆಗಿದ್ದು ಬೀಳಬೇಕು, ಕಾಣಿಸ್ಬೇಕಂತ. ಯಾಕೆಂದರೆ ಈ ಶಕಟಾಸುರ ಇದ್ದಾನಲ್ಲ, ಇವನು ಕಂಸನ ಸ್ನೇಹಿತ, ಕಂಸನಿಂದಲೇ ಬಂದವನು. ಊತನೇ ಆಗಲಿ ಶಕಟ ಆಗಲಿ ಅವನಿಂದ ಬಂದವನು. ಆವಾಗ ಕಂಸನಿಗೆ ತಾನು ಸಾಯೋದು ಗೊತ್ತಾದ ಮೇಲೆ ತನ್ನ ಸಂಪತ್ತನ್ನೆಲ್ಲ, ಕೆಟ್ಟ ಮಾರ್ಗದಿಂದ ಗಳಿಸಿದ ಸಂಪತ್ತನ್ನೆಲ್ಲ ಬಂಡಿಯೊಳಗೆ ಹಾಕ್ತಾರೆ ನೋಡ್ರಿಲ್ಲ. ಬಂಡಿ ಅಂತ ಅದಕ್ಕೆ ಹೆಸರು. ಅಂದರೆ ಏನು, ಗಾಡಿಯ ಎಲ್ಲ ಸಾಮಾನು ಹೊತ್ತು ಒಯ್ಯುವ ಬಂಡಿ ಅಂತ. ಆ ಬಂಡಿಯೊಳಗೆ ತನ್ನ ಎಲ್ಲ ದುಷ್ಟ ಸಂಪಾದನೆಯನ್ನು ಹಾಕಿ ಕಳಿಸಲಿಕ್ಕೆ ಬಂಡಿ ಉಳಿಸಬಾರ್ದು, ಮೊದಲು ಬಂಡಿ ಪುಡಿ ಮಾಡಬೇಕು ಅಂತ ಹಿಂಗೆ ವಿಚಾರ ಮಾಡಿದ್ದೇನೋ ಕೃಷ್ಣ. ಅದಕ್ಕಾಗಿ ಅದನ್ನು ದೂರ ಸರಿಸಲಿಲ್ಲ, ಅದರೊಳಗಿರೋ ದೈತ್ಯನನ್ನು ಮಾತ್ರ ಕೊಲ್ಲಲಿಲ್ಲ, ಆ ಬಂಡಿಯನ್ನು ಪುಡಿ ಮಾಡಿದ ಅಂತ ಹೀಗೆ ಅವ್ರು ಬರೀತಾರೆ. ಹೀಗಾಗಿ ಅದನ್ನು ಹೇಳ್ತಾರೆ. ಇನ್ನೊಂದು, ನಾವು ಯಾವ ರೀತಿಯಾಗಿ ಇರೋದಿಲ್ಲ ಆ ರೀತಿಯಾಗಿ ನಾವೇನು ತೋರಿಸ್ಕೊಳ್ತೀವೋ ಅದಕ್ಕೇನಂತ ಕರೀತಾರೆ, ಮಾಯಾ ಅಂತ. ಈ ಸ್ವಭಾವ ನಮ್ಮಲ್ಲಿ ಇರ್ತದೆ. ನಾವು ಒಳಗೊಂದು ಹೊರಗೊಂದು ಎಷ್ಟೋ ಸಲ ಇರಬೇಕಾಗ್ತದೆ, ಇರ್ತೀವಿ. ಇರಬೇಕಾಗ್ತದಲ್ಲ, ಇರಬೇಕಾಗಿರೋದಿಲ್ಲ, ಆದರೆ ಇರ್ತೀವಿ. ಅದಕ್ಕೆ ಮಾಯಾ ಅಂತ ಸಂಸ್ಕೃತಗಳು ಕರೀತಾರೆ. ಮಾಯಾ ಅಂತಂದ್ರೆ ಏನು ಅಂದರೆ ಶೋಯಿಂಗ್ ದ ವೇ ಯು ಆರ್ ನಾಟ್ ಅಂತ, ಯು ಆರ್ ಆ್ಯಕ್ಚುಲಿ ನಾಟ್. ಅದಕ್ಕೆ ಮಾಯಾ ಅಂತ. ಅದಕ್ಕಂದ್ರು ಈ ಶಕಟಾಸುರ ಅಸುರ ರೂಪದೊಳಗೆ ಬಂದಿದ್ರೆ ಕೃಷ್ಣನಿಗೆ ಇನ್ನೂ ಹೆಚ್ಚು ಸಮಾಧಾನ ಇರ್ತಿತ್ತು. ಇವನು ಮಾಯಾದೊಳಗೆ ಬಂದಲ್ಲ, ಇನ್ನಷ್ಟು ಸಿಟ್ಟು ಬಂತಂತ. ಹೀಗಾಗಿ ನಿಮ್ಮ ಸ್ವರೂಪಕ್ಕೆ ಅನುಗುಣವಾಗಿ ನಡ್ಕೊಳ್ಬೇಕಂತ ಅದನ್ನು ಬರೀತಾರೆ ವಾದರಾಜರು. ಒಂದು ಪುಡಿ ಮಾಡಿದ, ಯಾಕೆಂದರೆ ಕಂಸನಿಗೆ ಯಾವ ಸೌಕರ್ಯ ಇರಬಾರ್ದು ಅಂತ ಹೇಳಿ ಹೀಗಿರ್ಬೋದು ಅಂತ. ಎರಡನೇದ್ದು, ಈ ಏನದು ಪದಯೋಗ ಕಾಲೇ ಕಥಂ ನುಸಾ ಜೀವಿತು ಮುತ್ಸಹೇತ ಮಾಯಾಂ ಅಪಹಾಯ ದೈತ್ಯ. ತನ್ನ ಮಾಯೆಯನ್ನು
ತೋರಿಸಿ ಅವನು ಬೇರೆ ರೂಪದಲ್ಲಿ ಬಂದು ಬಂಡಿಯಲ್ಲಿ ಯಾರು ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಬಂಡಿ ಒಳಗೆ ಒಬ್ಬ ದೈತ್ಯ ಇದ್ದಾನೆ ಅಂತ ಯಾರು ಗೆಸ್ ಮಾಡ್ತಾರೆ? ಈ ಪೂತನೆ ಬಂದಿದ್ಲು ಒಂದು ಜೀವ, ಓಡಾಡುವ ಒಬ್ಬ ವ್ಯಕ್ತಿ ಒಳಗೆ ಒಬ್ಬರು ಯಾರೋ ಅಸುರರು ಇನ್ನೊಂದು ರೂಪ ತಗೊಂಬಂದಿದ್ದು ನಾವು ನೋಡ್ಬೋದು. ಆದರೆ ಒಬ್ಬ ಅಸುರ ಬಂಡಿಯ ವೇಷದಲ್ಲಿ ಬರ್ತಾನೆ ಅಂತ ಹೆಂಗೆ ಗೊತ್ತಾ? ಅಂದ್ರೆ ಏನಾದಂಗಾಯ್ತು ಅಂದರೆ ನೀವು ಹೇಗೆ ಇರೋದಿಲ್ಲ ಹಾಗೆ ನಿಮ್ಮನ್ನು ತೋರಿಸಿಕೊಂಡು ಮೋಸ ಮಾಡಲಿಕ್ಕೆ ಜನರಿಗೆ ಹೋಗ್ತಾ ಇದ್ದೀರಿ ಅಂತ. ಈ ರೀತಿಯಾಗಿ ಮಾಯೆಗೆ ಬಿದ್ದ, ಮೋಸಕ್ಕೆ ಬಿದ್ದ ಯಾವ ಜನ ಇದ್ದಾರೆ, ಮೋಸವನ್ನು ಮಾಡುವ ಜನ ಇದ್ದಾರೆ, ಅವರನ್ನು ದೇವರು ತನ್ನ ಕಾಲಿನಿಂದ ಇದೇ ರೀತಿ ತುಳಿತಾನೆ ಅಂತ ಹೇಳ್ತಾರೆ. ತಥಾಹಿ ವಿಷ್ಣೋ ಪದಯೋಗ ಕಾಲೇ ಕಥಂ ನುಸಾ ಜೀವಿತು ಉತ್ಸಹಿ. ಇನ್ನು ಭಗವಂತನ ಪಾದಸ್ಪರ್ಶವಾದರೆ ಅದು ಎಲ್ಲಿ ಉಳಿಲಿಕ್ಕೆ ಶಕ್ಯ? ಉಳಿಯೋದೇ ಇಲ್ಲ. ಹೀಗಾಗಿ ಸಕೃಷ್ಣ ಪಾದಾಭಿಹತಾಖಿಲಾಂಗೋ ಬಭೂವ ದೈತ್ಯ ಕಿಲ ನಿರ್ಗತಾಸು. ಸುಮ್ಮನೆ ಮುಟ್ಟಿದ ತಕ್ಷಣ ನಿರ್ಗತಾಸು, ಸತ್ಯ ಹೋಗ್ಬಿಟ್ಟು ದೈತ್ಯ. ಅಹಂ ತು ಮನ್ಯೆ ಸ್ವಕಜಾತ್ಯ ಯೋಗ್ಯ ರಥಾಂಗಧಾರಿ ಸ ಮಮಾರ ಧೀರ. ಹೀಗಾಗಿ ಆ ದೈತ್ಯನ ಅಸುರ ಕುಲಕ್ಕೆ ಯೋಗ್ಯವಾದ ಅಸುರನ ರೂಪದಲ್ಲಿ ಬಂದು ಅವನು ಮತ್ತು ಫೈಟ್ ಮಾಡಿದ್ರೆ ಇನ್ನೊಂದು 2 ನಿಮಿಷ ಉಳಿಸ್ತಿದ್ದನು ಕೃಷ್ಣ. ಯಾವಾಗ ಮಾಯೆಯನ್ನು ತೋರಿಸಿದ, ದುಷ್ಟತನವನ್ನು ತೋರಿಸಿದ, ಸಂಸ್ಕೃತದೊಳಗೆ ಪ್ರತಾರಣ ಅಂತ ಕರೀತಾರೆ. ಪ್ರತಾರಣ ಅಂದರೆ ಮೋಸವನ್ನು ಮಾಡಲಿಕ್ಕೆ ಬಂದ ಅವನನ್ನು ಕ್ಷಣಾರ್ಧದಲ್ಲಿ ಭಗವಂತ ನಿರ್ಗತಾಸುಹು ಕೊಂದುಬಿಟ್ಟ ಅಂತ ಚೆಂದಾಗಿ ಬರೀತಾರೆ. ಹಿಂಗಾಯಿತು. ಏವಂ ರೋಮಣಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೋಹ ವಿಧ್ವಂಸಿನಿ ಪ್ರೇಮ್ಣ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತ ಸುರಮಂಡಲೀಷು ಮಹಿತಃ ಸರ್ಗೋ ದ್ವಿತೀಯೋ ಮುದಾಂ. ಹೀಗೆ ದ್ವಿತೀಯ ಸರ್ಗವನ್ನು ಅವನ ಆರಂಭದ 2 ಅದ್ಭುತವಾದ ಲೀಲೆಗಳನ್ನು, ಉತನ ಸಂಹಾರ ಮತ್ತು ಶಕಟಾಸುರ ಸಂಹಾರವನ್ನು ಹೇಳಿ ಮುಗಿಸ್ತಾ ಇದ್ದಾರೆ ವಾದರಾಜರು ಅಂತ ಬರೀತಾ ಇದ್ದಾರೆ. ಮುಂದೆ ಇದೇ ರೀತಿಯಲ್ಲಿ ಮತ್ತೆ ಇನ್ನೊಬ್ಬನು ಬಂದಿದ್ದಾನೆ. ಅವನು ವಾತ ಶರೀರಧಾರಿ ಅಂತ ಅವನ ಹೆಸರು. ವಾತ ಶರೀರಧಾರಿ ಅಂದರೆ ಗಾಳಿಯ ರೂಪದಲ್ಲಿ ಬಂದ ದುಷ್ಟ ಅಂತ, ತೃಣಾವರ್ತ ಅಂತ ಅವನ ಹೆಸರು. ಅಥಾಪರೋ ದೈತ್ಯ ಕಬಂಧಕಾಸು ರಿವೋದ್ಧತೋ ವಾತ ಶರೀರಧಾರಿ ಪ್ರಗೃಹ್ಯ ಕೃಷ್ಣಂ ಗಗನಂ ಜಗಾಮ ಸ್ವನಾಶಯೋಗ್ಯ ಸ್ಥಳಕಾಂಕ್ಷಯೇವ. ಅವನು ಇನ್ನೊಬ್ಬರು ಬಂದು, ಕೃಷ್ಣ ಹೀಗೆ ಆಡ್ತಾ ಮಲಗಿದ್ದಾನೆ, ಹಾಲು ಕುಡಿಸಿ ಯಶೋದೆ ತನ್ನ ಕೆಲಸದಲ್ಲಿ ಮಗ್ನರಾಗಿದ್ದಾಳೆ. ಆವಾಗ ಆ ಮಗುವನ್ನು ಕರ್ಕೊಂಡು ಒಂದು ಸುಂಟರ ಗಾಳಿ ಬಂತು. ಗಾಳಿ ಜೋರಾಗಿ ಬೀಸಿದರೆ ನಿನ್ನೆನೇ ಎಲ್ಲೊಂದು ನ್ಯೂಸ್ ಓದ್ತಾ ಇದ್ರು, ಯಾರೋ ಪಾಪ ಮನುಷ್ಯನ ಹಾರಿ ಹೋಗ್ಬಿಟ್ಟ ಉತ್ತರ ಪ್ರದೇಶದೊಳಗೆ. ಗಾಳಿಗೆ ಎಷ್ಟೋ ಮೀಟರ್ ದೂರ ಹೋಗಿ ಬಿದ್ದ ಅಂತ, ಅಸಾಧ್ಯ ಏನಿಲ್ಲೇ ಇಲ್ಲ. ಹೀಗಾಗಿ ಅದಕ್ಕೆ ಹೇಳ್ತಾರೆ, ಇದಕ್ಕೆ ವಾದಿರಾಜರು ಇನ್ನೊಂದು ಕಡೆ ಹೇಳ್ತಾರೆ, ನಮೂರ್ಛತಿ ಶಿಲೋಚ್ಚಯೇ ಮಾರುತಸ್ಯ ಇತ್ಯಜ್ಞ ವಾಕ್ಯನು. ಗಾಳಿಯ ಶಕ್ತಿ ಗಿಡವನ್ನು ಬೀಳಿಸೋದಕ್ಕೆ ಇದೆ, ಆದರೆ ಪರ್ವತವನ್ನು ಎತ್ತಿ ಒಗೆಯೋದಕ್ಕೆ ಆಗೋದಿಲ್ಲ ಅಂತ ಒಂದು ವಾಕ್ಯ ಕಾಳಿದಾಸ ಬರೀತಾನೆ. ಕಾಳಿದಾಸ ಈ ರೀತಿಯಾಗಿ ಬರೀತಾನೆ, ನಮೂರ್ಛತಿ ಶಿಲೋಚ್ಚಯೇ ಮೂರ್ಛತಿ ಮಾರುತಸ್ಯ ಅಂತ ಒಂದು ವಾಕ್ಯ ಬರ್ತದೆ. ಆ ವಾಕ್ಯಕ್ಕೆ ವಾದರಾಜರಂತಾರೆ ಹುಚ್ಚ ಬರೆದವನು. ಯಾಕೆ ಅಂದರೆ ಗಾಳಿಗೆ ಕೇವಲ ಪಾದಪಗಳನ್ನು ಅರ್ಥಾತ್ ವೃಕ್ಷಗಳನ್ನು ಎತ್ತಿ ಒಗೆಯೋದಲ್ಲ, ಏನನ್ನೂ ಎತ್ತಿ ಎಸೆಯುವ ಸಾಮರ್ಥ್ಯ ಇದೆ. ಯಾಕೆಂದರೆ ಅದು ವಾಯುದೇವರ ರೂಪ. ಹೀಗಾಗಿ ಪರ್ವತ ಏನು, ಸಂಜೀವಿನಿ ಪರ್ವತ ತಂದವರು ಯಾರು? ಗಾಳಿನೇ ಅಲ್ಲ, ವಾಯುನೇ. ಹಾಗಾಗಿ ಯಾವ ಪರ್ವತಗಳು, ಯಾವ ನದಿಗಳು, ಯಾವುದೂ ಅಲ್ಲ ಅಂತ ಹೇಳಿ ವಾದಿರಾಜರೇ ಬೈತಾರೆ. ಅಂತಹ ಶ್ರೇಷ್ಠವಾದಂತಹ ಈ ಪ್ರಸಂಗದೊಳಗೆ ಇಲ್ಲಿ ಆ ಕೃಷ್ಣನನ್ನು ಎತ್ತಿಕೊಂಡು ಅವನನ್ನು ಕೊಲ್ಲಬೇಕು ಅಂತ ಅನೇಕ ಪ್ರಯತ್ನಗಳಾಯ್ತಲ್ಲ, ಇದು ಆಗಲೇಬೇಕಾದದ್ದು ಕೃಷ್ಣನ ಇಚ್ಛೆಯಂತೆ ನಡೀತಾ ಇರೋದು. ಯಾಕೆಂದರೆ ತಕ್ಷಣಕ್ಕೆ ಅವನ ಮಥುರಾ ಪಟ್ಟಣದೊಳಗೆ ಇದ್ದು ಬಿಟ್ಟಿದ್ದಾಗ ಅಲ್ಲೇ ಕಂಸನನ್ನು ಕೊಂದು ಮುಗಿಸ್ಬಿಡ್ಬೋದಾಗಿತ್ತು. ಇಲ್ಲ, ಕಂಸನನ್ನು ಕೊಲ್ಲೋದಲ್ಲ, ಕಂಸನಿಗೂ ಇನ್ನೂ ಒಬ್ಬ ಮಾವ ಇದ್ದಾನೆ ಜರಾಸಂಧ, ಅವನನ್ನು ಕೊಲ್ಲೋದಿಲ್ಲ. ಯಾಕೆಂದರೆ ಎಲ್ಲರೂ ಬರಬೇಕು, ಎಲ್ಲ ಭೂಭಾರವು ತಾನೇ ಕಡಿಮೆ ಆಗಬೇಕು, ಅದಕ್ಕಾಗಿ ಕಾಯ್ತಾ ಇದ್ದಾನೆ. ಅದಕ್ಕಾಗಿ ಒಬ್ಬನು ವಾತ ಶರೀರಧಾರಿಯಾದ ತೃಣಾವರ್ತ. ವಾತ ಅಂದರೆ ಗಾಳಿಯ ಶರೀರದಲ್ಲಿ ಬಂದ ತೃಣಾವರ್ತ. ಅವನು ಕೃಷ್ಣನನ್ನು ಕರೆದುಕೊಂಡು ಗಗನಂ ಜಗಾಮ. ಗಗನ ಅಂದರೆ ಆಕಾಶಕ್ಕೆ ಹೋದ. ಯಾಕೆ ಅಂದರೆ ವಾದರಾಜರಂತಾರೆ ಸರಿ ಇದೆ. ಯಾಕೆಂದರೆ ಅವನು ಅಲ್ಲೇ ಸಾಯಬೇಕು. ಗಾಳಿಗೆ ಅವನ ಮನೆ ಯಾವುದು? ಆಕಾಶನೇ ಅವನ ಮನೆ. ಆಕಾಶ ಅಂದ್ರೇನು? ಇದೆ ಸ್ಪೇಸ್ನೊಳಗೆ ಈ ಗಾಳಿ ಇರಲಿಕ್ಕೆ ಶಕ್ಯ. ಆದ್ದರಿಂದ ಅವನ ಮನೆಯಲ್ಲಿ ಅವನ ನಿಜವಾದ ಸಾವಿಗೆ ಯೋಗ್ಯವಾದ ಯಾವ ಜಾಗ ಇದೆಯೋ ಅಲ್ಲಿಗೆ ಅವನು ಹೋಗಿದ್ದಾನೆ ಅಂತ ಆಯಿತು. ಆಮೇಲೆ ತದಾಖಲಸ್ಯೋತ್ಪತನಂ ಸ ಶೌರಿ ಹೃದಾನುಮೇನೆ ಪತಿತಸ್ಯ ದೂರಾತ್ ಗಿರೀಂದ್ರಕಲ್ಪೋತ್ಪತಿತಾತ್ಮಮೂರ್ತ್ಯ ಶರೀರಮಾಚೂರ್ಣಯಿತುಂ ಧಿಯೇವ. ಏನಂದರೆ ಇನ್ನೂ ತೃಣಾವರ್ತ ಕರ್ಕೊಂಡು ಮೇಲೆ ಹೋಗ್ತಾ ಇದ್ದಾನೆ ಕೃಷ್ಣನಿಗೆ. ಕೃಷ್ಣ ತನ್ನ ದೇಹವನ್ನು ಭಾರ ಮಾಡಲೇ ಇಲ್ಲ ಅಂತ ಎಷ್ಟೊತ್ತು. ಯಾಕೆಂದರೆ ಎಷ್ಟು ಮೇಲೆ ಹೋಗ್ತಾನೆ ಅಷ್ಟು ಒಳ್ಳೇದು ಅಂದ್ಕೊಂಡು.
ಇದು ಗ್ರಾವಿಟಿ ಬಗ್ಗೆ ಇರುವ ಒಂದು ಉಪನ್ಯಾಸ ನೋಡ್ಬೇಕಾದ್ರೆ. ಗ್ರಾವಿಟೇಷನಲ್ ಫೋರ್ಸು ಅದಕ್ಕೆ ಡಿಸ್ಟೆನ್ಸ್ ಭಾಳ ಮ್ಯಾಟ್ರ್ ಆಗ್ತದೆ ನೋಡ್ರಿ. ನಿಮ್ಗೆ ಗೊತ್ತಾ, ಎಕ್ಸಲರೇಷನ್ ಅನ್ನೋದು ಅದು ಗ್ರಾವಿಟಿ ಒಳಗಿರುವಂಥ ಅದನ್ನು ಮಲ್ಟಿಪ್ಲೈ ಮಾಡಿನೇ ನಾವು ಹೇಳ್ತೀವಲ್ಲ. ಹಾಗಾಗಿ ಏನು ಹೇಳ್ತಾರೆ ಅವನು, ಎತ್ತರದಿಂದ ಇಲ್ಲಿಂದ ಬಿದ್ದರೆ ಒಂದು ಸ್ವಲ್ಪ ಪೆಟ್ಟು, 1ನೇ ಫ್ಲೋರಿಂದ ಬಿದ್ದರೆ ಒಂದು ಸ್ವಲ್ಪ ಪೆಟ್ಟು, 2 ಆದರೆ ಸ್ವಲ್ಪ ಬೆಟರ್, 3 ಆದರೆ ಇನ್ನೂ ಹೆಚ್ಚು. ಅದಲ್ಲ, 1,000 ಅಡಿಯಿಂದ ಮೇಲಿಂದ ಬಿದ್ದರೆ ಅಥವಾ 10,000 50,000 ಅಡಿಯಿಂದ ಬಿದ್ದರೆ ಪೂರ್ಣ ಚೂರಾಗಿ ಬೀಳ್ತಾನೆ. ಹೀಗಾಗಿ ಕೃಷ್ಣ ಕಾಯ್ದಂತೆ, ಎಷ್ಟೋ ಹೊತ್ತು ಕಾಯ್ದಂತೆ. ಯಾಕೆ ಅಂದರೆ ಎಷ್ಟು ಮೇಲಕ್ಕೆ ಹೋಗ್ತಾನೋ ಅಷ್ಟು ಕೆಳಗೆ ಬರ್ತಾನೆ. ಇದಕ್ಕೊಂದು ಸಂದೇಶ ಇರುತ್ತೆ, ವರ್ಧತ್ಯಧರ್ಮೇನ ನರಹ ತಥೋ ಭದ್ರಾಣಿ ಪಶ್ಯತಿ ತತಃ ಸಪತ್ನಾಂಜಯತಿ ಸಮೂಲಸ್ತು ವಿನಶ್ಯತಿ. ಮನುಷ್ಯ ಒಂದಿಷ್ಟು ತಪ್ಪು ಮಾಡೋರು ಇರ್ತಾರೆ ಅಥವಾ ಅಧರ್ಮ ಮಾಡೋರು ಇರ್ತಾರೆ, ಅವ್ರು ನೋಡಲಿಕ್ಕೆ ಭಾಳ ಎತ್ತರಕ್ಕೆ ಹೋದಂಗೆ ಕಾಣಿಸ್ತದೆ. ನೋಡ್ತಾ ಏನು ಬೆಳೀತಾರೆ ಅವರು. ಒಳ್ಳೆಯದನ್ನು ಮಾಡಿದವರಿಗೆ ಇಲ್ಲೇ ಕೂತಾರೆ, ಕೆಟ್ಟ ಮಾಡಿದವರು ಹಾಗೆ ಮೇಲೆ ಹೋಗ್ತಾನೆ ಇದ್ದಾರೆ. ಒಂದು ಇವತ್ತೆಲ್ಲ ಕೆಟ್ಟ ಕಾಲ ಅಂತ ಹಿಂಗೆಲ್ಲ ಮಾತಾಡ್ತಿರ್ತಾರೆ, ಅದಲ್ಲ ಅಂತ. ಮೊದಲಿಗೆ ಹಾಗೆ ಬೆಳೆದಂಗೆ ಕಾಣಿಸ್ತದೆ, ತೃಣಾವರ್ತನ ಅಂತ ಮೇಲೆ ಹೋಗ್ತಾರೆ ಅಷ್ಟೇ. ಆಮೇಲೆ ಒಂದಿಷ್ಟು ಪ್ರಾಬಲ್ಯವನ್ನು ಪಡಿತಾರೆ, ಯಾವುದೋ ಒಂದು ಅಧಿಕಾರಕ್ಕೆ ಬರ್ತಾರೆ, ಎಲ್ಲ ನಡೀತದೆ, ಅವ್ರದೇ ನಡೀತದೆ ಅಂತ ನಮ್ಗೆ ಅನಿಸ್ತಾ ಇರ್ತದೆ. ಎಲ್ಲಿ ದೇವರು ವ್ಯವಸ್ಥೆ ಮಾಡುತ್ತಾರೆ ಗೊತ್ತಿಲ್ಲ, ತಕ್ಷಣಕ್ಕೆ ಅವರು ಹೇಳ ಹೆಸರಿಲ್ಲದಂತೆ ಹೋಗ್ಬಿಡ್ತಾರೆ. ಸಮೂಲಸ್ತು ವಿನಶ್ಯತಿ. ಇದು ಕರೆಕ್ಟಾಗಿ ತೃಣಾವರ್ತನ ಉದಾಹರಣೆಯಿಂದ ನಮ್ಗೆ ಹೇಳ್ತಾರೆ. ಹಂಗೆ ಹೇಳ್ಬೋದು. ಹೀಗಾಗಿ ಭಾಳ ಮೇಲಕ್ಕೆ ಹೋದವರೆಲ್ಲ, ಭಾಳ ಮೆರೆದವರು, ಅಧರ್ಮದ ಮಾರ್ಗದೊಳಗಿದ್ದವರು, ಅವರು ಸರಿಲೇಬೇಕು ಒಂದು ದಿವಸ. ಇದರೊಳಗೆ ಅನ್ಯಾಯ ಅನ್ನೋದು ಆಗೋದೇ ಇಲ್ಲ. ದೇವರು ಇದನ್ನು ಶಾಸನ ಮಾಡೇ ಇಟ್ಟಿದ್ದಾನೆ. ಅದರ ಮೊದಲನೇ ಎಕ್ಸಾಂಪಲ್ ಕೊಟ್ಟು ತೃಣಾವರ್ತನಿಂದ. ಇದು ರೀಸೆಂಟ್ ಎಕ್ಸಾಂಪಲ್ ನೀವು ಹೇಳಿದ್ವಿ, ಹಾಗೆ ಹೇಳೋದು. ಆದ್ದರಿಂದ ಏನಾಯ್ತು ಅಂತಂದರೆ, ಶರೀರಂ ಆಚೂರ್ಣಯಿತು ಧ್ಯೇವ. ಆಚೂರ್ಣಯಿತು ಅಂದರೆ ಇನ್ನೊಂದು ಸ್ವಲ್ಪ ಪುಡಿ ಆಗಲಿ ಅನ್ನೋ ಕಾರಣಕ್ಕೆ ಸುಮ್ಮನೆ ಶಾಂತವಾಗಿದ್ದ ಕೃಷ್ಣ ಹೋಗ್ತಾ ಇದ್ದಾನೆ. ಇನ್ನೊಂದು ಸ್ವಲ್ಪ ಮೇಲೆ ಹೋದ. ಆಮೇಲೆ ಏನಾಯಿತು ಅಂದರೆ, ಸವಾತ ರೂಪಿ ದಿತಿಜೋ ಮುಕುಂದ ಭರಾ ಸಹಿಷ್ಣುರ್ ನಿಪಪಾತ ಭೂಮೌ ತಥಾ ಹಿವಾ ತಸ್ಯ ಜಗೋಧಿಕೋಪಿ ಕಥನ್ನು ವಿಶ್ವಂಭರ ಮುದ್ಬಿಭರ್ತಿ. ವಾತರೂಪಿಯಾದ ಈ ತೃಣಾವರ್ತ ಹೋಗ್ತಾ ಇದ್ದಾನೆ, ಇನ್ನೂ ಮೇಲೆ ಹೋಗ್ತಾ ಇದ್ದಾನೆ. ಇನ್ನು ಎಷ್ಟು ಮೇಲೆ ಹೋದರೂ ಕೂಡ ಮುಕುಂದನ ಭಾರ ಒಂದು ಸಲ ಶುರುವಾಯಿತು ಅಂತಂದರೆ ಅದನ್ನು ತಡೆಯುವ ಶಕ್ತಿ ಅವನಿಗಿಲ್ಲ ಅಂತ. ಯಾಕೆ ಅಂದರೆ, ನೆನಪು ಮಾಡಿಕೊಂಡು ಕೃಷ್ಣನಿಗೆ ಏನಂತ ಕರೀತಾರೆ, ವಿಶ್ವಂಭರ ಅಂತ ಕರೀತಾರೆ. ವಿಶ್ವಂಭರ ಅಂದರೆ ಭರ ಶಬ್ದಕ್ಕೆ ಧಾರಣೆ ಮಾಡುವವರು. ನೀನು ಈ ಪೃಥ್ವಿಯಲ್ಲಿ, ಈ ಬ್ರಹ್ಮಾಂಡದ 14 ಲೋಕಗಳಲ್ಲಿ, ಭೂಮಂಡಲದೊಳಗೆ, ಈ ಭಾಗದೊಳಗೆ ಒಂದು ದಾರಿಯೊಳಗೆ ಹೊರಟಿದ್ದು. ಅಲ್ಲಿ ನಿನ್ನ ಸಾಮರ್ಥ್ಯ ತೋರಿಸ್ತಾ ಇತ್ತು. ಈ ಪೃಥ್ವಿ ಮಂಡಲ ಅಲ್ಲ, ಈ 14 ಲೋಕಗಳನ್ನು ತಾನು ಸರಳವಾಗಿ ಧಾರಣೆ ಪೋಷಣೆ ಮಾಡ್ತಾ ಇದ್ದ. ಅದಕ್ಕೆ ಅವನ ಹೆಸರು ವಿಶ್ವಂಭರ. ಈ ಅದಕ್ಕೆ ಅದನ್ನು ಭಾಳ ಚಂದ ಯೂಸ್ ಮಾಡ್ತಾರೆ. ಕಥಂನು ವಿಶ್ವಂಭರ ಮುದ್ದಿವರ್ತಿ. ವಿಶ್ವಂಭರನನ್ನು ಎತ್ತಿಡಲಿಕ್ಕೆ ಶಕ್ಯದನ? ಅವನೇ ನಿಮ್ಮನ್ನು ಎತ್ತಿಡಿದಿದ್ದು. ನಿನ್ನ ಸ್ವಂತದ ಈಗ ತೃಣಾವರ್ತನ ದೇಹದ ಒಂದು ಭಾರ ಅದಲ್ಲ, ಅದನ್ನು ಯಾರು ಹಿಡಿದಿದ್ದು? ಹಾಗಾದರೆ ಅದನ್ನು ಅವನೇ ಹಿಡಿದಿದ್ದು. ಅವನನ್ನು ಅವನೇ ಹಿಡಿದಿದ್ದಾನೆ, ತನ್ನನ್ನು ತಾನೇ ಹಿಡಿದಿದ್ದಾನೆ. ಈ ಜಗತ್ತಲ್ಲೆಲ್ಲ ವಿಭರ್ತಿ ಧಾರಣೆ ಪೋಷಣೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಇಂಥವನನ್ನು ಎಷ್ಟು ಭಾರ ಅಂತ ತಡಿಲಿಕ್ಕೆ ಶಕ್ಯ? ಹೀಗಾಗಿ ಜೋರಾಗಿ ನಿಪಪಾತ ಭೂಮು, ಬಿದ್ದು ಬಿಟ್ಟ. ಜೋರಾಗಿ ಬಿದ್ದ ಕ್ಷಣಾರ್ಧದೊಳಗೆ ಹಸು ನೀಗಿಬಿಟ್ಟ ಅಂತ ಬರೀತಾರೆ. ಹೇಳ್ತಾರೆ ನೋಡಿ, ಕಥಂನು ವಿಶ್ವಂಬರ ಮುದ್ಬಿಭರ್ತಿ. ಆಮೇಲೆ ಹೀಗೆ ತೃಣಾವರ್ತನ ಇದಾದ ಮೇಲೆ ಒಂದು ಸಲ ಇನ್ನೊಂದು ರೂಪವನ್ನು ತೋರಿಸ್ತಾ ಇದ್ದಾನೆ ಪರಮಾತ್ಮ, ತನ್ನ ಅದ್ಭುತವಾದ ಲೀಲೆಯನ್ನು. ನಿದ್ರಾಮಾಶ್ರಯ ಕಿಂ ತದಾಶ್ರಯ ಫಲಂ ಭುಕ್ತಂ ವ್ರಜೇಜ್ಜೀರ್ಣತಾಂ ನಿದ್ರಾಕಂಬ ವಿಮೀಲಿತಾಕ್ಷಿಯುಗಲಃ ಪ್ರಾದ್ಯಂ ಯದಾ ಲಿಂಗತಿ ಅಸ್ತ್ವೇವನ್ವಿತಿ ಮುದ್ರಿತಾತ್ಮನಯನಃ ಸ್ವಾಂಗಂ ಸಮಾಲಿಂಗ್ಯ ತತ್ ಸರ್ವಂ ಜೀರ್ಣಮಥೋ ದಿಶೇತಿ ಜನನೀಂ ಶಂಸನ್ ನಿಜಂ ಸೋವತಾತ್. ಏನು ಚಂದ ಬರೀತಾರೆ. ಇಂತಹ ಶ್ಲೋಕ ಬರಲಿಕ್ಕೆ ಯಾರಿಗೂ ಶಕ್ಯ ಇಲ್ಲ, ಅದು ಅಂತಹ ಮಹಾಕವಿಗಳಿಗೆ ಶಕ್ಯ. ಹೇಳ್ತಾರೆ, ಒಂದ್ಸಲ ಹೀಗೆ ಹುಡುಗ ಹಠ ಮಾಡ್ತಿದ್ದಾನೆ, ಏನೋ ಕೇಳ್ತಾ ಇಲ್ಲ, ಮಾತು ಕೇಳ್ತಾ ಇಲ್ಲ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ನಮ್ಮ ಹುಡುಗರು ನೋಡ್ತೀವಲ್ಲ, ಇದು ಹುಡುಗರಿಗೆ ಹುಡುಗ, ಇವನು ಪರಮಾತ್ಮ ಮನ್ಮಥರಿಗೆ ಮನ್ಮಥ, ಎಲ್ಲದಕ್ಕೂ ಅದ್ಭುತವಾದ ಅಸದೃಶವಾದ ಅನ್ಯಾದೃಶವಾದ ವ್ಯಕ್ತಿ. ಹೀಗಾಗಿ ಮಕ್ಕಳ ಹಠ ಅಂದರೆ ಮಕ್ಕಳ ಹಠ, ಅದರೊಳಗೆ ಅದ್ಭುತವಾಗಿ ತೋರಿಸ್ತಾ ಇದ್ದಾರೆ. ಕೇಳಿದಂತೆ, ಮಲಗೋ ಮಾರಾಯ, ಇಡೀ ರಾತ್ರಿ ಆಯಿತು, ಮಲಗ್ತಾ ಇಲ್ಲ, ಎಷ್ಟು ಬಡದ್ರು ಮಲಗ್ತಾ ಇಲ್ಲ ಮಗ ಕೃಷ್ಣ. ಆವಾಗ ನಿದ್ರಾಂ ಆಶ್ರಯ ಅಂತ. ಏನು ಮಾಡಿ ನಿದ್ರೆ ಮಾಡಿದ್ರೆ ಏನು ಪ್ರಯೋಜನ ಅಂತ ಕೇಳಿದ್ರು ಕೃಷ್ಣ. ಸಣ್ಣ ಹುಡುಗ, ಅಮ್ಮ ಮಲ್ಕೊಂಡ್ರೆ ಏನಾಗ್ತದೆ ಅಂತಂದ್ರು. ಇಲ್ಲಪ್ಪ, ಚೆನ್ನಾಗಿ ನೀವು ಉಂಡದ್ದೆಲ್ಲ ಜೀರ್ಣ ಆಗ್ತದೆ, ಅದಕ್ಕಾಗಿ ಮಲಗಬೇಕು ಅಂತಂದ್ರೆ. ಹೌದಾ, ಹಂಗಂದ್ರೆ ಜೀರ್ಣ ಆಗಬೇಕು ನಮ್ಮ ಹೊಟ್ಟೆಯೊಳಗಿದ್ದು ಅಂತಂದರೆ ಹಂಗೆ ನಿದ್ರೆ ಅಂದ್ರೆ ಏನದು ಅಂತ ಕೇಳಿದ್ರು. ಬರೀತಾರೆ ನೋಡ್ರಿ, ತದಾಶ್ರಯ ಫಲಂ ಭುಕ್ತಂ ವ್ರಜೇ ಜೀರ್ಣತಾಂ ನಿದ್ರಾ ಕಾಂಬ ಅಂಬ ನಿದ್ರಾ ಹಾಗಾದ್ರೆ ನಿದ್ರೆ ಅಂದ್ರೆ ಏನದು ಅಂತ ಕೇಳಿದರೆ
ಅವ ಕೇಳಬೇಕಾದ್ರೆ ಕಣ್ಣು ತೆಗೆದು ಕೇಳ್ತಾನೆ, ನಂಗೆ ನಿದ್ದೆ ಬಂದಿಲ್ಲ ಅಂತ ತೋರಿಸ್ಲಿ. ನಿಮೀಲಿತಾಕ್ಷ, ನಮ್ಮ ಹುಡುಗರು ಮಾಡ್ತಿರ್ತಾರೆ, ನಂಗೆ ನಿದ್ದೆ ಬಂದಿಲ್ಲ ಅಂತ ಹಿಂಗೆ ತೆಗೆದು ತೋರಿಸ್ತಿರ್ತಾರೆ ಕಣ್ಣು. ಸೇಮ್ ಇದೆಲ್ಲ ಅದಕ್ಕೆ ಕೃಷ್ಣನ ಲೀಲೆ ಅಂತ ಕರಿತೀವಿ. ಅದನ್ನು ಕೃಷ್ಣ ಮಾಡಿ ಎಲ್ಲದಕ್ಕೂ ಮೊದಲನೇ ಪಂಕ್ತಿ, ಅಗ್ರ ಪಂಕ್ತಿ ಕೃಷ್ಣಂದೇ, ಅದನ್ನು ಮಾಡಿ ತೋರಿಸಿದ್ದಾನೆ. ನಿಮೀಲಿತಾಕ್ಷ ಯುಗಲ ಪ್ರಾಜ್ಞಂ ಯದಾ ಲಿಂಗತಿ. ಅವರಮ್ಮ ಹೇಳ್ತಾಳೆ. ಹಂಗಾಗಿ ನಿದ್ದೆ ಅಂದರೆ ಏನು ಅಂತಂದರೆ, ಇಲ್ಲ ಪ್ರಾಜ್ಞ ಅಂತ ಹೇಳಿ ಪರಮಾತ್ಮ ಇದ್ದಾನೆ, ಪ್ರಾಜ್ಞ ರೂಪಿಯಾದ ಪರಮಾತ್ಮನನ್ನು ಆಲಿಂಗನ ಮಾಡ್ಕೊಳ್ಳೋದು ನಿದ್ದೆ. ಎಚ್ಚರದೊಳಗೆ ದೇವರ ರೂಪ ಅದು, ಮಲಗಿದ್ದಾಗೂ ಒಂದು ರೂಪ ಅದು, ಅದರೊಳಗೂ ವಿಶೇಷವಾದ ನಿದ್ರಾವಸ್ಥೆಗೆ ಪ್ರಾಜ್ಞ ನಾಮಕ ಪರಮಾತ್ಮ ಆಲಿಂಗತಿ. ಹಂಗಂದ್ರೆ ಮಾಡ್ಕೋತೀನಿ ಅಂತ ತನ್ನನ್ನು ತಾನೇ ಆಲಿಂಗನ ಮಾಡ್ಕೊಂಡ. ಯಾಕೆಂದ್ರೆ ಅವನೇ ಪ್ರಾಜ್ಞ ಮೂರ್ತಿ ಅಲ್ಲ, ಅವನೇ ಪ್ರಾಜ್ಞ ರೂಪಿಯಾದವನನ್ನು ತೋರಿಸಿದ ಆ ವಿಷಯ ಗೊತ್ತಾಗ್ತಾ ಇಲ್ಲ ಯಶೋದೆಗೆ. ಮುಂದೆ ಶ್ರೀನಿವಾಸ ಕಲ್ಯಾಣ ಕೇಳುವಾಗ ಅದೇ ಮಾತಂತಾಳೆ, ಅವತ್ತೇ ನಾನು ಚಿಂತನೆ ಮಾಡಿಬಿಟ್ಟಿದ್ರೆ ಇವನೇ ಪ್ರಾಜ್ಞ ಮೂರ್ತಿ, ಅದಕ್ಕೆ ಅವ ಹಿಂಗೆ ಕೈ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾಗಲಿಲ್ಲ ನನಗೆ, ಅದನ್ನು ಮರೆತೆ ನೋಡು, ಅದಕ್ಕೆ ಮತ್ತೆ ಹುಟ್ಟಿ ಬಂದೀನಿ ಈಗ ಅಂತಾಳೆ. ಶ್ರೀನಿವಾಸನ ತಾಯಿಯಾಗಿ ಹುಟ್ಟಿದ್ದೇನೆ ಅಂತ. ಇದೇ ಯಶೋದೆ ಕುಲಾವತಿಯಾಗಿ ಅಲ್ಲಿ ಅವತಾರ ಮಾಡ್ತಾಳೆ. ಈ ಕಾರಣಕ್ಕಾಗಿ ಹೇಳ್ತಾಳೆ, ಅಸ್ತು ಏವಂ ಅಸ್ತ್ವೇವನ್ ಮಿತಿ ಏವನ್ ತ್ವಿತಿ ಮುದ್ರಿತಾತ್ಮನಯನ. ಮುದ್ರಿತಾತ್ಮ ಅಂದರೆ ತನ್ನನ್ನು ತಾನೇ ಹಿಂಗೆ ಇಟ್ಟುಕೊಂಡು ಆ ಮುದ್ರೆಯನ್ನು ತೋರಿಸಿದ. ಏನಂದರೆ ನನ್ನನ್ನು ನಾನೇ ಆಲಿಂಗನ ಮಾಡ್ತಾ ಇದ್ದೀನಿ, ನಾನೇ ಪ್ರಾಜ್ಞ ಮೂರ್ತಿ. ಸ್ವಾಂಗಂ ಸಮಾಲಿಂಗ್ಯ ತತ್ ಸರ್ವಂ ಜೀರ್ಣ ಮತ್ತು. ಆಮೇಲೆ ಹೇಳಿದಂತೆ ಮಲಗೋದು ಇನ್ನೇನು ಬೇಡ, ನನ್ನನ್ನು ಹಿಂಗೆ ಹಿಡ್ಕೊಂಡೆ ಜೀರ್ಣ ಆಗಿ ಹೋಯ್ತು ಊಟ. ನಿನಗೇನು ಜೀರ್ಣ ಆಗ್ಲಿಕ್ಕೆ ನಾನು ಮಲಗಬೇಕಿತ್ತು, ನಾನು ಮುಗಿದೋಯ್ತು, ಇನ್ನು ಮತ್ತೆ ಆಟ ಶುರು ಅಂತಂದು. ಅವಳಂದು ನನ್ನ ಜೀರ್ಣ ಆಗಬೇಕಲ್ಲ ಸರ್, ನಿನ್ನ ಜೀರ್ಣ ಆಗ್ಬೇಕು. ಪ್ರಾಬ್ಲಮ್ ಅವಳು ಪಾಪ ಅವಳು ಹೇಳ್ಕೊಂಡಿದ್ದು ಪ್ರಾಬ್ಲಮ್, ಇವಂದಲ್ಲದು. ಇವನಿಗೇನು ಮಲಗಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಅವನಂದ್ರು ನನ್ನ ಹೊಟ್ಟೆಯೊಳಗಿರುವ ಪದಾರ್ಥ, ನಾವು ಸಿಕ್ಕಾಪಟ್ಟೆ ಊಟ ಮಾಡುವ ಜನ ಪಾಪ, ಅವರೆಲ್ಲ ಗೌಳಿಗರು, ಗಟ್ಟಿಮುಟ್ಟಿ ಪದಾರ್ಥ ತಿಂದಿರ್ತಾರೆ. ಹೀಗಾಗಿ ನಮ್ಮದು ಜೀರ್ಣ ಆಗಬೇಕು ಅಂದ್ರೆ ನಿದ್ರೆ ಆಗಬೇಕು, ನಮ್ಮ ನಿದ್ದೆ ಆಗಬೇಕು ಅಂದ್ರೆ ನಿನ್ನ ನಿದ್ದೆ ಆಗಬೇಕು. ಇದನ್ನು ಹೇಳಬೇಕಾಗಿತ್ತಕ್ಕೆ ಪಾಪ. ಅದು ಅವನಿಗಂತ ಹೇಳಿದ್ದು ಅವನ ಒಂದೇ ನಿಮಿಷಗಳು ಜೀರ್ಣ ಮಾಡಿಬಿಟ್ಟ. ನಿಮಗೆಲ್ಲ ಈ ಕಥೆ ಗೊತ್ತೇ ಇದೆ. ಶ್ರೀಕೃಷ್ಣ ಶುಕಾಚಾರ್ಯರ ಆಶ್ರಮದಿಂದ ಹೊರಗೆ ಬಂದು ಒಂದು ಸಲ ತೇಗಿ ಬಿಟ್ಟರೆ ಸಾಕು, ಎಲ್ಲರೂ ಹೊಟ್ಟೆ ತುಂಬಿಬಿಡ್ತಾರೆ. ಏಕೋ ವಿಷ್ಣುರು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯ ಅಂತನ್ನೋದನ್ನು ಅಲ್ಲಿ ನೆನಪು ಮಾಡಿಕೊಡ್ತಾರಲ್ಲ, ಹಾಗೆ ಎಲ್ಲರ ಹೊಟ್ಟೆ ತುಂಬಿತೋ ಹಾಗೆ ಎಲ್ಲರ ಜೀರ್ಣವೂ ಆಗೋಯ್ತು ಅಂತ ಹೇಳಿ ಹೇಳ್ತಾರೆ. ಇದಕ್ಕಿಂತ ಭಗವಂತ ತನ್ನನ್ನು ತಾನು ತೋರ್ಪಡಿಸ್ಲಿಕ್ಕೆ ಇನ್ನೇನು ದಾರಿ ಅದು? ದಾರಿಗಳು ಅನೇಕವ, ಆದರೆ ಇನ್ನೇನು ತೋರಿಸ್ಬೇಕು, ಆದರೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋದು ಆಶ್ಚರ್ಯ. ಇಷ್ಟು ಆಯ್ತಂತೆ. ಆಮೇಲೆ ಎಲ್ಲ ಕಡೆಯಿಂದ ಕಂಪ್ಲೇಂಟ್ಸ್ ಬರಲಿಕ್ಕೆ ಶುರು ಆಯಿತು ಕೃಷ್ಣನ ಬಗ್ಗೆ. ಇವನ ಆಟ ಪಾಠಗಳು ಬಹಳ ಶುರು ಆಯಿತು. ಅದಕ್ಕಿಂತ ಮೊದಲು ಅದಕ್ಕೆ ಅವನ ನಾಮಕರಣಾದಿಗಳನ್ನು ಮಾಡಿದ್ದರ ಕಥೆಯನ್ನು ಹೇಳ್ತಾರೆ. ಅಥೈತ್ಯ ಗರ್ಗ ಕಿಲ ರಾಮಕೃಷ್ಣೌ ಚಕಾರ ನಾಮ್ನ ವಿನತೌ ಸುತೌ ತೌ ಅಹಂ ತು ಮನ್ಯೆ ಚಕಿತಸ್ತದೀಯ ಗುರುತ್ವ ಕೀರ್ತ್ಯ ಜಗೃಹೇ ತದಾಖ್ಯಾಂ. ರಾಮಕೃಷ್ಣರಿಗೆ ಹೆಸರಿಟ್ಟರು, ನಾವು ಹೆಸರು ಹೇಳಿಬಿಟ್ವಿ, ಅದರ ಹೆಸರಿಟ್ಟರು ಏನಂತ, ಅವನಿಗೆ ಬಲರಾಮ ಅಂತ ಹೆಸರಿಟ್ಟರು, ರೋಹಿಣಿ ಮಗನಿಗೆ. ಕೃಷ್ಣನಿಗೆ ಕೃಷ್ಣ ಅಂತ ಹೆಸರಿಟ್ಟರು. ಅದಕ್ಕೆ ಹೇಳಿದ್ವು, ಈ ಕೃಷ್ಣ ಅಂತ ಹೆಸರಿಟ್ಟಿದ್ದು ಸರಿಯಾಗಿದ್ದೇ ಇದ್ದದ್ದು. ಯಾಕೆಂದರೆ ಮುಂದೆ ಅದಕ್ಕೆ ಕಾರಣ ಹೇಳ್ತಾರೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ ಅಂತ ಹೇಳಿ ದಾಸರು ಅಂತಾರಲ್ಲ, ಆ ಕಷ್ಟವನ್ನು ಹರಣ ಮಾಡ್ತಾನೆ ದೇವರು. ಕರ್ಷತಿ ಇತಿ ಕೃಷ್ಣ. ಕರ್ಷತಿ ಅಂದರೆ ಎಳೆಯುತ್ತಾನೆ, ಎಳೆಯುವವನು ಅಂತ ಅರ್ಥ ನೋಡ್ರಿ ಕೃಷ್ಣ ಅನ್ನೋದಕ್ಕೆ. ನಾವೆಲ್ಲ ಭಾರಿ ಭಾರಿ ಹೆಸರು ಅರ್ಥ ಮಾಡಿ ಇರ್ತಿರ್ತೀವಲ್ಲ ಹೆಸರು. ಕೃಷ್ಣನ ಹೆಸರಿಗೆ ಅರ್ಥ ಇರೋದು ಎಳೆಯುವವನು ಅಂತ, ಕರ್ಷತಿ, ಆಕರ್ಷತಿ. ಆದ್ದರಿಂದ ಎಳೆಯುತ್ತಾನೆ, ಏನು ನಮ್ಮ ಅಘಗಳನ್ನು ಪಾಪಗಳನ್ನು ಎಳೆಯುತ್ತಾನೆ, ಅದನ್ನು ಹೇಳ್ತಾರೆ. ಅನಂತ ನಾಮಾಪಿ ಸ ಕೃಷ್ಣ ಸಂಜ್ಞಾ ಮವಾಪ್ಯ ತುಷ್ಟ ಕಿಲ್ಲ ಗರ್ಗದತ್ತಾಂ. ಗರ್ಗಾಚಾರ್ಯರು ಅವರ ಕುಲಪುರೋಹಿತರು, ಯದುವಂಶದವರಿಗೆ ಗರ್ಗಾಚಾರ್ಯ ಪುರೋಹಿತರು. ಅವರು ಬಂದು ಇವನಿಗೆ ರಾಮ, ಇವನಿಗೆ ಕೃಷ್ಣ, ರಾಮ ಅಂದರೆ ಬಲರಾಮ, ತು ಕೃಷ್ಣ ಅಂತ ಹೆಸರಿಟ್ರಲ್ಲ, ಅದನ್ನು ಕೇಳಿ ಭಾಳ ತೃಪ್ತಿ ಆಯ್ತಂತ ಅವನಿಗೆ. ತಥಾಹಿ ಶಬ್ದೇಶು ಬಹೂದಿದೇಶು ಪ್ರಿಯೇರಿತ ಪ್ರೀತಿ ಕರೋಹಿ ಲೋಕೆ. ಮಾಧವ ಅಂತ ಹೆಸರಿಟ್ಟಿದ್ರು, ಈಗಾಗಲೇ ಮಾಧವ ಮಾಧವ ಅಂತ ಕರಿತಿದ್ರು. ಗರ್ಗಾಚಾರ್ಯ ಹೊಸದಾಗಿ ಕೃಷ್ಣ ಅಂತ ಕರೆದ ಮೇಲೆ ನನ್ನ ಹೆಸರು ಕೃಷ್ಣ ಅಂತೇ ಕರಿಬೇಕು ಅಂತ ಎಲ್ಲರೂ ಹೇಳಿದ್ರು. ಸಣ್ಣ ಹುಡುಗ, ನನ್ನ ಹೆಸರು ಕೃಷ್ಣ ಅಂತ. ಯಾಕೆ ಅಂದರೆ ಅದಕ್ಕಂತಾರೆ ಅನಂತ ನಾಮಾಪಿ. ವಿಷ್ಣು ಸಹಸ್ರನಾಮದೊಳಗೆ 1000 ಹೆಸರು. ಇನ್ನು ಜಗತ್ತಿನೊಳಗಿರೋ ಎಲ್ಲ ಹೆಸರುಗಳು ಕೂಡ ಸಮನ್ವಿತವಾಗಿ ತತ್ತು ಸಮನ್ವಯಾತ್ ಓಂ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳುವ ಸೂತ್ರದಿಂದ ಗೊತ್ತಾಗೋದೇನು ಅಂದರೆ ಎಲ್ಲ ಶಬ್ದಗಳು ಸಮನ್ವಿತವಾಗೋದು ಪರಮಾತ್ಮನೊಳಗೆ. ಅನಂತ ಹೆಸರುಗಳು ಪರಮಾತ್ಮನಿಗೆ. ಆದರೆ ಕೃಷ್ಣ ಅನ್ನೋದು ಬಹಳ ಇಷ್ಟ ಆಯಿತು. ಯಾಕೆಂದರೆ ಗರ್ಗಾಚಾರ್ಯರು ಇಷ್ಟ. ನಮಗೆ ಯಾರು ಪ್ರೀತ್ಯಾಸ್ಪದರೋ ಅವರು ಕೊಟ್ಟ ಪದಾರ್ಥ ನಮ್ಗೆ ಜಾಸ್ತಿ ಹಿಡಿಸ್ತದೆ. ನಾವು ಹೆಂಗಿರ್ತದೆ, 4 ಜನ 4 ಪದಾರ್ಥ ಕೊಟ್ಟಿರ್ತಾರೆ. ಅದರೊಳಗೆ ಅತೀ ಪ್ರೀತ್ಯಾಸ್ಪದರು ಯಾರಿದ್ದಾರೋ ಅವರು ಕೊಟ್ಟ ಪದಾರ್ಥ ಪರ್ಮನೆಂಟಾಗಿ ಇಟ್ಕೊಂಡಿರ್ತಾರೆ ಮನುಷ್ಯ. ಯಾಕೆಂದರೆ ಇದು ನಮ್ಮವ್ರು ಕೊಟ್ಟಿದ್ದು, ನಮ್ಗೆ ಬೇಕಾದವ್ರು ಕೊಟ್ಟಿದ್ದು. ಅದನ್ನೇ ಬರೀತಾರೆ, ಪ್ರಿಯೇರಿತ ಪ್ರೀತಿಕರ ಈ ಲೋಕೆ. ಜಗತ್ತಿನೊಳಗೆ ಪ್ರಿಯೇರಿತ ಪ್ರೀತಿ
ಆಸ್ಪದರು ಯಾರಿದ್ದಾರೋ ಅವರು ಹೇಳಿದ ಮಾತು ನಮಗೆ ಯಾವಾಗಲೂ ಪರ್ಮನೆಂಟ್ ಆಗಿರುತ್ತೆ. ನಮಗೆ ಎಷ್ಟೋ ಮಂದಿ ಉಪದೇಶ ಮಾಡಿರ್ತಾರೆ, ನಮ್ಮ ಆಚಾರ್ಯ ಹಿಂಗೆ ಹೇಳಿದ್ರು ನಾವು ಹೇಳ್ತೀವಿ, ಯಾಕೆಂದರೆ ಅದಕ್ಕಿಂತ ನಮಗೆ ಹತ್ತಿರ ಯಾರೂ ಇಲ್ಲ, ಈ ಕಾರಣಕ್ಕಾಗಿ ಹೇಳೋದು. ಹೀಗಾಗಿ ನಮ್ಮ ತಂದೆ ತಾಯಿಗಳು ಹೇಳಿದ ಮಾತು ನಮ್ಮ ಪರ್ಮನೆಂಟ್, ನಮ್ಮ ಗುರುಗಳು ಹೇಳಿದ ಮಾತು ನಮ್ಮ ಪರ್ಮನೆಂಟ್. ಯಾಕೆ ಅಂದರೆ ಗುರುಗಳಿಗಿಂತ ಹಿತರಾದವರು ಯಾರಿದ್ದಾರೆ ಜಗತ್ತು. ಹಾಗೆ ಇಲ್ಲಿ ಗುರುಗಳಾದ ಗರ್ಗಾಚಾರ್ಯರು ಕೃಷ್ಣ ಅಂತ ಯಾವಾಗ ಕರೆದ್ರು, ಅವನ ಹೆಸರು ಕೃಷ್ಣ ಅಂತ ಅವ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು, ಯಾದವ ಕೃಷ್ಣ ಅಲ್ಲಿ ವಾಸಿಷ್ಠ ಕೃಷ್ಣ, ಅಂತೂ ಕೃಷ್ಣ ಪರ್ಮನೆಂಟ್ ಅಂತ ಅನ್ನೋ ಅಭಿಪ್ರಾಯ ಅಲ್ಲಿ ಹೇಳ್ತಾರೆ. ಯತಸ್ವ ಸಂದರ್ಶನತೋ ನರಾಣಂ ವರಂಗನಾನಾಂ ಸುರಚಾರಣಾನಾಂ ಮನಾಂಸಿ ಸರ್ವಾಣ್ಯಪಕರ್ಷತೀಶಃ ತತೋಪಿ ಕೃಷ್ಣಂ ಪ್ರವದಂತಿ ಸಂತಃ. ಇನ್ನೊಂದು ಕಾರಣ ಏನಿರಬಹುದು ಅಂತಂದರೆ, ಎಲ್ಲರ ಇಂದ್ರಿಯ ಮನಸ್ಸು ಎಲ್ಲವುಗಳನ್ನು ಆಕರ್ಷಿಸುತ್ತಾನೆ ಕೃಷ್ಣ. ಆದ್ದರಿಂದ ಅವನು ಕರ್ಷಣ ಮಾಡುವುದರಿಂದ ಅವನು ಕೃಷ್ಣ ಅಂತ ಕರೀತೀವಿ. ನಮ್ಮ ಮನಸ್ಸನ್ನು ಆಕರ್ಷಣೆ ಮಾಡ್ತಾ ಇದ್ದಿಲ್ಲ ಅಂದರೆ ನಾವು ಇವತ್ತು ಯಾರೂ ಇಲ್ಲಿ ಕೂತಿರ್ತಾ ಇದ್ದೀವಿ. ಕೃಷ್ಣ ಅಂದರೆ ಅದೊಂದು ಆಕರ್ಷಣೆ ನಮಗೆ. ಆದ್ದರಿಂದ ವಿಶೇಷವಾಗಿ ಅವನಿಗೆ ಆ ಹೆಸರು ಇನ್ನೂ ಚೆನ್ನಾಗಿ ಕೂಡುತ್ತದೆ ಅಂತ ಅದನ್ನು ಹೇಳ್ತಾರೆ. ಇನ್ನು ಇದೇ ಕೃಷ್ಣ ಶಬ್ದಕ್ಕೇನೆ ಬೇಕಾದಷ್ಟು ಅರ್ಥಗಳನ್ನು ಅವರು ಬರೆದಿದ್ದಾರೆ. ತಿಳ್ಕೊಳ್ಳಿಕ್ಕೆ ಅನೇಕ ದಿನಗಳನ್ನೇ ನಾವು ಇದಕ್ಕೆ ಯಾಪನೆ ಮಾಡಬೇಕು, ಅಷ್ಟು ವಿಷಯ. ಮುಂದೆ ಶುರುವಾಯಿತು ಇವನ ಆಟಗಳು ಪಾಠಗಳು ಹೆಚ್ಚೆಚ್ಚಾಯ್ತಾ ಹೋದು. ಈ ಇಷ್ಟೊತ್ತರೊಳಗೆ ಈಗಾಗಲೇ ಸಂಹಾರ ಅನೇಕ ಮಾಡಿದ್ದಾನೆ ಕೃಷ್ಣ. ಆಟ ಪಾಠಗಳನ್ನು ಮಾಡ್ತಾ ಇದ್ದ. ಕನಕದಾಸರು ಹಾಡು ಬರೀತಾರೆ, ಇಂದು ಸೈರಿಸಿರಿ ಶ್ರೀಕೃಷ್ಣನ ತಪ್ಪ ಮುಂದಕ್ಕೆ ನಿಮ್ಮ ಮನೆಗೆ ಬಾರನಮ್ಮ ಅಂಥೇಳಿ ಒಂದು ಹಾಡದಲ್ಲ. ಅದರೊಳಗೆ ಹೇಳ್ತಾರೆ, ದಿನಾ ಕಂಪ್ಲೇಂಟ್ ಬರೋದಂತ ಯಶೋದೆಗೆ ಬಂದು ಹೇಳೋರು, ಏನು ನಿಮ್ಮ ಯಶೋದೆ ನಿನ್ನ ಕಂದಗೆ ಏಸು ರೂಪವೇ, ಇಲ್ಲಿದ್ದಾನಂದ್ರೆ ಅಲ್ಲಿದ್ದಾನೆ, ಅಲ್ಲಿದ್ದಾನಂದ್ರೆ ಇನ್ನೊಂದು ಕಡೆ ಇದ್ದಾನೆ, ಇಲ್ಲಿ ಹಾಲು ಚೆಲ್ತಾನೆ, ಅಲ್ಲಿ ಮೊಸರು ಹೊಡಿತಾನೆ, ಇನ್ನೊಬ್ಬರ ಕಡೆ ಬೆಣ್ಣೆ ತೆಗಿತಾನೆ, ಮತ್ತೊಬ್ಬರ ಮನೆಯೊಳಗಿನ ಈ ಸಾಮಾನುಗಳನ್ನು ಧ್ವಂಸ ಮಾಡ್ತಾನೆ, ಎಲ್ಲಿ ಅಂತ ಹಿಡಿಬೇಕು, ಏನಂತ ಮಾಡಬೇಕು. ಹೀಗಾಗಿ ದಿನಾ ಕಂಪ್ಲೇಂಟ್. ಇದಕ್ಕಿಂತ ಅದು ಹೇಳ್ತಾರಲ್ಲ, ಹಿಂದಿಯೊಳಗೆ ರವಯ್ಯ ಅಂತ ಆ್ಯಟಿಟ್ಯೂಡ್ ಇರೋ ಹುಡುಗ ಎಲ್ಲೂ ಸಿಗೋದಿಲ್ಲ ನಿಮಗೆ. ಅಂಥ ಹುಡುಗ ಇವನು. ಹರೌಪಯೋ ಮುಷ್ಣತಿ ಕಾಪಿ ತುಷ್ಟ ದಧಾರ ಮರ್ಕಾಯ ದದತ್ಯಮರ್ಷಂ ತಥಾಹಿ ತಚ್ಛೇಷ್ಯ ಮನನ್ಯಯೋಗ್ಯಂ ಹರಂತ ಮುದ್ವೀಕ್ಷ ಕಥಂ ನ ಮನ್ಯುಃ. ಒಬ್ಬಳು ಪಾಪ ಗೋಪಾಲಕ್ಕೆ ಭಾಳ ಸಂತೋಷಪಟ್ಟರು. ಫಸ್ಟ್ ಟೈಮ್ ಮಕ್ಕಳು ಮನೆಗೆ ಬಂದಾಗ ದಿನ ಬರ್ಲಿಕ್ಕೆ ಹತ್ರ ಒಂಚೂರು ಬೇಜಾರಾಗ್ತದೆ. ಸಣ್ಣ ಹುಡುಗಿದ್ರು ಅಷ್ಟೇ, ದಿನ ಬರ್ತದೆ ಹುಡುಗ ಅಂತ. ಯಾವಾಗೂ ಒಂದ್ಸಲ ಬಂದಾಗ ಏನು ಮಾಡ್ತಾರೆ, ಮನೆಯೊಳಗಿದ್ದು ಪದಾರ್ಥ ಕೊಡ್ತಾರೆ, ಉತ್ಕೃಷ್ಟವಾದ ಪದಾರ್ಥವನ್ನೇ ತಂದು ಕೊಡ್ತಾರೆ. ಮನೆ ಕೃಷ್ಣ ಬಂದಂಗಲ್ಲ, ಇವನು ಕೃಷ್ಣನೇ ಬಂದಾನ, ಅವನಿಗೆ ಏನು ಮಾಡಬೇಕು, ಅವನಿಗೆ ಬೆಣ್ಣೆ ಗಡಿಗೆನೇ ತಂದಿಟ್ಬಿಟ್ಲ. ಓಹೋ ಭಾರಿ ಆಯ್ತು, ಸಂತೋಷಪಟ್ಟು. ಅವ ಏನು ಮಾಡಿದ ಅಂದರೆ ತನ್ನ ಜೊತೆ ಬಂದ ನಾಯಿ ಬೆಕ್ಕುಗಳಿಗೆ ಒಂದಿಷ್ಟು ಕೊಡ್ತಾನೆ. ಆವಾಗ ಅವಳಿಗೆ ಭಾರಿ ಸಿಟ್ಟು ಬಂದು, ಕಥಂನ ಮನ್ಯು ಅಂದರೆ ಸಿಟ್ಟು. ಹೆಂಗೆ ಸಿಟ್ಟು ಬರೋದಿಲ್ಲ, ಕೊಡೋ ದಿನ ಕೊಟ್ಟದೆ ಅದನ್ನು ಮತ್ತೆ ನೀನು ಪ್ರಾಣಿಗಳಿಗೆ ಹಂಚ್ತೀಯ ಅಂತ ಹೇಳಿ ಸಿಟ್ಟು ಮಾಡಿದ್ದ. ಇದು ಏನು ಹೇಳ್ತದೆ ಅಂತಂದರೆ, ಭಗವಂತನಿಗಾಗಿ ಅರ್ಪಿತವಾದದ್ದನ್ನು ನಾವು ಅಯೋಗ್ಯರಿಗೆ ಕೊಟ್ಟರೆ ಏನಾಗ್ತದೋ ಹಂಗಾಗ್ತದೆ. ಈ ಥರ ಆದಾಗ ಸಿಟ್ಟು ಬರೋದು ಸ್ವಾಭಾವಿಕ. ಆದ್ದರಿಂದ ಅವಳಿಗೆ ಸಿಟ್ಟು ಬಂದಿರಬೇಕು ಅಂತ ಹೇಳ್ತಾರೆ. ಹೀಗೆ ಅವನು ಒಂದು ಕಡೆ ಹಾಲನ್ನು ಕದ್ದ, ಇನ್ನೊಂದು ಕಡೆ ಬೆಣ್ಣೆಯನ್ನು ಕದ್ದ. ಅವು ಹೇಳ್ತಾನೆ, ಸ್ವಮೌಲಿ ಮಾಲಾಚ್ಯುತ ಪುಷ್ಪ ಸಂಪುಂಜೈಹಿ ಪದಾನಿ ತಸ್ಯೇಷಿತು ರರ್ಚಯಂತಿ. ಆ ಬೆಣ್ಣೆಯನ್ನು ಒಬ್ಬರು ಮನೆಯೊಳಗೆ ಪಾಪ ಹಿಂಗಿಟ್ಟು ಕಡಿದು ಒಂದು ನಿಮಿಷ ಹಾಲು ಕಾಯಿಸಬೇಕು ಅಂತ ಒಳಗೆ ಹೋಗಿದ್ದು, ಅಷ್ಟರೊಳಗೆ ಆ ಬೆಣ್ಣೆಗೆ ತೊಗೊಂಡು ಓಡಿ ಬಂದು ಅವನ ಹಿಂದೆ ಓಡಿ ಬರ್ತಾ ಇದ್ದಾಳೆ ಗೋಪಾಲೆ. ಆ ಗೋಪಾಲೆ ಓಡಿ ಬರ್ತಾ ಇರುವಾಗ ಅವಳ ತಲೆಯಿಂದ ಹೂವುಗಳು ಅವನ ಪಾದ ಎಲ್ಲಿ ಹೆಜ್ಜೆ ಮೂಡಿತ್ತು ಅದ್ರ ಮೇಲೆ ಬೀಳ್ತಾ ಇತ್ತು. ಹೀಗಾಗಿ ಅಂದ್ರಂತೆ, ಆ ಬೆಣ್ಣೆಗಾಗಿ ಬರ್ತಾ ಇದ್ದಾಳೋ, ಬೆಣ್ಣೆಯನ್ನು ಕದ್ದ ಕೃಷ್ಣನಿಗಾಗಿ ಬರ್ತಾ ಇದ್ದಾಳೋ, ನಿಜವಾಗಿ ಹೇಳೋದು ಕಷ್ಟ. ಹೀಗಾಗಿ ಭಕ್ತರ ಲಕ್ಷಣ ನಮ್ಗೆ ಗೊತ್ತಿಲ್ಲ. ಅವಳ ಹೂವುಗಳು ಪರಮಾತ್ಮನ ಪಾದಕ್ಕೆ ಅರ್ಪಿತವಾಗ್ತಾ ಇದೆ ಅಂತಂದರೆ ನಿಜವಾಗಿಯೂ ಅವಳು ಬೆಣ್ಣೆ ಕದ್ದದ್ದಕ್ಕೆ ದುಃಖ ಪಡ್ತಾ ಇಲ್ಲ, ಬೆಣ್ಣೆ ಕದ್ದು ಓಡ ಹೋಗ್ತೀಯಲ್ಲ ಕೃಷ್ಣ ಇಲ್ಲೇ ಇರುವಂಥ ಅಭಿಪ್ರಾಯದಿಂದ ಬರ್ತಾ ಇದ್ದಾಳೆ. ಹೀಗೆ ಕವಿ ಅದನ್ನು ಹೇಳ್ತಾ ಇದ್ದಾರೆ. ಸ್ವಭಕ್ತ ಪುಂಜಾರ್ಜಿತ ಪಾಪ ವೃಂದಂ ದಿವಾನಿಶಂ ಯೋ ಹರತಿ ಸ್ಮ ಬಾಲಃ ಗೃಹೇ ಗೃಹೇ ದುಗ್ಧ ಮಸಾವಮುಷ್ಣ ತಥಾಹಿ ಕಸ್ತ್ಯಕ್ಷತಿ ಸಿದ್ಧ ವಿದ್ಯಾಂ. ಅದಕ್ಕೆ ಹೇಳಿದರು, ಕೃಷ್ಣನಿಗೆ ಈ ಕಂಪ್ಲೇಂಟ್ ಎಲ್ಲ ಬರ್ತಾ ಇದ್ದಾಗ ಅದನ್ನು ನೋಡಿ ವಾದಿರಾಜರು ಬರೀತಾರೆ, ಇದು ಕಂಪ್ಲೇಂಟ್ ಯೋಗ್ಯನೇ. ಯಾಕೆ ಅಂದರೆ ಇದು ಅವನ ಹುಟ್ಟು ಗುಣ, ಕಳ್ಳತನ ಅನ್ನೋದು ಅವನ ಹುಟ್ಟು ಗುಣ ಅಂತಂದು. ಏನು ಕಳ್ಳತನ ದೇವರ ಹುಟ್ಟು ಗುಣ ಅಂತಂದರೆ, ಅನಾದಿ ಕಾಲದಿಂದ ಎಷ್ಟು ಜನರ ಆ ಪಾಪಗಳನ್ನು ಅವನು ಕಳ್ಳತನ ಮಾಡ್ತಾ ಇದ್ದ. ಪಾಪವನ್ನು ಕಳ್ಳತನ ಮಾಡದೇ ಇದ್ದರೆ ಇಷ್ಟು ಜನ ಮುಕ್ತರು ಅಂತ ಆಗ್ತಾನೆ ಇರಲಿಲ್ಲ. ಈಗಾಗಲೇ ಮುಕ್ತರಾಗಿದ್ದಾರೆ, ಮುಕ್ತ ಬ್ರಹ್ಮರೇ ಅನಂತರಿದ್ದಾರೆ. ಈಗಿದ್ದ ಬ್ರಹ್ಮದೇವರು ಬಿಟ್ಟುಬಿಡು, ಮುಕ್ತ ಬ್ರಹ್ಮರೇ ಇದ್ದಾರೆ, ಮುಕ್ತ ಜೀವರಾಶಿಗಳಿದ್ದಾರೆ. ಅವರಿಗೆಲ್ಲವೂ ಕೂಡ ಭಗವಂತ ಅನುಗ್ರಹವನ್ನು ಮಾಡಿರಲಿಕ್ಕೆ ಆಗತಾನೇ ಇರಲಿಲ್ಲ. ಅವನ ಸ್ವಭಾವ ಕಳ್ಳತನ ಅಂತ ಆಗದಿದ್ದರು. ಹೀಗಾಗಿ ದೊಡ್ಡವರಲ್ಲಿ ಇಂತಹದ್ದು ಒಂದು ಗುಣವಾಗಿ ಪರಿಣಮಿಸ್ತದೆ. ನಾವು ಕಳ್ಳತನ ಮಾಡಿದ್ರೆ ಜೈಲಿಗೆ ಹಾಕ್ತೀವಿ,
ಆದರೆ ದೊಡ್ಡವರಲ್ಲಿ ಯಾರು ಮಹಾನುಭಾವರಿರ್ತಾರೋ ಅವರಿಗೆ ಇದು ಒಂದು ಗುಣನೇ. ಯಾಕೆ ಅಂದರೆ ಅವರು ಮಾಡುವ ಕಳ್ಳತನ ಅದು ಅತ್ಯಂತ ಯೋಗ್ಯವಾದದ್ದಿರುತ್ತೆ. ಹೀಗಾಗಿ ನಮ್ಮಲ್ಲಿರುವ ದೋಷಗಳನ್ನು, ಪಾಪಗಳನ್ನು ಅಹೋರಾತ್ರದಲ್ಲಿ ದೇವರು ಎಳಿತಾ ಇರ್ತಾನೆ. ಅದನ್ನೇ ಬರೀತಾರೆ ನೋಡ್ರಿ, ದಿವಾನಿಶಂ ಯೋ ಹರತಿಸ್ಮ ಬಾಲ. ದಿವಾನಿಶಂ ಅಂದರೆ ಏನು? ಈ ಕ್ಷಣ ಅಂತಲ್ಲ, ಅನುಕ್ಷಣವೂ ಅದನ್ನು ಎಳಿತಾ ಇರ್ತಾನೆ. ನೀವು ಇವತ್ತು ತಪ್ಪು ಮಾಡಿದ್ರಿ, ಮನೆಗೆ ಹೋಗಿ ದೇವರ ಪಾದಕ್ಕೆ ಬಿದ್ದು ಕ್ಷಮಾ ಮಾಡು ಸ್ವಾಮಿ ಅಂತ ಹೇಳಿದರೆ ನಿಮಗೆ ಒಂದು ಸಮಾಧಾನ ಬಂದುಬಿಡುತ್ತದೆ. ಅವನು ಏನು ಎದ್ದು ಬಂದು ಹೇಳಿಲ್ಲ ನಿಮಗೆ. ಏನು ಕಾನ್ಫಿಡೆನ್ಸ್ ಅಂದರೆ ಭಗವಂತನ ಮೇಲೆ ವಿಶ್ವಾಸ ಅಂತ. ನಮ್ಮನ್ನು ಕ್ಷಮಾ ಮಾಡೇ ಮಾಡ್ತಾರೆ, ಯಾಕಂದರೆ ಅವನದೇ ಪ್ರತಿಜ್ಞೆ ಅದು, ನಮೇ ಭಕ್ತ ಪ್ರಣಶ್ಯತೆ ಅಂತ. ಹೀಗಾಗಿ ಭಕ್ತರ ಮಾತನ್ನು ಸತ್ಯ ಮಾಡುವುದೇ ಅವನ ಪ್ರೀತಿ. ಈ ಸತ್ಯ ನಮಗೆ ಗೊತ್ತಿರೋದರಿಂದ ನಾವು ಆ ತಪ್ಪುಗಳನ್ನು ಕ್ಷಮಾ ಮಾಡೋದಕ್ಕೆ ಅವನು ಹೇಳ್ತೀವಿ. ಇದಕ್ಕೆ ಕಾರಣ ಏನು ಅಂದರೆ ಅವನ ಹುಟ್ಟು ಗುಣ ಅಂತ ಹೇಳ್ತಾರೆ. ಇದನ್ನು ನಾವು ಅನೇಕರು ವಿಚಾರ ಮಾಡಬೇಕು, ಯಾವತ್ತಾದರೂ ಮಾಡಿದ್ದೀವ ಈ ರೀತಿಯಾಗಿ. ಅವನ ಹುಟ್ಟು ಗುಣನೇ ಕೇಳುತ್ತಾನ ಅಂತ ವಿಚಾರ ಮಾಡಿಲ್ಲ ನಾವು. ಆದರೆ ಕವಿ ಅದನ್ನು ತೋರಿಸಿಕೊಡ್ತಾರೆ. ಋಷಿಗಳು ಹೌದು, ಕವಿಗಳು ಹೌದು. ಅದಕ್ಕಾಗಿ ಈ ವಿಷಯ ನಮಗೆ ಗೊತ್ತಾಯಿತು. ಅದಾದ ಮೇಲೆ ಮುಂದೆ ಒಬ್ಬಳು ಹೆಣ್ಮಗಳು ಬರ್ತಾಳಂತೆ. ಅವಳು ಅಂತಾಳಂತೆ, ಗೃಹೇ ಗೃಹೇಯಂ ನವನೀತ ದುಗ್ಧ ದಧೀನಿ ಸರ್ವಾಣ್ಯಪಹೃತ್ಯ ಭುಂಕ್ತೆ ತಥಾಪಿ ತೃಪ್ತಿಂ ನ ಸುತಸ್ತವೈತಿ ಕಿಮಸ್ಯ ಭೂತಾನಿ ವಸಂತಿ ಕುಕ್ಷವು. ಒಬ್ಬಳು ಪಾಪ ಕಂಪ್ಲೇಂಟ್ ಅಲ್ಲ, ಈ ಗಾಬರಿಯಿಂದ ಹೇಳ್ತಾ ಇದ್ದಾಳಂತ. ನನಗೇನು ಚಿಂತೆ ಇಲ್ಲ, ನಮ್ಮ ಮನೆಗೆ ಒಂದಿಷ್ಟು ಬೆಣ್ಣೆ ತಿಂದ ಅಂತ ಏನು ದುಃಖ ಇಲ್ಲ, ಎಲ್ಲ ಮನೆಯೊಳಗೆ ಅಷ್ಟು ಬೆಣ್ಣೆ ತಿಂದ ಅವನು ತಡೀತದ ಅಂತ. ಇದು ಭಾರಿ ಒಳ್ಳೆಯ ಇದೆ ಅಂತ ಯೋಗ್ಯವಾದ ಪ್ರಶ್ನೆ. ಯಾಕೆ ಅಂದರೆ ಅವಳು ಅಂತಾಳಂತೆ, ಅದು ಸ್ವಲ್ಪ ಎತ್ತರದಲ್ಲೇ ಹೇಳ್ತಾಳೆ ವಿಶೇಷವಾಗಿ. ಏನಂದರೆ ಇವನು ಹೊಟ್ಟೆಯೊಳಗೆ ಏನಾದರೂ ಭೂತ ಹೊಕ್ಕದ ನೋಡ್ಬೋದು. ಕಿಮಸ್ಯ ಭೂತಾನಿ ವಸಂತಿ ಕುಕ್ಷವು. ಯಾಕಂದರೆ ನಾವು ದೇವ್ ತಿಂದಂಗೆ ತಿಂತೀಯಲ್ಲೋ ಅಂತಂತಾರೆ ನೋಡಿ. ಯಾಕೆಂದರೆ ಸಾಮಾನ್ಯವಾಗಿ ಊಟ ಮಾಡೋನು ಒಮ್ಮೆ ಸಿಕ್ಕಾಪಟ್ಟೆ ಊಟ ಮಾಡ್ಲಿಕ್ಕೆ ಶುರು ಮಾಡಿದರೆ ಹಂಗೆ ಅನಿಸ್ತದೆ. ಅಂದರೆ ಮೈಯೊಳಗೆ ಏನಾದರೂ ಹೊಕ್ಕದ ಏನಾದರೂ ನೋಡಿ. ಮತ್ತೆ ಸಣ್ಣ ಕೂಸು ಬೇರೆ, ಸಣ್ಣ ಕೂಸಿಂದ ಹಿಡ್ಕೊಳ್ಳೋದು ಭಾಳ ದೇವುಗಳು. ಇದು ಆಗಿನ ಕಾಲಕ್ಕೂ ಪ್ರಸಿದ್ಧನೇ. ಆಚಾರ್ಯರ ಕಾಲದಲ್ಲಿ ಮಧ್ವವಿಜಯದೊಳಗೆ ಕೇಳ್ತೀವಲ್ಲ, ಏನೋ ಉದ್ವಾಂತ ರಕ್ತಮ ಅವಲೋಕ್ಯ ತಮಭ್ಯದಾಯಿ ಕೇನಾಪ್ಯಹೋ ನ ಶಿಶುತು ಕಥಮೇಶ ಇತ್ತಂ ಅಂತೇಳಿ. ಹಂಗೆ ಇಲ್ಲೂ ಕೂಡ ಏನಾದರೂ ನಿನ್ನ ಮಗನಿಗೆ ಬಡ್ಕೊಂಡದ ನೋಡುವಂತ ಅಂತ ಅನ್ನುವ ರೀತಿಯಲ್ಲಿ ಕೇಳಿದ್ದನು. ಅದಕ್ಕೆ ವಾದರಾಜರನ್ನು ಅವನು ಬಡ್ಕೊಂಡದ್ದು ಏನು? ಅವನ ಹೊಟ್ಟೆಯೊಳಗೆ ಒಂದಲ್ಲ, ಅನಂತ ಭೂತಗಳಿವೆ. ನಾವೆಲ್ಲ ಅವನ ಹೊಟ್ಟೆಯೊಳಗಿದ್ದ ಭೂತಗಳೇ. ಹೊರಗೆ ಬಂದು ಇಷ್ಟು ತಿಂತಾ ಇದ್ದೀವಿ ನಾವು, ಮತ್ತು ಒಳಗಿದ್ದಾಗ ತಿನ್ನೋದಿಲ್ಲ ನಾವು. ಅದಕ್ಕೆ ಕೃಷ್ಣ ಯಥೇಚ್ಛವಾಗಿ ಭೋಜನ ಮಾಡ್ತಾನೆ ಅಂತ ಅದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಷ್ಟೇ. ಏನು ಹೇಳ್ತಾರೆ ನೋಡ್ರಿ, ಕಿಮಸ್ಯ ಭೂತಾನಿ ವಸಂತಿ ಕುಕ್ಷವು ತನ್ನ ಉದರೇಸ್ಮಿನ್ ಜಗದಂಡ ಮಂಡಲಂ ಅಂತ ಹೇಳ್ತಾರೆ. ಜಗತ್ತಿನ ಸಮಸ್ತ ಏನು ಜೀವರಾಶಿಗಳನ್ನೆಲ್ಲ ಸೃಷ್ಟಿಗಿಂತ ಮೊದಲು ತನ್ನ ಹೃದಯದಲ್ಲಿ ಕುಕ್ಷಿಯಲ್ಲೇ ಇಟ್ಟುಕೊಂಡಿದ್ದ ಪರಮಾತ್ಮ. ಮುಕ್ತರು ಅವನ ಕುಕ್ಷಿಯೊಳಗೆ ಇದ್ದಾರೆ. ಅದಕ್ಕಾಗಿ ಅವನ ಕುಕ್ಷಿಯೊಳಗೆ ಅಷ್ಟು ಹಸಿವು, ಎಲ್ಲವನ್ನೂ ನುಂಗಿ ನೀರು ಕುಡಿತಾನೆ ಪರಮಾತ್ಮ. ಯಾಕೆ ಅಂದರೆ ಅವನು ಪ್ರಳಯ ಜಲಧಿನಾದಂ ಕಲ್ಪಕೃತ್ ವನ್ಹಿ ವಕ್ತ್ರಂ ಅಂತ ಇರೋದರಿಂದ ನರಸಿಂಹ ರೂಪದಿಂದ ಅದನ್ನು ತೋರಿಸಿದ್ದಾನೆ. ಈಗಾಗಲೇ ಅದೇ ನರಸಿಂಹನಿಂದ ಅಭಿನ್ನನಾಗಿ ಕೃಷ್ಣ ಇದ್ದಾನೆ. ಆದ್ದರಿಂದ ಅವನ ಕುಕ್ಷಿಯೊಳಗೆ ಭೂತ ಇರೋದು ಸತ್ಯನೇ, ಮಹಾಭೂತ, ಸ್ವಲ್ಪ ಭೂತ ಅಲ್ಲ ಅಂತ ವಾದಿರಾಜರು ಒಂದು ಸುಂದರವಾದ ಕಲ್ಪನೆಯನ್ನು ಮಾಡ್ತಾರೆ. ಅಹೋ ಯಶೋದೇ ತವ ಬಾಲಕೋಯಂ ಗೃಹೇ ಗೃಹೇ ತ್ಯುಷ್ಣಮಪೀಹ ದುಗ್ಧಂ ಪಿಬನ್ನ ತಾಪಂ ಲಭತೆ ಕದಾಪಿ ಕಿಮಸ್ಯ ವಕ್ತ್ರೇ ಜಲರಾಶಿರಾಸ್ತೆ. ಇದೊಂದು. ಇನ್ನು ಹೋಗಲಿ, ಬಿಸಿ ಬಿಸಿಯಾದ ಹಾಲನ್ನಾದರೂ ಬಿಡ್ತಾನ ಸಣ್ಣ ಹುಡುಗರು ಅಂದರೆ, ಆ ಬಿಸಿ ಹಾಲನ್ನು ಹಂಗಂಗೆ ಎತ್ತಿ ಕುಡಿದು ಬಿಡ್ತಾನೆ. ಅದಕ್ಕೂ ಕೇಳಿದ್ರು, ಇನ್ನೊಬ್ಳು ಬಂದು ಹೇಳಿದ್ದು, ಅದಕ್ಕೂ ಸ್ವಲ್ಪ ಕಾಳಜಿ ತಗೋ, ಇಷ್ಟು ಬಿಸಿ ಹಾಲು ಕುಡಿದ್ರೆ ಇಲ್ಲೆಲ್ಲ ಸುಟ್ಟು ಹೋಗ್ತದೆ, ಹೆಂಗೆ ಮತ್ತು ಇವನು ಬಾಯಿ ಒಳಗೆ ಏನಾದರೂ ಏನು ನೀರು ಸಮುದ್ರ ಅದೇನು ಅಂತಾರೆ ನದಿ ತುಂಬಿಕೊಂಡಾನೇನು ಅಂತ. ಅಂದರೆ ಯಾವುದು ಸತ್ಯನೋ ಅದನ್ನು ಅವ್ರ ಬಾಯಿಯಿಂದ ಹೇಳಿಸ್ತಾ ಇದ್ದಾರೆ. ಭಗವಂತನ ಬಾಯಿಯೊಳಗೆ ಎಲ್ಲವೂ ಅದಲ್ಲ, ಸಮಸ್ತ ಲೋಕವೇ ಮುಂದೆ ಯಶೋದೆಗೆ ತೋರಿಸ್ತಾನೆ ಪರಮಾತ್ಮ. ಚರಾಚರಾತ್ಮಕವಾದ ಪ್ರಪಂಚ ಎಲ್ಲ ತನ್ನ ಬಾಯಿಯೊಳಗೆ ಮಣ್ಣು ತೋರಿಸುವ ಮೂಲಕವಾಗಿ ಇಡೀ ಜಗತ್ತನ್ನೇ ತೋರಿಸಿಬಿಡುತ್ತೆ. ಹಾಗೆ ಸಪ್ತ ಸಾಗರಗಳು, ಸಪ್ತ ದ್ವೀಪಗಳು ಎಲ್ಲವೂ ಅವನ ಬಾಯಿಯೊಳಗಿದೆ ಅನ್ನುವ ಸತ್ಯವೂ ಹೌದು ಅಂತ ಅದಕ್ಕಾಗಿ ಹೇಳ್ತಾರೆ. ಇನ್ನೊಬ್ಬರು ಇನ್ನೊಂದು ಭಾಳ ಚಂದ ಹೇಳ್ತಾರೆ. ಈ ಎಲ್ಲ ಕಂಪ್ಲೇಂಟ್ಗಳು ಭಾಳ ಚಂದ. ವಿಲೋಕ್ಯ ದೂರ ಸ್ಥಿತ ದುಗ್ಧ ಭಾಂಡಂ. ಯಾರೋ ಒಬ್ಬರು ಪಾಪ ವ್ಯವಸ್ಥೆ ಮಾಡಿದ್ರು. ಕೃಷ್ಣ ಎಷ್ಟು ಜಿಗಿಬಲ್ಲ. ಮನೆಯೊಳಗೆ ಎಲ್ಲ ಪದಾರ್ಥ ಎತ್ತಿ ಒಂದರ ಮೇಲೆ ಒಂದು ಇಟ್ಟರು. ಆಮೇಲೆ ಎಷ್ಟು ಅವನು ಎತ್ತರಿದ್ದಾನೋ ಅದಕ್ಕಿಂತ ಎತ್ತರದಲ್ಲಿ ಇಟ್ಟುಬಿಟ್ರಂತೆಲ್ಲ, ಏನು ಹಾಲು ಮೊಸರು ಎಲ್ಲ. ಆವಾಗ ಅಂದರೆ ತಗೊಳ್ಳೋದಿಲ್ಲ ಕೃಷ್ಣ ಅಂತ. ಹಿಂಗಾಗಿ ಮನೆಯೊಳಗೆ ವ್ಯವಸ್ಥೆ ಮಾಡೋದು ಕೃಷ್ಣನಿಂದ ದೂರ ಇಡೋದು ಅದೇ ಒಂದು ವ್ಯವಸ್ಥೆ. ಯಾರು ಬಾಗಿಲು ಹಾಕ್ತಿರ್ಲಿಲ್ಲ. ಈಗಾದ್ರೆ ಪಾಪ ಎಲ್ಲ ಅಪಾರ್ಟ್ಮೆಂಟ್ನೊಳಗೆ ಬಾಗಿಲು ಹಾಕೊಂಡು ಕೂತ್ಬಿಡ್ತಾರೆ, ಬರೋಂಗೇ ಇಲ್ಲ ಯಾರು. ಹೀಗಾಗಿ ಲಕ್ಷ್ಮೀ ಕೃಷ್ಣ ಇಬ್ಬರು ಬರೋದು ಬಂದ್ ಮಾಡಿಬಿಟ್ಟಾರೇನೋ ಅಂತ ಅನಿಸ್ತದೆ. ಹಂಗಾಗಬಾರ್ದು, ಬಾಗಿಲು ತೆಗೆದಿಡಬೇಕು ಯಾವಾಗಲೂ ಆದಷ್ಟು ಅಂತ ಹೇಳಲಿಕ್ಕೆ ಈಗ ಒಂದು ಗೇಟ್ ಅಂತ ವ್ಯವಸ್ಥೆ ಮಾಡಿರ್ತಾರೆ. ಹೀಗಾಗಿ ಬಾಗಿಲು ತೆಗೆದಿಡಬೇಕು. ಕೃಷ್ಣ ಎಲ್ಲರ ಮನೆಯೊಳಗೂ ತಕ್ಷಣ ಹೋಗ್ಬಿಡವನದು.
ಅದಕ್ಕಾಗಿ ಅವರೊಂದು ವ್ಯವಸ್ಥೆ ಮಾಡಿ ಎತ್ತರದಲ್ಲಿ ಇಟ್ಟಿದ್ರಂತೆ. ನೋಡ್ರಿ, ದೂರಸ್ಥಿತ ದುಗ್ಧ ಭಾಂಡಂ ಮುಲೂಕರಾಧ್ಯೈರ್ ಯತತೆ ಗೃಹೀತು ಶಿಶುಸ್ತಾವತ್ ಕ್ವಚಿತ್ ಏಧತೇಹೋ ಕಿಮೇಶ ಗೂಢಾಷ್ಟ ಮಹಾವಿಭೂತಿ ಹೇಳಿದಂತೆ. ಎಷ್ಟು ಎತ್ತರಕ್ಕಿಟ್ಟರು ಅಷ್ಟು ಎತ್ತರದಿಂದ ತಗೋತಾರ ನಾವು. ಅವನೇನು ಬೇಕಾದಾಗ ಬೆಳೆಯೋದು ಬೇಡದಾಗ ಸಣ್ಣವನಾಗೋದು ಇಂಥದ್ದೇನು ಮಾಡ್ತಾನೆ ಅಂತ ಅಣಿಮಾದಿ ಸಿದ್ಧಿ ಬಗ್ಗೆ ಹೇಳ್ತಿದ್ದ. ಅವಳ ಬಾಯಿಯೊಳಗೆ ಸಾಮಾನ್ಯ ಮಾತು, ಗೋಪಾಲಕ್ಕೆ ಏನು ಸಾಮಾನ್ಯ ನಮ್ಮಂತೆ ಇರುವಂತಹ ಮನುಷ್ಯರು, ಆದರೆ ಅವಳ ಬಾಯಿಯಲ್ಲಿ ತತ್ವವನ್ನು ಹೊರಡಿಸ್ತಾ ಇದ್ದಾರೆ ವಾದಿರಾಜರು. ಅವನಿಗೇನಾದರೂ ಗೂಢಾಷ್ಟ ಮಹಾವಿಭೂತಿ, ಅಷ್ಟ ವಿಭೂತಿಗಳು ಅಂತೇನವ, ಅಷ್ಟ ಸಿದ್ಧಿಗಳು ಅಂತೇನವ, ಅದೇನಾದರೂ ಅವನಿಗೆ ಅದನ್ನು ಐಶ್ವರ್ಯಸ್ಸಲ್ಲ ಯಾವುದು ಅಣಿಮಾ ಲಘಿಮಾ ಚೈವ ಮಹಿಮಾ ಗರಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಮೀಷಿತ್ವಂ ವಶಿತ್ವಂ ಅಷ್ಟಧ ಅಂಥೇಳಿ 8 ರೀತಿಯಾದ ಅಣಿಮಾದಿ ಸಿದ್ಧಿಗಳು. ಅಣಿಮಾದ ಅತಿ ಸಣ್ಣದಾಗೋದು, ಮಹಿಮಾ ಅತಿ ದೊಡ್ಡದಾಗೋದು, ಲಘಿಮ ಇವೆಲ್ಲ ಏನೇನು ಹೇಳ್ತಾರಲ್ಲ, ಈ ಎಲ್ಲ ನಿಧಿ, ಈ ಎಲ್ಲ ಸಿದ್ಧಿಗಳ ನಿಧಿ ತವನಿಧಿ ಪರಮಾತ್ಮ ಇದ್ದಾನೆ. ಅದನ್ನು ಅವ್ರ ಬಾಯಲ್ಲೇ ಹೇಳಿಸ್ತಾರೆ. ಅದಕ್ಕಾಗಿ ನೀವು ಎಲ್ಲಿ ಎತ್ತರಕ್ಕೆ ಇಟ್ಟರು ಅಷ್ಟೇ, ಎಲ್ಲಿ ಪಾತಾಳದೊಳಗೆ ಇಟ್ಟರು ಅಷ್ಟೇ. 14 ಲೋಕ ಪರಮಾತ್ಮನ ಶರೀರ ಸುಮ್ಮನೆ ಹಿಂಗೆ ತೊಗೊಂಡ್ಬಿಡ್ತಾನೆ ಅಷ್ಟೇ. ಎಲ್ಲಿ ಅಂತ ಇಡೋರು ನೀವು ದೇವರನ್ನ ಇಲ್ಲದೆ, ದೇವರಿಗೆ ತೋರಿಸದೆ ಎಲ್ಲಾದರೂ ಜಾಗ ಇರೋಕ್ಕೆ ಸಾಧ್ಯನ? ಯಾವುದೂ ಇಲ್ಲ. ನತ್ವತ್ ಸಮೋಸ್ತ್ಯಭ್ಯಧಿಕ ಕೂತೋನ್ಯೋ ಲೋಕತ್ರಯೇಭ್ಯ ಪ್ರತಿಮ ಪ್ರಭಾವ ಅಂತ ಕರೀತಾರೆ. ನಿನಗೆ ಸಮರಾದವರಿಲ್ಲ, ಅಧಿಕರಾದವರಿಲ್ಲ, ನಿಮ್ಮಿಂದ ತಪ್ಪಿಸಿ ಯಾವುದನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅದನ್ನು ಅವಳ ಬಾಯಿಯಲ್ಲಿ ಈ ರೀತಿಯಾಗಿ ಬಂತು ಅಂತ ಹೀಗೆ ಒಂದು ಕಂಪ್ಲೇಂಟಿನ ಸರಣಿ. ಎಷ್ಟು ಹೇಳಲಿಕ್ಕೆ ಸಾಧ್ಯ ನಾವು? ಇದಾದ ಮೇಲೆ ಮುಂದೆ ಕೃಷ್ಣ ಮಣ್ಣು ತಿಂದ ಅಂತ ಒಬ್ರು ಯಾರು ಓಡಿ ಬಂದು ಹೇಳಿದ್ರು. ಮಣ್ಣು ತಿಂದ, ಕೃಷ್ಣ ಮಣ್ಣು ತಿಂದ ಅಂತ. ಈಗ ಸಣ್ಣ ಹುಡುಗರು ನಮ್ಮ ಹುಡುಗರು ಏನಾದ್ರು ತಪ್ಪು ಮಾಡಿದ್ರೆ ಹೇಳಲಿಕ್ಕೆ ಬರ್ತಾರಲ್ಲ ಮನೆಗೆ, ಹಾಗೆ ಹೇಳಲಿಕ್ಕೆ ಬಂದ್ರಂತೆ. ಸದಾ ಸದಾನಂದ ಸುತೃಪ್ತ ವೃತ್ತೇ ಭವದ್ಗೃಹಸ್ಥೈರ್ ನವನೀತ ಮುಖ್ಯೈ ಸಮಾ ಮಮೈಷ ಮೃದತೀವ ಶಂಸನ್ ಮೃದಂ ಜಘಾಸ ಸ್ವವಶೋಖಿಲೇಶಃ. ನಿತ್ಯ ತೃಪ್ತನಾದವನಿಗೆ ಹಾಲು ಮೊಸರು ಬೆಣ್ಣೆ ನೀವೇನಾದರೂ ಕೊಡೋದಿಲ್ಲ ಅಂತಂದರೆ ಮಣ್ಣೆ ತಿಂತೀನಿ ನಾನು ಅಂತ ಮಣ್ಣು ಹಾಕೊಂಡ್ಬಿಟ್ಟು ಮಾಡಿ. ಯಾಕೆ ಅಂದರೆ ನಿತ್ಯ ತೃಪ್ತನಾದವನು ಏನು ಕೊಡ್ಲಿಕ್ಕೆ ಶಕ್ಯ? ಅವನಿಗೆ ಏನು ಬೇಕಾಗಿದೆ ಅಂತ ನಾವು ಮಾಡಬೇಕು. ಇವತ್ತಿಗೂ ನೈವೇದ್ಯ ಮಾಡ್ಬೇಕಾದ್ರೆ ಅದನ್ನೇ ನಾವು ಅನ್ಬೇಕಲ್ಲ. ನಿತ್ಯ ತೃಪ್ತನಿಗೆ ನೈವೇದ್ಯವನ್ನು ಮಾಡುವಾಗ ಏನು ಅನುಸಂಧಾನ ಇರಬೇಕು ಅಂದರೆ, ನಾವಿಟ್ಟ ಸಕ್ಕರೆ ಪದಾರ್ಥ, ಅನ್ನ, ಪಾಯಸ ಇದೆಲ್ಲನೂ ಕೂಡ ನಿತ್ಯ ತೃಪ್ತನಾದ ಪರಮಾತ್ಮನಿಗೆ ಬೇಕಾಗಿಲ್ಲ. ಅದನ್ನು ತಿನ್ನೋದೂ ಇಲ್ಲ ಅವನು. ಆ್ಯಕ್ಚುಲಿ ಅದನ್ನು ಕೇವಲ ಸಾರಗ್ರಹಣ ಮಾಡ್ತಾನೆ, ತನ್ನ ದೃಷ್ಟಿಯಿಂದ ನೋಡಿ ಭೂತವನ್ನಾಗಿ ಮಾಡ್ತಾನೆ. ಇಷ್ಟೇ. ಆದ್ದರಿಂದ ನಿನಗೆ ನಾವು ಏನು ಕೊಡ್ಲಿಕ್ಕೆ ಶಕ್ಯ ಅಂತ ಹೇಳಿ ಮಾತ್ರನೇ ನಾವು ಬಿಡಬೇಕು. ಹೀಗಾಗಿ ಕೃಷ್ಣ ಮಣ್ಣು ತಿಂದ ಅಂತ ಅಲ್ಲಿ ಹೇಳಿದರು. ಆವಾಗ ಮೃದಂ ಸಮಾಸ್ವಾದ್ಯ ಜಗಂತಿ ಮಾತು ಪ್ರದರ್ಶಯಾಮಾಸ ಕಿಲಾಸ್ಯ ದೇಶೇ ಅಹಂ ಸುಪಾತ್ರೇ ರಸಯಾ ಪ್ರದತ್ತ ಸಹಸ್ರಧಾಸೌ ಫಲಿತೇತಿ ಮನ್ಯೇ. ಮಣ್ಣು ತಿಂದವರಂತೆ ಓಡಿ ಬಂದಲ್ಲ ಕೃಷ್ಣ. ತೋರಿಸು ಮಣ್ಣು ತಿಂದೆ ಅಂತಂದಾಗ ಆ ಸಮಸ್ತ ಚರಾಚರಾತ್ಮಕವಾದ ಪ್ರಪಂಚವನ್ನೇ ತನ್ನ ಬಾಯಿ ಒಳಗೆ ತೋರಿಸಿದ. ಹೆಂಗೆ ತೋರಿಸಿದ ಅಂತಂದರೆ, ಭೂದೇವಿ ಸುಮ್ಮನೆ ಮಣ್ಣು ಕೊಟ್ಟಿದ್ದು ಅವನಿಗೆ ತಿನ್ನಲಿಕ್ಕೆ. ಯಾಕೆಂದರೆ ಅದನ್ನು ತಿಂದ ಮೇಲೆ ಆ ಭೂದೇವಿಯನ್ನೇ ಅದರೊಳಗೆ ತೋರಿಸಿಬಿಟ್ಟ. ಹೀಗಾಗಿ ಭೂದೇವಿ ಮಾಡಿದ ಸೇವೆ ಇದನ್ನು ಅಂತ ಕರೀತಾರೆ ಅವರು. ಅನಂತವಾಗಿ ಅದು ಫಲ ಕೊಡ್ತಾ ಇದೆ. ಅವಳಿಗೂ ಸಂತೋಷ, ನನ್ನ ಮಾತಿಗೆ ಕೃಷ್ಣ ಅಲ್ಲಿಂದ ಇಳಿದು ಬಂದು ಅವತಾರ ಮಾಡಿದ್ದಾನೆ ಅಂತ ಒಂದು ಸಂತೋಷ. ಆದ್ದರಿಂದಲೂ ಮಾಡಿದ್ದಾನೆ. ಅದು ಒಳಗೆ ಮುಂದೆ ಇತಿ ಸಂಜಾತ ಸುರಮಂಡಲೀಷು ಮಹಿತಃ ಸರ್ಗಸ್ತೃತೀಯೋ ಮೃದಾ. ಹೀಗಾಗಿ 3ನೇ ಸರ್ಗವನ್ನು ಹೀಗೆ ಮುಗಿಸ್ತಾ ಇದ್ದಾರೆ. 4ನೇ ಸರ್ಗದಲ್ಲಿ ಹೇಳ್ತಾರೆ, ತದನು ದಹನ ವೇಗಾತ್ ಸ್ರವಕ್ಷೀರ ಲೋಭಾತ್ ಮಧುಜಿತಮಪಹಾಯ ಜಾನತಿ ಸಾ ಜಗಾಮ ಹರಿರಪಿ ಸಮಹಾರ್ಯಾಂ ಹಾನಿಮಸ್ಮೈ ಪ್ರದಾತುಂ ವ್ಯಭಜತ ದಧಿಭಾಂಡಂ ಕ್ಷಿಪ್ತ ಪಾಷಾಣಖಂಡಃ. ಇದೊಂದು ಸಲ ನಡೀತಂತೆ. ಒಂದ್ಸಲ ಹಿಂಗೆ ಹಾಲು ಕುಡಿಸ್ಕೊಂತ ಕೂತಿದ್ದಂತೆ. ಹಾಲು ಇದ್ರ ಮೇಲಿಟ್ಟು ಕಾಯಲಿಕ್ಕೆ ಇಟ್ಟು ಹಾಲು ಕುಡಿಸ್ತಾ ಇದ್ದಾಳೆ ತನ್ನ ಮಗನಿಗೆ, ಕೃಷ್ಣನಿಗೆ ಕುಡಿಸ್ತಾ ಇದ್ದಾಳೆ ಯಶೋದೆ. ಹಾಲು ಉಕ್ಕು ಬಂತು ಅಂತ ಒಂದು ಕ್ಷಣ ಅವನು ಎತ್ತಿಟ್ಟು ಓಡಿ ಆ ಹಾಲಿನ ಹತ್ರ ಹೋದನು. ಅವಳು ಹೋಗಿ ಈ ಕಡೆ ಬರ್ತಾ ಇದ್ದಂಗೆ ಕೃಷ್ಣ ಒಂದು ಕಲ್ಲು ತಗೊಂಡು ಅವನು ಹೋಗ್ಬಿಟ್ಟು ಹಾಲೆಲ್ಲ ಈಗಿನ ಥರ ಸ್ಟೀಲಿನ ಪಾತ್ರೆಗಳೆಲ್ಲ ಆ ಭಾಂಡವಾದದ್ದು ಎಲ್ಲ ಒಡೆದು ಹಾಲೆಲ್ಲ ಚೆಲ್ಲಿ ಹೋಯ್ತು. ಇದು ಯಾಕೆ ಮಾಡಿದ ಕೃಷ್ಣ ಅಂತಂದರೆ, ಇನ್ನೊಂದು ಸಂಪತ್ತಿಗಾಗಿ ನನ್ನನ್ನು ಎತ್ತಿಡ್ಲಿಕ್ಕೆ ಬರ್ತದೆ ಅಂತ. ನನ್ನನ್ನು ಅಂದರೆ ಈಗೇನರ್ಥ, ಈಗ ನಾ ಎತ್ತಿ ಇಟ್ಟು ಈಗ ಹಾಲು ಕುಡಿಸೋದನ್ನು ಬಿಡಿಸಿ ಇನ್ನೊಂದು ಹಾಲನ್ನು ರಕ್ಷಣೆ ಮಾಡ್ತಾನೆ ಅರ್ಥ ಏನು? ಇದಕ್ಕಿಂತ ಅದು ಮಹತ್ವದ್ದು ಅಂತ ಆಯ್ತು ಇಲ್ಲ, ಅಥವಾ ಈ ಕ್ಷಣಕ್ಕೆ ಅದು ಮಹತ್ವದ್ದು ಅಂತ ಆಯ್ತು ಇಲ್ಲ. ಈ ಕ್ಷಣಕ್ಕಲ್ಲ, ಯಾವ ಕ್ಷಣಕ್ಕೂ ಅದು ಮಹತ್ವ ಆಗಬಾರ್ದು. ಹೀಗಾಗಿ ಭಗವಂತನನ್ನು ಬಿಟ್ಟು ಇನ್ಯಾವುದಾದ್ರೂ ನಮಗೆ ಶ್ರೇಷ್ಠ ಅಂತ ಅನಿಸ್ತು ಅಂದರೆ, ಅಥವಾ ನಮ್ಮ
ಮನಸ್ಸನ್ನು ಆ ಕಡೆ ಅದು ಒಯ್ತು ಅಂತಂದರೆ ಅರ್ಥ ಏನು ಅಂದರೆ ಕೃಷ್ಣ ಅದಕ್ಕೊಂದು ವ್ಯವಸ್ಥೆ ಮಾಡ್ತಾನೆ ಅಂತ ಅರ್ಥ. ಅವ್ರ ಅಮ್ಮನ್ನ ಬಿಟ್ಟಿಲ್ಲ, ಅವ್ನು ನಮ್ಮನ್ನು ಬಿಡ್ತಾನ? ಅಮ್ಮನ್ನ ಬಿಡದವನು ನಮ್ಮನ್ನು ಬಿಡ್ತಾನ? ಬಿಡ್ಲಿಕ್ಕೆ ಶಕ್ಯ ಇಲ್ಲ. ಅದಕ್ಕಾಗಿ ಹೇಳ್ತಾರೆ, ಕೃಷ್ಣನನ್ನು ಬಿಟ್ಟು ಇನ್ಯಾವುದನ್ನು ಮಾಡಬಾರದು. ಅಸಂಗನೇ ಅವನಾದರೂ ಕೂಡ ಸಂಘ ಇದ್ದವರಂತೆ ತೋರಿಸ್ತಾನೆ. ಅವನ ಮೇಲೆ ನಮಗೆ ಸಂಘ ಅನಿವಾರ್ಯ, ಅವನು ಮಾತ್ರ ಅಸಂಗ ಅಂತ ಶಾಸ್ತ್ರಗಳು ಕರೆದಿದೆ ಅಂತಂತಾರೆ. ಹೀಗೆ ಇನ್ನೂ ಅನೇಕ ವಿಷಯಗಳನ್ನು ಇಲ್ಲಿ ಹೇಳ್ತಾರೆ. ಇವನು ದಿನ ಇಷ್ಟು ತೊಂದರೆ ಕೊಡ್ತಾ ಇದ್ದಾನಲ್ಲ, ಈ ಅಪರಾಧಿ ಭಾವವ ದಿನ ಕೇಳಿ 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 ಆ ಯಶೋದೆಗೆ ಬಹಳ ದುಃಖ ಆಯಿತು. ದುಃಖ ಅಂದರೆ ಏನು ಮಾಡೋದು, ಏನು ಮಾಡಿ ತಪ್ಪಿಸ್ಬೇಕು? ಅದಕ್ಕೆ ಹೇಳ್ತಾಳೆ, ಅವನಿಗೆ ಕಳ್ಳ ಅಂತ ಕರಿತೀರಿ, ಸುಳ್ಳು ಹೇಳೋನು ಅಂತ ಕರಿತೀರಿ. ಆ ಕನಕದಾಸ ಹಾಡೊಳಗೂ ಬರ್ತದಲ್ಲ, ಕುಸಿಗಾ ಕಳ್ಳ ಎಂದು ಅಟ್ಟುವಿರಿ, ವಸುಧೆಯೊಳಗೆ ನಾವೊಬ್ಬಳೇ ಪಡೆದೇನೆ, ನಿಮ್ಮ ಹಸು ಮಗುವೆಂದು ಭಾವಿಸಬಾರದೆ, ಇಂದು ಸೈರಿಸಿರಿ ಶ್ರೀಕೃಷ್ಣನ ತಪ್ಪ, ಮುಂದಕ್ಕೆ ನಿಮ್ಮ ಮನೆಗೆ ಬಾರನಮ್ಮ. ಎಷ್ಟು ಸತ್ಯದವರು. ಇವತ್ತೇನಾದರೂ ನೀವು ಅವನು ಮಾಡಿದ್ದನ್ನು ತಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಬರೋದಿಲ್ಲ. ಅಂದರೆ ಈಗಲೇ ಶುದ್ಧವಾದ ನಿಮ್ಮ ಆತ್ಮ ಸಂಸ್ಕಾರವನ್ನು ಮಾಡಿಟ್ಕೊಳ್ಳ್ರಿ. ಇಲ್ಲ ಅಂದರೆ ನೀವು ಬಾ ಅಂದರೆ ಬರೋದಿಲ್ಲ ಕೃಷ್ಣ. ನಾವು ಕರೆದಾಗ ಬರುವಂತೆ ನಾವು ಇರಬೇಕು, ಇಲ್ಲ ಅಂತಂದರೆ ದೇವರು ಬರೋದೇ ಇಲ್ಲ. ಹೀಗಾಗಿ ಅದನ್ನು ಅವಳ ಬಾಯಿಯಲ್ಲಿ ಭಾಳ ಚೆಂದಾಗಿ ಕನಕದಾಸನ ಮೂಡಿಸ್ತಾರೆ, ಯಶೋದೆಯ ಬಾಯಿಯಲ್ಲಿ. ಆದರೂ ಇವಳಿಗೆ ದಿನವೊಂದಕ್ಕೂ ಹೇಳ್ತಾರಲ್ಲ ಅಂತ ಹೇಳಿ ಒಂದಿನ ಅವನನ್ನು ಕಟ್ಟಿ ಹಾಕಬೇಕು ಅಂತ ಹೇಳಿ ಕಟ್ಟಿ ಹಾಕ್ಲಿಕ್ಕೆ ಹೋದು. ತದೀಯ ರಮ್ಯೋದರ ಮಧ್ಯ ಸಂಸ್ಥ ವಿಮುಕ್ತ ಶಕ್ತೈವ ನ ಬಂಧ ಆಸೀತ್. ಸಣ್ಣ ಹುಡುಗರು ಉಡ್ದಾರ ಎಷ್ಟಿರ್ತದೆ? ಸಣ್ಣ ಮಕ್ಕಳಿಗೆ ಉಡ್ದಾರ ಮಾಡಿಸಿರ್ತಾರೆ. ಏನು ಅಷ್ಟು 10 ಗ್ರಾಮ್ ಬಂಗಾರ ಮಾಡಿಸ್ಲಿಕ್ಕೆ ನಮಗೆ 7-11 ಆಗಿರ್ತದೆ. ಅಂಥ ಒಬ್ಬ ಸಣ್ಣ ಮಗುವಿನ ಹೊಟ್ಟೆಗೆ ದಾರ ಎಷ್ಟು ಕಟ್ಟೋದು? ಅಲ್ಲಿಷ್ಟು ಕಟ್ಟಿ ಇಲ್ಲಿಷ್ಟು ಕಟ್ಟಲಿಕ್ಕೆ ಆಗೋಷ್ಟು ತೊಗೊಂಬಂದು ಪಾಪ. ಅದು ಎದಕ್ಕೂ ಸಾಲಿಲ್ಲ. ಒಮ್ಮೆ ನೋಡ್ತಾ ಅವನಿಗೆ ಅಣಿಮಾದಿ ಸಿದ್ಧಿಯಲ್ಲ, ಮೊನ್ನೆ ಹೇಳಿಸಿಲ್ಲ ಬಾಯಿಯೊಳಗೆ, ದೊಡ್ಡದಾಯಿತು. ಯಾಕೋ ದಾರ ಸಾಲ್ತಾ ಇಲ್ಲಲ್ಲ, ಎಲ್ಲ ಆಗಬೇಕು, 1 ಗಂಟು ಬೀಳ್ತಾ ಇಲ್ಲ, ಮತ್ತು ದೊಡ್ಡ ತಂದು ಹೀಗೆ ಕಟ್ಟಲಿಕ್ಕೆ ಸಾಶಾಮುಹು ಸುಪ್ರಸವಂ ವಿಧಾತು ಅಂತೆಲ್ಲ ಹೇಳ್ತಾರೆ. ಇನ್ನು ಮುಂದೆ ಆಗೋದೇ ಇಲ್ಲ. ಆದ್ದರಿಂದ ಮುಂದೆ ಏನು ಮಾಡಬೇಕು ಅಂದಾಗ, ಸುತೋನಮೇಯಂ ಹರಿರೇವ ಸಾಕ್ಷಾತ್ ಇತಿ ಪ್ರಬೋಧೆ ಅಂಕುರಿತೆ ಪುರಂಧ್ರಿ ಬಬಂಧ ನಂದಸ್ಯ ಬಲಾನುಜಂತಂ ಬುಧೈರ್ನಿಬದ್ಧಂ ಪ್ರಣಯಾಖ್ಯ ರಜ್ವ. ತನ್ನ ಪ್ರಣಯವೆಂಬ ಹಗ್ಗದಿಂದ ಕಟ್ಟಲಿಕ್ಕೆ ವಿಚಾರ ಮಾಡಿದ್ದು ಆವಾಗ ಕೆಲಸ ಆಯಿತು. ಎಷ್ಟು ಚಂದ ನೋಡಿ ಇದನ್ನು, ಎಷ್ಟು ರಾಜರು ಎಷ್ಟು ಚಂದ ಬರೀತಾರೆ ಅಂದರೆ, ಪ್ರಣಯಾಖ್ಯ ರಜ್ವ. ರಜ್ಜು ಅಂದರೆ ಹಗ್ಗ. ಪ್ರಣಯವೆಂಬ ಹೆಸರಿನ ಹಗ್ಗದಿಂದ ಕಟ್ಟಲಿಕ್ಕೆ ಮಾತ್ರ ಶಕ್ಯ. ಅದಕ್ಕೆ ಹಿಂದೆ ತೀರ್ಥ ಪ್ರಬಂಧದಲ್ಲೂ ಕೂಡ ಪ್ರೀತೋಸ್ತು ಕೃಷ್ಣ ಪ್ರಭು ಅಂತ ಹೇಳುವಾಗ ಭಕ್ತಿ ಬಂಧನ ವಶ ಅದು ಹೇಳ್ತಾರೆ. ಏನದು? ನಿರ್ಮಥ್ಯೋಗ್ರ ಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿಯ ಸಮ್ಯಕ್ ಜ್ಞಾಪಯಿತು ಕರೇಣ ವಿಲಸನ್ ಮಂಥಾನ ಮನ್ನೇನ ಚ ರಮ್ಯಂ ದಾಮ ದಧನ್ ಮಹೇಶ ರಜತ ಗ್ರಾಮ ಶ್ರಿಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿ ಬಂಧನ ವಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಅಂತ ಹೇಳುವಾಗ ಕೈಯೊಳಗೆ ಉಡುಪಿ ಕೃಷ್ಣನ ಕೈಯೊಳಗೆ ಒಂದು ಹಗ್ಗದ ನೋಡಿ, ದಾಮ, ಕಾಂಚಿಧಾಮ ಅಂತ ಅದನ್ನು ಇದು ಹಗ್ಗ, ಕೈಯೊಳಗೆ ಒಂದು ಹಗ್ಗ. ಅದು ಯಾಕೆ ಅಂತಂದರೆ, ಭಕ್ತಿ ಎಂಬ ಹಗ್ಗವನ್ನು ನೀವು ಪಡ್ಕೊಂಡು ನನ್ನನ್ನು ಕಟ್ಟಬಹುದು ಅಂತ ತೋರಿಸ್ತಾ ಇದ್ದಾನೆ. ಅದಕ್ಕೆ ಮೂಲ ಯಾವುದಂದ್ರೆ ಇದು ಯಶೋದೆ ಕಟ್ಟಿದ್ದಲ್ಲ, ಅದು ಒರಳಿಗೆ ಕಟ್ಟಿದ್ದಲ್ಲ. ಅದಕ್ಕೆ ಹೇಳಿದರು ಪ್ರಣಯಾಖ್ಯ ರಜ್ವ ಅಂತ. ಯಾವಾಗ ಇವನು ನನ್ನ ಹುಡುಗ ಅಲ್ಲ, ನಮ್ಮ ಮನೆಯೊಳಗೆ ದೊಡ್ಡ 4-10 ಮೀಟರ್ನ ಹಗ್ಗ ಇದ್ದರೂ ಇವನು ಕೆಲಸ ಆಗ್ತಾ ಇಲ್ಲ ಅಂದರೆ ಇವನು ಮಗ ಅಲ್ಲ, ಇವನು ಸಾಕ್ಷಾತ್ ಪರಮಾತ್ಮ ಅಂತ ಒಂದು ಕ್ಷಣ ಅವರಿಗೆ ಮನಸ್ಸಿಗೆ ಬಂತು. ಯಾವಾಗ ಮನಸ್ಸಿಗೆ ಬಂತೋ ಭಕ್ತಿ ಬಂದ್ಬಿಡ್ತು. ಯಾವಾಗ ಭಕ್ತಿ ಬಂತೋ ಅದು ಸಣ್ಣದರಿಂದ ಕಟ್ಟಿಬಿಡ್ತು. ಓದತ್ತು ಮೊದಲನೇ ಸಲ ಏನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದೇ ಹಗ್ಗ ಸಾಕಾಯ್ತಂತೆ. ಯಾಕೆಂದರೆ ಅವನ ಟೊಂಕ ಅಷ್ಟು ಸಣ್ಣದಾಗಿಬಿಡ್ತು. ಯಾಕೆಂದರೆ ಭಕ್ತಿಯಿಂದ ಕಟ್ಟಿದ್ದು. ಏನು ಅದ್ಭುತವಾಗಿ ಬರೀತಾರೆ, ಇದಕ್ಕಿಂತ ಚಂದ ಹೇಳಲಿಕ್ಕೆ ಶಕ್ತಿ ಇಲ್ಲ. ಅದಕ್ಕಾಗಿ ಒರಳಿಗೆ ಕಟ್ಟಿ ಹಾಕಿ ಸಮಾಧಾನ ಆಯಿತು. ಇನ್ನೆಲ್ಲೂ ಹೋಗೋದಿಲ್ಲ ಹುಡುಗ ಅಂತ ಹೇಳಿ ತಾನು ಒಳಗೆ ಹೋದರೆ ಆ ಒರಳನ್ನೇ ತೊಗೊಂಡು ಹೊರಟ. ಇಷ್ಟು ದಿವಸ ಒಬ್ಬರೇ ಹೋಗ್ತಿದ್ದ, ಈ ಒರಳು ಹೋಯ್ತು ಜೊತೆಗೆ. ಹೀಗಾಗಿ ಒರಳನ್ನು ತೆಗೆದುಕೊಂಡು ಹೋದಂತೆ ಅರ್ಜುನ ವೃಕ್ಷದ ಹತ್ತಿರ ಹೋದಂತೆ. ಅರ್ಜುನ ವೃಕ್ಷವನ್ನು ಅರ್ಧ ಮಾಡಿಬಿಟ್ಟು, ಅರ್ಜುನ ವೃಕ್ಷ ಅಂದರೆ ಅದಕ್ಕೆ ತಾಲ ವೃಕ್ಷ ಅಥವಾ ಏನೋ ಕರೀತಾರೆ, ಏನಂತಾರೆ ಅದಕ್ಕೆ, ಮತ್ತಿ ಗಿಡ ಅಂತೇನೋ ಅಂತಾರೆ. ಆ ವೃಕ್ಷದ ಹತ್ತಿರ ಹೋಗಿ ಅದಕ್ಕೆ ಒರಳನ್ನು ಸಿಕ್ಕಿಸಿ ಎಳೆದು ಬಿಟ್ಟ. ಯಾವಾಗ ಎಳೆದನೋ ಅದು 2 ಭಾಗ ಆಯಿತು. ಅದರೊಳಗೆ 2 ಜೀವರು ಕಾಯ್ಕೊಂಡು ಕೂತಿದ್ರು, ದಳಗೂಬರ ಮತ್ತು ಮಡಿಗ್ರೀವ. ಅವರಿಬ್ಬರು ಭಗವದ್ಭಕ್ತರು. ಅವರು ಉದ್ಧಾರ ಆಗಬೇಕಿತ್ತು. ಆ ವೃಕ್ಷದಲ್ಲಿ ಸ್ಥಾಯಿ ಭಾವದಲ್ಲಿ ಅವರಿದ್ದರು. ಹೀಗಾಗಿ ಅವರನ್ನು ಉದ್ಧಾರ ಮಾಡಿದ. ರಾಜರಂದರು ಇದಿಷ್ಟೇ ಕಾರಣ ಇರಲಿಕ್ಕಿಲ್ಲ ಅಂತಂದರು. ಏನು ಕಾರಣ ಇರ್ಬೋದು, ಇದನ್ನು ಮಾತ್ರ ಯಾರು ನೀವು ಇಮ್ಯಾಜಿನ್ ಮಾಡಲಿಕ್ಕೆ ಶಕ್ತಿ. ರಾಜರು ಅಷ್ಟು ಚಂದ ಬರೀತಾರೆ. ಏನಂತ, ಸ್ವಭೃತ್ಯ ಭೀಮಾನುಜ ಮದ್ವಿತೀಯಂ ಪ್ರಿಯಂ ವಿದಿತ್ಸು ದಯೇವ ದೇವ ಸಭೂರುಹಾವರ್ಜುನ ಸಮುದ್ರಿತೌತೌ
ಬಭಂಜ ಕಂಜಾಯತ ಮಂಜು ನೇತ್ರ. ಯಾವ ಏನಂತಂದರೆ ಅರ್ಜುನ ಅಂತಂದರೆ ನನಗೆ ಒಬ್ಬನೇ ಇರಬೇಕು ಜಗತ್ತಿನೊಳಗೆ. ದೆರ್ ಈಸ್ ನೋ ಸೆಕೆಂಡ್ ಅರ್ಜುನ ಅಂತಿರ್ಬೇಕು ಕೃಷ್ಣನ ಮನಸ್ಸಿನೊಳಗೆ. ಇಷ್ಟು ದಿವಸದೊಳಗೆ ಅರ್ಜುನ ಅಂದ್ರೆ ಯಾರು? ಪಾರ್ಥ. ನನ್ನ ಪಾರ್ಥೋಮೇ ಸಖ ಇದ್ರಾಗ ಬರ್ತದಲ್ಲ, ಶ್ರೀನಿವಾಸ ಕಲ್ಯಾಣದೊಳಗೆ ಹೇಳ್ತಾನೆ, ನಿಮ್ಗೆ ಯಾರಾದರೂ ಹುಡುಗನ ಬಗ್ಗೆ ತಿಳಿಬೇಕು ಅಂದ್ರೆ ಹುಡುಗನ ಫ್ರೆಂಡ್ಸ್ ಇದ್ದವ್ರು ನೋಡ್ರಿ. ಇಫ್ ಯು ವಾಂಟ್ ಟು ನೋ ಎ ಪರ್ಸನ್ ಲುಕ್ ಆಟ್ ಇಸ್ ಫ್ರೆಂಡ್ಸ್ ಅಂತ ಹಾಗೆ ಕೃಷ್ಣನ ಬಗ್ಗೆ ತಿಳಿಬೇಕಾಗಿತ್ತು ಅಲ್ಲಿ ಪದ್ಮಾವತಿ ಸಂಬಂಧ. ಆವಾಗ ಏನು ಯಾರು ಅಂತ ಕೇಳಿದಾಗ ಕೃಷ್ಣನ ಹೇಳ್ತಾನೆ, ತಗೋ ನಮ್ಮ ಫ್ರೆಂಡನ್ನ ಅಡ್ರೆಸ್ ತಗೋ, ಅವನ ಹೆಸರು ಅರ್ಜುನ, ಪಾರ್ಥ ಅಂತ ಹೇಳಿ ಬರೀತಾನೆ. ಇವನು ನಿಜವಾದ ನನ್ನ ಮಿತ್ರ. ಅಂದಮೇಲೆ ಆ ಸ್ನೇಹಿತರ ಮೇಲೆ ಎಷ್ಟು ಪ್ರೀತಿ ಅವನಿಗೆ ಇರಬೇಕು ಅಂತಂದರೆ, ಅವನು ಇನ್ನೊಂದು ಅರ್ಜುನ ಎಂಬ ಹೆಸರಿನ ವಸ್ತುನೇ ಇರಬಾರದು. ಅದಕ್ಕಾಗಿ ಅರ್ಜುನ ಮೋಕ್ಷವನ್ನು 2 ಮಾಡಿದ್ದಾನೆ. ಇದನ್ನು ಕಲ್ಪನೆ ಮಾಡಲಿಕ್ಕೆ ಶಕ್ತಿ. ಅವ್ರು ಹೇಳಿದರು, ಅರ್ಜುನ ಎಂಬ ಹೆಸರಿನ ಇನ್ನೊಂದು ವಸ್ತು ಬಂದುಬಿಟ್ರೆ ಅವನು ಅದ್ವಿತೀಯ ಆಗೋದಿಲ್ಲ. ಪಾರ್ಥ ಅದ್ವಿತೀಯ ಆಗಬೇಕಂದ್ರೆ ಅದು ವೃಕ್ಷ ಹೋಗಬೇಕು ಅಂತ ಹೇಳಿ ಮಾಡಿದ್ದಿರಬಹುದು ಅಂತ ಹೀಗೆ ಹೇಳಿ ಮುಗಿಸ್ತಾರೆ. ಆಮೇಲೆ ಅವರು ಹೊರಗೆ ಬರ್ತಾರೆ. ಇವರು ನಳಗೂಬರ ಬಳಿಗರು ಇವರು ಬಂದು ಪ್ರಾರ್ಥನೆಯನ್ನು ಮಾಡಿ, ತದಂಗ ಬಂಧ ಪ್ರತಿಬಂಧ ಪುಣ್ಯ ಬಲೇನ ಸಿದ್ಧವು ತತ ಉತ್ಥಿತ ಉದ್ಭವು ಪ್ರಶಂಸ್ಯ. ಬಂದ ತಕ್ಷಣ ಅವರಿಗೆ ಒಳ್ಳೆಯ ಪ್ರಾರ್ಥನೆಯೆಲ್ಲ ಮಾಡಿ ನಮಸ್ಕಾರವನ್ನು ಮಾಡಿ, ನಂದು ಉದ್ಧಾರ ಆಯಿತು ಸ್ವಾಮಿ, ನಿನ್ನ ಈ ಪಾದಾರವಿಂದಗಳಿಂದ ಈ ಅದ್ಭುತವಾದ ದೃಶ್ಯದಿಂದ ನಮ್ಗೆ ಉದ್ಧಾರ ಆಯಿತು ಅಂತ ಹೇಳಿ ಅವರು ಹೋಗಿದ್ದಾರೆ ಅಂತಾಯಿತು. ಇಲ್ಲಿಗೆ ಗೋಕುಲದ ಒಂದು ಕಥೆ ಮುಗಿತು. ಗೋಕುಲದ್ದು ಪಾರ್ಟ್ 1, ಕೃಷ್ಣನ ಬಾಲಲೀಲೆಗಳೊಳಗೆ ಪಾರ್ಟ್ 1 ಇದು ಗೋಕುಲದ ವಿಷಯ. ಇದಾದ ಮೇಲೆ ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಬರ್ಲಿಕ್ಕೆ ಕಾರಣ ಏನಾಯಿತು? ಗೋಕುಲದೊಳಗೆಲ್ಲ ಚೆನ್ನಾಗೇ ಇತ್ತಲ್ಲ, ಅಂದರೆ ಗೋಕುಲ ಬಹಳ ದೊಡ್ಡದಾಯಿತು, ಬೆಂಗಳೂರು ಬೆಳೆದಂಗೆ ಬೆಳೀತು. ಅದೇ ಕಾರಣ. ಕೃಷ್ಣ ಯಾವಾಗಲೂ ವನಪ್ರಿಯ. ಅವನಿಗೆ ಯಾವಾಗಲೂ ವನದೊಳಗೆ ವಾಸ ಮಾಡಲಿಕ್ಕೆ ಇಷ್ಟ. ನೇಚರಿಗೆ ಹತ್ತಿರ ಇರುವ ದೇವತೆ ಅಂದರೆ ಕೃಷ್ಣನೇ. ಯಾವಾಗಲೂ ವನಚರದೊಳಗೆ ಇದ್ದವನು. ಅಂಥವನು ಗೋಕುಲವನ್ನು ನೋಡಿದ. ಎಲ್ಲ ಕಡೆ ನಗರಗಳು ದೊಡ್ಡ ದೊಡ್ಡ ಮತ್ತು ಕಾಂಕ್ರಿಟೈಸ್ ಆಗ್ಲಿಕ್ಕೆ ಶುರು ಆಯ್ತಲ್ಲ ಎಲ್ಲ, ಆವಾಗ ಅಂದ ಇಲ್ಲಿ ಯೋಗಿ ಇಲ್ಲಿ ಇರಲಿ. ಅದನ್ನೇ ಬರೀತಾ ನೋಡ್ರಿ, ಬೃಹದ್ವನೇ ಸ್ವಸ್ಯ ಹಿ ಸನ್ನಿಧಾನ ಮಹಾಪುರಿ ಸಾಮ್ಯ ಮುಪೇಯು ಶೀತಂ. ಮಹಾಪುರಿ ಆಗ್ಬಿಡ್ತಿದ್ರು, ಗ್ರೇಟರ್ ಬೆಂಗಳೂರು ಅಂತ ಆಗ್ಯದಲ್ಲ ಈಗ. ಇನ್ನು ಬೆಂಗಳೂರು ಬಿಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಅರ್ಥ. ಆ್ಯಕ್ಚುಲಿ ಇದು ಕೃಷ್ಣ ಗೋಕುಲದಿಂದ ಮಾಡಿ ತೋರಿಸಿದ್ದ ನೋಡಿ. ಯಾಕೆಂದರೆ ವೆನ್ ಇಟ್ ಬಿಕೇಮ್ ಪುರಿ ಟು ಮಹಾಪುರಿ, ಇಟ್ ಹ್ಯಾಡ್ ಟು ಬಿ ಲೆಫ್ಟ್ ಅಂತ ಹಂಗೆ ಮಾಡಿದ. ಮಹಾಪುರಿ ಸಾಮ್ಯ ಮುಪೇಯಿ ಶಿಕ್ತಂ ವನಪ್ರಿಯೋಸೌ ಚಕಮೇ ರಮೇಶೋ ಮನೋಜ್ಞ ಬೃಂದಾವನ ಏವ ವಾಸಂ. ಹೀಗಾಗಿ ಯಾವ ವನಪ್ರಿಯನಾದ ಪರಮಾತ್ಮ ರಮೇಶ ತನ್ನ ಮನೋಜ್ಞವಾದ ವೃಂದಾವನಕ್ಕೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ. ಇನ್ನು ಹೋಗಿ ಸಣ್ಣ ಹುಡುಗ ಇರೋನು 7 ವರ್ಷದ ಹುಡುಗ ಹೋಗಿ ನಾವು ಇಲ್ಲಿರೋದು ಬೇಡ ಅಂತ ಯಾಕೆ ಹೇಳ್ತಾರೆ? ಮಗನೇ, ನಮ್ಮ ಮನೆಯೊಳಗೆ ನೀ ಇದ್ದೀನಿ, ನಿಮ್ಮ ಮನೆಯೊಳಗೆ ನಾ ಇದ್ದೀನ ಅಂತ ದರ್ಭವನ್ನು ತೋರಿಸಿಬಿಡ್ತಾರೆ. ಅದಕ್ಕಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ತನ್ನ ಮೈ ಒಳಗಿರುವ ಎಲ್ಲ ಕೂದಲೆಗಳಿಂದ ಒಂದೊಂದು ತೋಳಗಳನ್ನು ಸೃಷ್ಟಿ ಮಾಡಿಬಿಟ್ಟ. ತೋಳಗಳ ಹಾವಳಿ ಬಂತು ಅಂದರೆ ಯಾರೂ ಇರುವುದಿಲ್ಲ ಅಲ್ಲಿ. ಹಂಗಿದ್ದಾಗ ತನ್ನ ರೋಮಕೂಪಗಳಿಂದ ಹೇಳ್ತಾ ನೋಡ್ರಿ, ವೃಕಾನ್ ಅನೇಕ ಅಂಶ ಸಸರ್ಜ ರೋಮ್ನ. ತನ್ನ ರೋಮಗಳಿಂದ ಅನೇಕ ವೃಕಗಳನ್ನು, ಈ ತೋಳಗಳನ್ನು ಸೃಷ್ಟಿ ಮಾಡಿ ಎಲ್ಲ ಕಡೆ ಹಾವಳಿ ಎಬ್ಬಿಸ್ಬಿಟ್ಟ. 3-4 ದಿನ ಆಯಿತು. ಜನ ಇನ್ನು ಇಲ್ಲಿರೋದು ಬೇಡ ಅಂತ ಶುರು ಮಾಡಿದ್ರು. ಇಲ್ಲಿರೋದು ಬೇಡ ಅಂದ ತಕ್ಷಣ ಹೇಳ್ದ, ಇಲ್ಲಿ ಪಕ್ಕದೊಳಗೆ ವೃಂದಾವನ ಅದ, ಅಲ್ಲಿಗೆ ಹೋಗ್ಬಿಡು. ವೃಂದಾವನ ಚಂದ್ರ ಅಂತ ಅವಾಗಾಗಿದ್ದು ಪರಮಾತ್ಮ. ಹೀಗಾಗಿ ವೃಂದಾವನಕ್ಕೆ ಅವರೆಲ್ಲರೂ ಕೂಡ ಬಂದಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ವೃಂದಾವನದಿಂದ ಮುಂದೆ ಕಥೆ ಆರಂಭ ಆಯಿತು. ಪ್ಲವಂಗ ವೇಷೈರನುವೈ ಸಮೇತ ಸಸೇತು ಬಂಧಾದಿ ವಿಹಾರಶೀಲ ಚರನ್ನರಣ್ಯೇ ರಘುರಾಮ ರೂಪಂ ಸ್ವಕೀಯ ಮಾಜ್ಞಾಪಯತಿ ಸ್ಮ ದೇವ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಆ ವೃಂದಾವನಕ್ಕೆ ಬಂದ ತಕ್ಷಣ ಅಲ್ಲೆಲ್ಲ ಅರಣ್ಯ ಪ್ರದೇಶ, ಅಲ್ಲಿ ಓಡಾಡ್ತಾ ಇದ್ದಾನೆ. ತನ್ನ ರಘುರಾಮ ರೂಪದ ಸ್ಮರಣೆಯನ್ನು ತಂದು ಕೊಡ್ತಾ ಇದ್ದಾರೆ. ಓ, ರಾಮದೇವರು ಹಿಂಗೆ ಓಡಾಡ್ತಾ ಇದ್ದಾರಲ್ಲ, ಅದನ್ನು ಕೃಷ್ಣ ಮಾಡಿ ತೋರಿಸ್ತಾ ಇದ್ದಾನೆ. ಅನೇಕ ಬಾರಿ ಇದನ್ನು ಮಾಡಿದ್ದಾನೆ. ಮುಂದೆ ಜಾಂಬವತಿ ಸ್ವಯಂವರದಲ್ಲೂ ಅದನ್ನು ಕೇಳುತ್ತೆ, ಜಾಂಬವತಿ ಪರಿಣಯದೊಳಗೂ ಕೇಳುತ್ತೆ. ಅಲ್ಲಿ ರಘುರಾಮ ರೂಪವನ್ನೇ ತೋರಿಸಿದ್ದಾನೆ ಜಾಂಬವಂತನಿಗೆ, ಆ ಹಳೆಯ ರೂಪವನ್ನು. ಹಾಗೆ ಆ ವೃಂದಾವನದಲ್ಲಿ ಓಡಾಡ್ತಾ ಇದ್ದಾನೆ. ಆವಾಗ ವತ್ಸಾಸುರ ಅಂತನ್ನೋನು ಅಲ್ಲಿಂದ ಸಂಹಾರಕ್ಕೆ ಒಳಗಾಗ್ತಾನೆ. ಅದನ್ನು ಹೇಳ್ತಾರೆ, ಅಹಂ ಮಹಾಂತಂ ಪ್ರತಿಯಾಸ್ಯ ತೋಸ್ಯ ಪಶುತ್ವ ಮಾಜಾ ನಜ ಮೇವ ಮೇನೆ. ಒಬ್ಬ ಒಬ್ಬ ದುಷ್ಟ ಪಶುವೇಷಧಾರಿಯಾಗಿ ಬಂದ. ಪಶುವೇಷಧಾರಿಯಾಗಿ ಅಂದರೆ ಈ ದನದ ರೂಪದಲ್ಲಿ ಬಂದ ವತ್ಸಾಸುರ ಅಂತ ಅವನು ಬಂದಿದ್ದಾನೆ. ಅದಕ್ಕೆ ಹೇಳಿದರು, ಒಳ್ಳೆಯ ಪರಮಾತ್ಮನ ಜೊತೆಗೆ ಯುದ್ಧ ಮಾಡ್ತೀನಿ ಅಂತ ಬರುವವರು ಯಾವ ವೇಷದೊಳಗೆ ಬರಲಿ, ಅವರು ಪಶುಗಳೇ. ಯಾಕೆಂದರೆ ಮನುಷ್ಯರಿಗೆ ದೇವರು ಬುದ್ಧಿ ಅಂತ ಕೊಟ್ಟಿರ್ತಾನೆ. ಬುದ್ಧಿ ಇದ್ದ ಮನುಷ್ಯ ಮಾಡೋ ಕೆಲಸ ಅಲ್ಲ. ಮನುಷ್ಯ ಏನಾದರೂ ಆ ಕೆಲಸ ಮಾಡಿದೆ ಅಂದರೆ ಅವನ ಮನುಷ್ಯ ಅಂತ ಕರಿಬಾರ್ದು, ಪಶು ಅಂತ ಕರಿಬಾರ್ದು. ಹೀಗಾಗಿ ವತ್ಸಾಸುರ ಇಸ್ ಎ ವೆರಿ ಇಂಡಿಕೇಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾವ ಮನುಷ್ಯ ಭಗವಂತನಿಗೆ ವಿರೋಧ ಮಾಡ್ತಾನೋ ಅವನು ಪಶುವಾಗಿರ್ತಾನೆ.
ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ತೃಣನ್ನ ಖಾದನ್ ಅಪಿಜೀವಮಾನ ತದ್ಭಾಗದೇಯಂ ಪರಮಂ ಪಶೂನಾಮ ಅಂತ ಹೇಳ್ತಾರೆ. ಯಾರಿಗೆ ಶಾಸ್ತ್ರ, ಸಂಗೀತ, ಸಾಹಿತ್ಯ ಯಾವುದೂ ಬೇಕಾಗಿಲ್ಲ. ಕೆಲವರು ಇರ್ತಾರೆ ಏನೂ ಬೇಕಾಗೋದಿಲ್ಲ ಅವ್ರ ಜೀವನದಾಗ, ಬರೇ ಸುಮ್ಮನೆ ಕೂತ್ಬಿಡೋದು ಅಷ್ಟೇ, ಏನೂ ಬೇಡ. ಇಂಥ ಮನುಷ್ಯರು ಇರ್ತಾರಲ್ಲ ಅವರು ಪಶುಗಳಿದ್ದಂಗೆ ಅಂತಂದ. ಪುಣ್ಯಕ್ಕೆ ಅದೇ ಹೇಳ್ತಾರೆ. ಎಂಥ ಪಶು ಅಂದರೆ ಕೋಡಿಲ್ಲದ ಬಾಲವಿಲ್ಲದ ಪಶುಗಳು. ಯಾರಿಗೆ ಶಾಸ್ತ್ರ ಬೇಡ, ಅಧ್ಯಯನ ಬೇಡ, ಏನೂ ಬೇಡ, ಸುಮ್ಮನಿರೋ ಯಾವಾಗಲೂ ಇರ್ತಾರಲ್ಲ ಇವರು ಪಾಪ ಈ ಜನ್ಮಕ್ಕೆ ಬಂದರೆ ಯಾಕೆ ಅಂತ ಪ್ರಶ್ನೆ. ಇದನ್ನು ಕವಿ ಕೇಳ್ತಾರೆ. ಸಾಕ್ಷಾತ್ ಪಶುವು ಪುಚ್ಛ ವಿಷಾಣಹೀನ. ಪುಣ್ಯಕ್ಕೇನು ಅಂದರೆ ಒಂದು ಸ್ವಲ್ಪ ಹುಲ್ಲು ತಿನ್ನೋದಿಲ್ಲ, ಅದು ಒಂದು ತಿಂತಾ ಇದ್ದ ಅಂದರೆ ಪಾಪ ಇದ್ದ ಪಶುಗಳಿಗೂ ಅದು ತಪ್ಪಿ ಹೋಗ್ತದೆ. ಹುಲ್ಲು ತಿನ್ನದ ಅನ್ನ ಉಣ್ಣುವ ಪಶು ಇವನು ಅಂತ ಕರೀತಾರೆ. ಇಷ್ಟು ಚೆನ್ನಾಗಿ ಬೈತಾರೆ. ಇಂತಹ ಪಶುಗಳು ಇರ್ತಾರೆ. ಹೀಗೆ ಪರಮಾತ್ಮನನ್ನು ಯಾರು ಅಪೋಸ್ ಮಾಡ್ತಾರೋ ಅವರು ಕೂಡ ಪಶುಗಳಿದ್ದಂತೆ ಅಂತ ಇಲ್ಲಿ ರಾಜರು ಬರೀತಾರೆ. ವತ್ಸಾಸುರನ ಸಂಹಾರವನ್ನು ಮಾಡ್ತಾನೆ. ಏನಂತ ನೋಡಿ, ಉದಕ್ಷಿಪತ್ತಂ ಹರಿರಾತ್ಮ ದೌರ್ಭ್ಯಾಂ ಅದ ಪಪಾತಾಶು ಸ ವತ್ಸ ದೈತ್ಯ ವ್ರಜಾದಿನ ತಸ್ಯ ಸ ಏಷ ಧರ್ಮೋ ಗೃಹೀತಮಾಯಸ್ಯ ಚ ತಸ್ಯ ಪಾತಃ. ವತ್ಸಾಸುರನ ಎರಡೂ ಕೈಯೊಳಗೆ ಹಿಡ್ಕೊಂಡು ಅದಪ್ಪಪಾತ ಎತ್ತಿ ಒಗದಂತೆ. ಅಯೋಗ್ಯಮಿಚ್ಛನ್ ಪುರುಷ ಪತತ್ಯೇವ ನ ಸಂಶಯ. ತೃಣಾವರ್ತನೆಗೂ ಇದು ಅನ್ವಯ, ವತ್ಸಾಸುರನಿಗೂ ಅನ್ವಯ. ಏನಂದರೆ ಯಾವುದನ್ನು ನಮ್ಮದು ಯೋಗ್ಯತೆ ಅಲ್ಲ ಅದನ್ನು ನಾವು ಇಚ್ಛೆ ಪಡಬಾರ್ದು. ಅಯೋಗ್ಯವಾದದನ್ನು ಇಚ್ಛೆ ಪಡಬಾರ್ದು. ನಮ್ಗೆ ಗೊತ್ತೇ ಆಗೋದಿಲ್ಲ ಅಯೋಗ್ಯವಾದದ್ದು ಯಾವುದು, ಯೋಗ್ಯವಾದದ್ದು ಯಾವುದು ಅಂತ ಕೇಳಿ ತಿಳ್ಕೋಬೇಕಷ್ಟೆ. ಹಿರಿಯರ ಹತ್ರ, ದೊಡ್ಡವರ ಹತ್ರ ಕೇಳಿ, ವಿದ್ವಾಂಸರ ಹತ್ರ ಕೇಳಿ ತಿಳ್ಕೋಬೇಕು ಯಾವುದು ನಮಗೆ ಯೋಗ್ಯ, ಯಾವುದು ನಮಗೆ ಅಯೋಗ್ಯ. ಹೀಗಾಗಿ ಯಾರು ಅಯೋಗ್ಯವನ್ನು ಇಚ್ಛೆ ಪಡ್ತಾರೋ ಅವರು ಬಿದ್ದೇ ಬೀಳ್ತಾರೆ. ಜಗತ್ತು ಎಂದೂ ಹೇಳೋದಿಲ್ಲ. ಹೀಗಾಗಿ ಇಲ್ಲೂ ಕೂಡ ಅವನನ್ನು ಮಾಡಿದ್ದಾನೆ. ಇದೊಂದು ಧರ್ಮವೇ ಆಯಿತು ಅಂತ. ಪರಮಾತ್ಮ ಮಾಡಿದ್ದೆಲ್ಲ ಧರ್ಮ, ಶ್ರೀಕೃಷ್ಣ ಮಾಡಿದ್ದು ಧರ್ಮ. ಇದು ಒಂದು ಡೆಫಿನೇಷನ್, ಖರೇ ಡೆಫಿನೇಷನ್ ಇದೆ. ಧರ್ಮ ಅಂದರೆ ಯಾವುದು ಅಂತ ಯಾರು ಕೇಳಿದರೆ ಕೃಷ್ಣ ಹೇಳಿದ್ದು ಧರ್ಮ. ಕೃಷ್ಣ ಯಾವುದು ಬೇಡ ಅಂದಿದ್ದಾನೋ ಅದು ಧರ್ಮ, ಇನ್ಯಾವುದೂ ಅಲ್ಲ ಅಂತ. ಹೀಗಾಗಿ ಬಕಾಸುರ ಅಂತ ಇನ್ನೊಬ್ಬರು ಬರ್ತಾನೆ. ಬಕಾಸುರನಿಗೆ ಇವು ಕೃಷ್ಣ ಇವ ಮೀನ ರೂಪದಲ್ಲಿದ್ದ ಅಂತ ಯಾವಾಗ ಹೇಳಿದ್ದು. ಕೂರ್ಮ ಮೀನಾವತಾರ ಮಾಡಿದ್ದ, ಮತ್ಸ್ಯಾವತಾರ, ಮೊದಲನೇ ಅವತಾರವೇ ಮತ್ಸ್ಯಾವತಾರ. ಆ ಮತ್ಸ್ಯಾವತಾರಿ ಹುಟ್ಟಿ ಬಂದಾನ ಹುಡುಗ ಅಂತ ಹೇಳಿದ್ರು ಯಾರು. ಇವು ಬಕಾಸುರ ಅಂದ್ರೆ ಬಕ ನೋಡ್ರಿ, ಬಕಗಳಿಗೆ ಮೀನು ಹಿಡಿಬೇಕಂತ. ಮೀನ ಅಂದ ತಕ್ಷಣ ಅವನಿಗೆ ಗೊತ್ತಿಲ್ಲ, ಅವನಿಗೆ ಈಗ ಬಂದವನು ಬೇರೆ ರೂಪದಲ್ಲಿ ಪ್ರಚಂಡನಾಗಿದ್ದಾನೆ ಅಂತ ಗೊತ್ತೇ ಇಲ್ಲ. ಬಕಾಸುರ ಮೀನವನ್ನು ಹಿಡಿಲಿಕ್ಕಂತ ಬಂದಿದ್ದ, ನೋಡ್ತಾನೆ ಇವನು ಕೃಷ್ಣನಾಗಿದ್ದಾನೆ. ಆವಾಗ ಹೇಳ್ತಾರೆ ಜೋರಾಗಿ ಅವನನ್ನು ನುಂಗಿ ಬಿಡುತ್ತಂತ ದೊಡ್ಡ ಬಕಾಸುರನ ಬಾಯಿ. ಇದು ದೊಡ್ಡ ಮೀನನ್ನು ಹಿಡಿಯುವ ಬಕಾಸುರ ಕೃಷ್ಣನನ್ನು ನುಂಗಿದ. ಆವಾಗ ಕೃಷ್ಣ ಇಲ್ಲಿ ಅವನ ಕಂಠದ ಭಾಗಕ್ಕೆ ಬಂದಾಗ ತನ್ನ ಉಚ್ಛ್ವಾಸವನ್ನು ಮಾಡಿದ, ಜೋರಾಗಿ ಗಾಳಿಯನ್ನು ಬಿಟ್ಟು. ಆ ಬೆಂಕಿಯಂತೆ ಉಗುಳಿದ ಗಾಳಿಯನ್ನು, ಬೆಂಕಿ ವಿಷಯ ಮುಂದೆ ಬರ್ತದೆ, ಅದನ್ನು ಉಗುಳಿದ್ನಲ್ಲ ಆವಾಗ ಅದನ್ನು ಕೃಷ್ಣನ ಜೋರಾಗಿ ಹೊರಗೆ ಎಸೆದು ಬಿಟ್ಟ. ತಡ್ಕೊಳ್ಳಿಕ್ಕಾಗಲಿಲ್ಲ ಒಳಗೆ. ಹೇಗೆ ವಿಷವನ್ನು ಕುಡಿದಾಗ ತಡ್ಕೊಳ್ಳಿಕ್ಕಾಗೋದಿಲ್ಲೋ ಆವಾಗ ಹೊರಗೆ ಬಿದ್ದ ಬಕಾಸುರನನ್ನು ಮತ್ತೆ ಕೊಂದು, ನೀನು ಮೀನವನ್ನು ತಿನ್ನಬೇಕೀಗ, ಮೀನಕ್ಕಾಗಿ ಬಂದಿದ್ದೆಲ್ಲ, ಮೀನು ತಿನ್ನಬೇಕು. ಯಾವುದು ಅಂದರೆ ಯಮಧರ್ಮನ ಆಸ್ಥಾನದಲ್ಲಿ ಯಾತನೆಗಳೆಂಬ ಮೀನುಗಳಿವೆ, ಅವುಗಳನ್ನು ತಿನ್ನು ಅಂತ ಹೇಳಿ ಕಳಿಸಿದ್ರು. ಅದನ್ನು ಬರೀತಾರೆ ರಾಜರು. ಸಯಾತನ ಮೀನ ಭುಜಂ ವಿಧಾತು ಅಯೋಜಯನ್ನಾರಕ ವಾಪಿಕಾಸು. ನರಕದಲ್ಲಿ ಇರುವ ಬಾವಿಗಳಲ್ಲಿ ಏನು ಈ ಯಾತನೆ ಎಂಬಂತಹ ಮೀನುಗಳಿವೆ, ಅದನ್ನು ತಿನ್ನು ಅಂತ ಹೇಳಿ ಬಕಾಸುರನ್ನ ಕಳಿಸಿಕೊಟ್ಟಿರ್ಬೋದು ಅಂತ ಹಿಂಗೊಂದು ಕವಿ ಕಲ್ಪನೆ ಮಾಡಿ ಬರೀತಾರೆ. ಇಷ್ಟು ಅನೇಕ ಬಾಲಲೀಲೆಗಳನ್ನೆಲ್ಲ ತಿಳಿಸಿದ ಮೇಲೆ ಇಲ್ಲಿ ಹೇಳ್ತಾರೆ, ಸ್ವತನಯಾಂ ಸರಿತಂ ವಿಷವರ್ಜಿತಾಂ ಕರುಣಯ ಹರಿರಜ್ಯ ಕರಿಷ್ಯತಿ ಇತಿ ಮುದೇವ ಗಿರಿಂ ರವಿರಕ್ಷಿತುಂ ಶೋಭಿತಮಾರುಹತ. ಈ ವೃಂದಾವನದೊಳಗೆ ಎಲ್ಲ ಕಡೆ ಓಡಾಡ್ತಾ ಇದ್ರು. ವತ್ಸಾಸುರಂದಾಯಿತು, ಬಕಾಸುರಂದಾಯಿತು. ಅದಾದ ಮೇಲೆ ವೇಣುಗಾನ ಮಾಡ್ತಾ ಕೃಷ್ಣ ಓಡಾಡ್ಕೊಂಡಿದ್ದಾನೆ. ಅಲ್ಲೆಲ್ಲ ಕಡೆ ಪಶುಗಳು, ಪಕ್ಷಿಗಳು ಸಮೃದ್ಧವಾಗಿ ಬೆಳೆದಿದೆ. ಇವತ್ತಿಗೂ ವೃಂದಾವನ ಹಂಗಿರ್ಬೋದೇನೋ, ನಾವು ನೋಡಬೇಕು ಒಂದ್ಸಲ ಹೋಗಿ. ಆ ವೃಂದಾವನ ಹೆಂಗಿದೆ ನಮಗೂ ನೋಡಲಿಕ್ಕಾಗಿಲ್ಲ. ಆವಾಗ ಅಲ್ಲೆಲ್ಲ ಸಮೃದ್ಧವಾಗಿರುವಾಗ ಒಂದು ಮಾತ್ರ ದುಃಖದ ಪರಿಸ್ಥಿತಿ ಇತ್ತು, ಅದು ಯಮುನಾ ನದಿ. ಇವತ್ತು ಯಮುನಾ ನದಿ ಪರಿಸ್ಥಿತಿ ಅದೇ. ಆ ದುಷ್ಟರನ್ನು ದೇವರು ಸಂಹಾರ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ. ಹೀಗಾಗಿ ಆ ಯಮುನಾ ನದಿಯಲ್ಲಿ ಇರುವಂತಹ ಯಾವ ದುಷ್ಟ ಅಥವಾ ಅದನ್ನು ಹಾಳು ಮಾಡುವಂಥ ಯಾವ ಕಾಳಿಂಗ ಇದ್ದಾನೆ, ಕಾಳಿಯ, ಅವನನ್ನು ಮರ್ದನ ಮಾಡಬೇಕು ಅಂತೇಳಿ ಸೂರ್ಯದೇವ ಪ್ರಾರ್ಥನೆ ಮಾಡಿಕೊಂಡಿರಬೇಕು ಅಂತಂದು. ಯಾಕೆ ಹೇಳಿ, ಸೂರ್ಯನಿಗೂ ಇದಕ್ಕೇನು ಸಂಬಂಧ? ಸೂರ್ಯನ ಮಗಳು ಯಮುನಾ, ನಿಮ್ಗೆ ಗೊತ್ತದೆ ಎಲ್ಲ ಕಥೆ. ಯಮುನಾ ಇವರಿಬ್ಬರು ಸೂರ್ಯನ ಮಕ್ಕಳಲ್ಲ, ಛಾಯಾದೇವಿ ಮಕ್ಕಳು, ಸಂಜ್ಞಾದೇವಿ ಮಕ್ಕಳು ಬೇರೆ ಇದ್ದಾರೆ. ಛಾಯಾದೇವಿ ಮಕ್ಕಳಲ್ಲಿ ಯಮುನಾನೂ ಕೂಡ ಇದ್ದಾಳೆ. ಹೀಗಾಗಿ ಸ್ವತನಯಾಂ, ತನ್ನ ಮಗಳನ್ನು ಶುದ್ಧ ಮಾಡ್ತಾನೆ ಶ್ರೀಕೃಷ್ಣ ಅಂತೇಳಿ ಸೂರ್ಯದೇವ ಓಡಿ ಬಂದ.
ಯಮುನಾದೇವಿಯನ್ನು ಉದ್ಧಾರ ಮಾಡ್ತಾನೆ. ಆವಾಗ ತದನುಭೋಗಿ ಕುಲಾಗ್ರಮಗ್ರಜಂ ಸಹಿ ವಿಸೃಜ್ಯ ತದನ್ವಯ ಸಂಭವಂ ನಮಯಿತುಂ ಯಮುನಾ ಮಗಮದ್ವಿಭು ಸ ಭುಜಕಾಂತಕ ವಾಹನ. ಯಮುನೆಗೆ ಓಡಿ ಬಂದರು. ಬಂದ ತಕ್ಷಣ ಆ ಸಣ್ಣ ಮಕ್ಕಳು ಹೇಗೆ ನದಿಯೊಳಗೆ ಹಾರ್ತಾರೆ, ಹೊಸದಾಗಿ ಈಜು ಕಲಿತವರು ಹೇಗೆ ಮೇಲಿಂದ ಜಿಗಿಯೋದು, ಅದಕ್ಕಿಂತ ಮೇಲಿಂದ ಜಿಗಿಯೋದು, ಹಿಂಗೆಲ್ಲ ಆಟಗಳನ್ನ ಆಡ್ತಿರ್ತಾರೆ. ಅವ್ರಿಗೊಂದು ಆಸೆ ಇರುತ್ತೆ. ಹಾಗೆ ಯಮುನಾ ನದಿ ದಂಡೆ ಮೇಲೆ ಎತ್ತರದ ಒಂದು ಗಿಡಕ್ಕೆ ಹತ್ತಿ ಅಲ್ಲಿಂದ ಯಮುನೆಯ ದೊಡ್ಡದಾದ ಮಡುವಿಗೆ ಕೃಷ್ಣ ಹಾರಿದ. ಆಪತದ ಅಂಬುನಿ ವಿಸ್ಮಯಕಾರಕ. ಅಲ್ಲಿ ಹಾರಿದ ಮೇಲೆ ಏನಾಯಿತು ಅಂತಂದರೆ ಕಾಲಿಯನ ಮೇಲೆ ಅವನು ನರ್ತನ ಮಾಡಿ ಶುರು ಮಾಡಿದ. ಆವಾಗ ಕಾಲಿ ಅವನನ್ನು ಕಡಿಲಿಕ್ಕೆ ಅಂತ ದಂಶಿತು, ಕಡಿಯೋದು ಕಚ್ಚಿ ಬಿಡಬೇಕು ಅಂತ ಹೇಳಿ ಬಂದ. ಯಾರನ್ನ ಕಡಿಲಿಕ್ಕೆ ಬಂದ? ಯಾರು ನಿತ್ಯದೊಳಗೆ ಸರ್ಪದ ಮೇಲೆ ಮಲಗಿರ್ತಾನೋ ಅವನನ್ನು ಇವನು ಕಡಿಲಿಕ್ಕೆ ಬಂದ. ಇದಂತ ಆಶ್ಚರ್ಯ ಅಂತಂತ ಹೇಳ್ತಾರೆ ನೋಡಿ. ಕಲೀಲ ಯಂತ ಮಪಃ ಪುರುಷೋತ್ತಮ ಫಣಿಪತಿ ಕಿಲ ದಂಶಿತು ಮಗ್ರಹೀತ್ ಸಹೀನ ವೇತ್ತಿ ಬಲಂ ಶ್ರವಣೋಜ್ಜಿತ ಪರಮಯ ರಮಯ ಕೃತಿ ವಿಸ್ತೃತಂ. ಎಷ್ಟು ಚಂದದ ನೋಡ್ರಿ. ಇದನ್ನು ಕೂಡ ಯಾರು ಬರಲಿಕ್ಕೆ ಶಕ್ತಿಲ್ಲ. ಪಾಪ ಕಾಲಿಯನ್ನೇನು ತಪ್ಪಿಲ್ಲ ಅಂತಂತಾರೆ ವಾದಿರಾಜರು. ಯಾಕಂತಾರೆ ಗೊತ್ತೇನು? ಹಾವಿಗೆ ಕಿವಿ ಇರುವುದಿಲ್ಲ. ಇವರಿಗೆ ಗೊತ್ತಿಲ್ಲ ಪಾಪ ಕಿವಿ ಇಲ್ಲ ಅಂದಮೇಲೆ ಏನರ್ಥ? ಯಾರು ಸ್ತೋತ್ರ ಮಾಡಿದ್ದನ್ನು ಕೇಳಿಸ್ಕೊಂಡಿರುವುದಿಲ್ಲ. ದಿನನಿತ್ಯ ಲಕ್ಷ್ಮೀ ಸ್ತೋತ್ರ ಮಾಡುತ್ತಾಳೆ, ಕೇಳಿಸಿಲ್ಲ. ಎಲ್ಲರೂ ಸ್ತೋತ್ರ ಮಾಡುತ್ತಾರೆ, ಋಷಿಗಳು ದೇವತೆಗಳು, ಅದು ಕೇಳಿಸಿಲ್ಲ. ಪಾಪ ಅವನಿಗೆ ಗೊತ್ತಿಲ್ಲ ಇವನ ಮಹಿಮೆ. ಕೇಳಿಸಿದ್ರೆ ಏನಾದರೂ ಮಾಡ್ತಿದ್ದ. ಸ್ವಾಭಾವಿಕವಾಗಿ ಉರಗಕ್ಕೆ ಕಿವಿ ಇಲ್ಲ, ಕಣ್ಣೇ ಅದರ ಕಿವಿ. ಆದ್ದರಿಂದ ಕಿವಿ ಇಲ್ಲದ ಒಂದು ಉರಗ ಯಾರ ಸ್ತೋತ್ರವನ್ನು ಕೇಳಿಸಿಕೊಳ್ಳದ ಮೇಲೆ ಮಹಿಮೆಯನ್ನು ಹೇಗೆ ತಿಳಿದಾಯಿತು? ಆದ್ದರಿಂದ ಪಾಪ ಅವನಿಗೆ ಗೊತ್ತಿಲ್ಲ. ಹೀಗಾಗಿ ಅವನು ಕಚ್ಚಲಿಕ್ಕೆ ಬಂದಿರಬೇಕು ಅಂತ ಕಲ್ಪನೆ ಮಾಡ್ತಾನೆ. ಹಾಗೆ ಮಾಡಿದಾಗ ಅವನು ತನ್ನ ಪಾದಗಳನ್ನು ಅದರ ಮೇಲೆ ಇಟ್ಟು ನರ್ತನವನ್ನು ಮಾಡಿ ರಕ್ತವನ್ನು ಅವನು ವಾಂತಿ ಮಾಡುವಂತೆ ಮಾಡ್ತಾನೆ. ಏನೊಂದಿಷ್ಟು ದೋಷ ಇತ್ತು ಅದೆಲ್ಲ ಹೊರಗೆ ಹೋಗಲಿ ಅಂತ. ಯಾಕೆಂದರೆ ಅವನು ಭಕ್ತನೇ. ಶೇಷನ ಮೇಲೆ ಭಗವಂತನಿಗೆ ಎಂಥ ಪ್ರೀತಿ, ಅವನ ನಾಗರ ಲೋಕಗಳ ಮೇಲೆ ಎಷ್ಟು ಪ್ರೀತಿಯನ್ನು ತೋರಿಸಿದ್ದಾನೆ. ಯಾಕೆಂದರೆ ಶೇಷದೇವರು ಎಷ್ಟು, ಗರುಡದೇವರು ಎಷ್ಟು, ಶೇಷದೇವರು. ಹೀಗಾಗಿ ಶೇಷದೇವರ ಈ ಪರಿವಾರಕ್ಕೆ ಅವನು ಬಹಳ ಪ್ರೀತಿಯನ್ನು ತೋರಿಸುವವನು. ನನರ್ತಿ ಸುಹೃದಾಗಮನೇ ನಕಃ. ಇನ್ನೊಂದು ಸ್ವಲ್ಪ ಜೋರ ಕುಣಿಲಿಕ್ಕೆ ಶುರು ಮಾಡಿದಂತೆ. ಅವನಂದ ಇಷ್ಟೊತ್ತು ಕುಣಿದಿದ್ದರಿಂದಲೇ ನಮ್ಮ ಜೀವ ಬಾಯಿಗೆ ಬಂದ್ಬಿಟ್ಟದೆ, ಇದೇನು ಬಾಯಿಯಿಂದ ಜೀವ ಹೊರಗೆ ಹೋಗಬೇಕು. ಆ ಕಾಲಕ್ಕೆ ಯಾಕೆ ಕುಣಿದ ಅಂದರೆ ಅವನ ಗೋಪಾಲಕರೆಲ್ಲ ವೃಂದಾವನದ ಜನ ಎದುರಿಗೆ ಬಂದು ನಿಂತು ಬಿಟ್ಟರು. ಈ ಕೆಲವು ಸಲ ಹಂಗೆ ಆಗಿ ಮಕ್ಕಳು ಪಾಪ ಫ್ಯಾನ್ಸಿ ಡ್ರೆಸ್ ಅಂತ ಮಾಡ್ತಿರ್ತಾರೆ. ಅಲ್ಲಿ ಹೋದಾಗ ಫ್ಯಾನ್ಸಿ ಡ್ರೆಸ್ನೊಳಗೆ ಏನೋ ಒಂದು ಪರ್ಫಾರ್ಮೆನ್ಸ್ ನಡೆದಿರ್ತದೆ. ಎದುರಿಗೆ ತಾಯಿ ಬಂದು ತಂದೆ ಬಂದು ಹಿಂಗೆ ಒಂದು ಮೊಬೈಲ್ ಹಿಡ್ಕೊಂಡು ನಿಂತರು ಗೊತ್ತಾಯಿತು ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಹೇಳಿ ಶುರು ಮಾಡಿ, ಜಾಸ್ತಿ ಕುಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದೆರಡು ಸ್ಟೆಪ್ ಎಕ್ಸ್ಟ್ರಾನೇ ಹಾಕ್ತಾರೆ. ಪಾಪ ಅವರಿಗೆ ಟೀಚರ್ಸಿಗೆ ಆಶ್ಚರ್ಯ ಆಗ್ತದೆ. ನಾನು ಇದು ಹೇಳ್ಕೊಟ್ಟೇ ಇರಲ್ಲ, ನಮ್ಮ ಹುಡುಗ ಹೆಚ್ಚಿಗೆ ಮಾಡ್ಲಿಕ್ಕೆ ನಮ್ದು. ಯಾಕೆಂದರೆ ನಮ್ಮವರು ಬಂದಿದ್ದಾರೆ ಅಂತ ನರ್ತನ ಮಾಡುವ ಸ್ವಭಾವ ಬರುತ್ತೆ. ಹಾಗೆ ಈ ಪ್ರಸಂಗ ನಡೆಯಿತು. ಯಾಕೆಂದರೆ ಎದುರುಗಡೆ ತಮ್ಮವರೆಲ್ಲ ಬಂದರು, ಗೋಪಾಲಕರೆಲ್ಲ ಬಂದರು, ವೃಂದಾವನದ ಜನ ಬಂದಿದ್ದಕ್ಕೆ ಜೋರಾಗಿ ಕುಣಿಲಿಕ್ಕೆ ಶುರು ಮಾಡಿದರು. ಆವಾಗ ಈ ನಾಗನ ಹೆಂಡತಿಯರು ಬಂದುಬಿಟ್ರು. ಸ್ವಾಮಿ ಇನ್ನು ಕುಣಿಬೇಡ, ಇನ್ನು ಕುಣಿದ್ರೆ ನಮ್ಮ ಪಾತಿವೃತ್ಯನೇ ಅರ್ಥಾತ್ ನಮ್ಮ ಸೌಭಾಗ್ಯನೇ ಹೊರಟು ಹೋಗ್ತದೆ, ಅವನು ಸತ್ತು ಹೋಗ್ತಾನೆ. ಅದಕ್ಕಾಗಿ ಇದನ್ನು ಕ್ಷಮ ಮಾಡಿ ನಮ್ಮನ್ನು ಬಿಡಬೇಕು ಅಂತ ಕೇಳಿದಾಗ ಪರಮಾತ್ಮ ಯಾವತ್ತೂ ಕೂಡ ಭಕ್ತರಿಗೆ ಅದನ್ನು ಇಲ್ಲ ಅಂತ ಅನ್ನೋದಿಲ್ಲ. ಅಷ್ಟೇ ಅಲ್ಲ, ಹೆಣ್ಣುಮಕ್ಕಳು ಕೇಳಿದರೆ ಗಂಡಸರು ಯಾರು ಬಿಡ್ತಾರೆ? ಇರಲಿ ಬಿಡು ಅಂತ ಬಿಟ್ಬಿಡ್ತಾರೆ. ಇದನ್ನೂ ಬಿಡುವುದಿಲ್ಲ ವಾದರಾಜರು ಬರೀತಾರೆ. ಹೆಣ್ಣು ಮಕ್ಕಳ ಮಾತು ಬಹಳ ಚೆನ್ನಾಗಿ ಇರ್ತದೆ. ಅವರು ಪ್ರೀತಿಯಿಂದ ಭಕ್ತಿಯಿಂದ ಕೇಳಿದಾಗ ಯಾರು ತಾನೇ ಸುಮ್ಮನೆ ಇರ್ತಾರೆ, ಕೆಲಸವನ್ನು ಮಾಡ್ತಾರೆ. ಇರಲಿ ಬಿಡು ಅಂತ ಅವರಿಗೆ ಅಂದರೆ ಡಿಸ್ಕೌಂಟ್ ಅನ್ನೋದು ಹೆಣ್ಮಕ್ಳಿಗೆ ಆವಾಗಿಂದ ಬಂದದ್ದು, ಈಗಿಂದಲ್ಲ, ಭಾಳ ಹಳೆಯದು. ನೀವು ನೋಡಿ, ಇದು ಅಂಡಿವ್ ಅಡ್ವಾಂಟೇಜ್ ಅಂತಿರೋ ಇದು ಕರೆಕ್ಟ್ ಅಡ್ವಾಂಟೇಜ್ ಅಂತಿರೋ ಗೊತ್ತಿಲ್ಲ, ಅಂತೂ ಅದು ಇರೋದೇ. ಹೇಳ್ತಾರೆ ನೋಡ್ರಿ, ನಾ ಹೇಳಿಗತ್ತೀನಿ ಸುಮ್ಮನೆ ಹೇಳಿಗತ್ತೀನಿ ಬರದಾರ. ತಥೋ ಹಿ ಪತ್ನಿ ಪ್ರಿಯ ವಂಜು ವಾಕ್ಯಂ ನಿಶಮ್ಯತಂ ನಿರ್ಭಯಮಾಶು ಚಕ್ರೆ. ಆ ಮಾತನ್ನು ಕೇಳಿದ ತಕ್ಷಣ ನಿರ್ಭೀತಿಯನ್ನು ಕೊಟ್ಟ, ಅಂದರೆ ಅಭಯವನ್ನು ಕೊಟ್ಟ. ಆಯ್ತಪ್ಪ, ನಿನ್ನ ಸಾಯಿಸೋದಿಲ್ಲ. ಯಾಕೆ ಅಂದರೆ ತಥಾಹಿ ನಾರಿ ಮೃದು ಭಾಷಣೇನ ನಕಸ್ಯ ಚಿತ್ತಂ ಮೃದುತಾಮುಪೈತಿ. ಯಾರ ಮನಸ್ಸು ಮೃದುತ್ವವನ್ನು ಪಡೆಯೋದಿಲ್ಲ ಮೃದುವಾದ ಮಾತುಗಳನ್ನು ಕೇಳಿ. ಇದು ಹೆಣ್ಮಕ್ಕಳಿಗೆ ಅಷ್ಟೇ ಅನ್ವಯ ಅಲ್ಲ, ಒಟ್ಟಾರೆ ಒಳ್ಳೆಯ ಮಾತುಗಳನ್ನು ಕೇಳಿದರೆ ಯಾರಿಗೂ ಸಮಾಧಾನ. ಅಂದರೆ ಸಾಮವಚನಗಳು ಎಲ್ಲ ಕಡೆ ಉಪಾಯವಾಗಿ ಇರ್ತದೆ, ಹೆಚ್ಚು ಕಡೆ ನಾವು ಅದನ್ನು ಪ್ರಯೋಗ ಮಾಡೋದಿಲ್ಲ ಅಷ್ಟೇ. ಅಂದರೆ ಏನರ್ಥ, ಯಾರೋ ಇಬ್ಬರದು ಜಗಳ ನಡೀತಿತ್ತು ಅಂದರೆ ಮಾತಿನಲ್ಲಿ ಪರಿಹಾರ ಆಗೇ ಆಗ್ತದೆ, ಆಗೋದಿಲ್ಲ ಅಂತ ಶಕ್ಯ ಇಲ್ಲ. ಮೃದು ಭಾಷಣ ಇರಬೇಕಷ್ಟೇ. ನಾವೆಲ್ಲ ಮನೆಯೊಳಗೆ ಸ್ವಾಭಾವಿಕವಾಗಿ ಹೊರಟು ನಾವೆಲ್ಲ, ಅದಕ್ಕಾಗಿ ನಮ್ಮ ಮನೆಯೊಳಗೆ ಜಗಳ ಆಗ್ತವೆ. ಆದರೆ ಮೃದುವಾಗಿ ಮಾತನಾಡುವವರ ಮನೆಯೊಳಗೆ ನೋಡಿ ಜಗಳ ಇರೋದಿಲ್ಲ. ಯಾ ಸಂಸ್ಕೃತ ಧಾರ್ಯತೆ ಅಂತ ಅದಕ್ಕೆ ಅಂತ ವಾಣ್ಯೇಕ ಸಮಲಂ ಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ.
ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ಜಗತ್ತಿನೊಳಗೆ ಆಭರಣ ಯಾವುದಾದ್ರೂ ಉತ್ತಮವಾದದ್ದಿತ್ತು ಅಂತಂದ್ರೆ, ಈಗಂತೂ ಬಂಗಾರನ ತಗೋಬೇಕು, ಒಳ್ಳೆಯ ಆಭರಣ ತಗೋಬೇಕು ನಾವೇನಾದರೂ ಅಂತ ಸಂಕಲ್ಪ ಮಾಡಿದರೆ ಒಳ್ಳೆಯ ಮಾತುಗಳನ್ನು ಮೃದುವಾಗಿ ಆಡಲಿಕ್ಕೆ ಪ್ರಾರಂಭ ಮಾಡಬೇಕು. ಯಾಕ್ರೆ ಈ ದಿನಕ್ಕಿಂತ ಸ್ವಲ್ಪ ಮೆತ್ತಗೆ ಮಾತಾಡಲಿಕ್ಕೆ ಅಂತ ಕೇಳಿದರೆ, ಇಲ್ಲ, ಇದು ವಾದಿರಾಜ ಸ್ವಾಮಿಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಏನಂತ ಅಂದರೆ, ಮೃದು ಮಾತಿನಿಂದ ಕೃಷ್ಣ ದೊಡ್ಡ ಯುದ್ಧವನ್ನೇ ಬಿಟ್ಟ. ಇರಲಿ ಪಾಪ ಮೃದುವಾದ ಮಾತುಗಳನ್ನು ಆಡ್ತಾ ಇದ್ದಾರೆ, ಹಾಗೆ ನಾವು ಮೃದುವಾಗಿ ಮಾತನಾಡಿದರೆ ನಮಗೂ ದೇವರು ಫಲ ಕೊಡ್ತಾನೆ. ಇದು ಒಂದು ಸಂದೇಶ ಅಂತಲೂ ಭಾಳ ಚೆಂದಾಗಿ ಅದನ್ನು ಹೇಳ್ತಾರೆ. ಮುಂದೆ ಇಷ್ಟಾದ ಮೇಲೆ ಇನ್ನೂ ಒಂದು ಭಾಳ ಚೆಂದ ಹೇಳ್ತಾರೆ. ಆಗಸ್ಕೃತಂ ನಾಗಪತಿಂಸ ಕೃಷ್ಣ ಪದೇನ ಶಿಕ್ಷನ್ನಪಿ ತತ್ಕೃತಾಂಕೈ ತಾರ್ಕ್ಷಾತ್ ಭಯಂ ತಸ್ಯ ಜಹಾರ ಭಕ್ತೆ ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ. ಇಷ್ಟಾಗಿ ದೇವರು ನಮಗೆ ಏನಾದರೂ ಕಷ್ಟ ಕೊಟ್ಟಾಗ ಅದರಿಂದ ಒಂದು ಒಳ್ಳೇದೇ ಮಾಡಿರ್ತಾನಂತೆ. ಇದೊಂದು ಸಾಕ್ಷಿ ಅಂತ ಹೇಳ್ತಾರಲ್ಲ, ದಿಸ್ ಈಸ್ ಏನದು, ಅಡ್ವರ್ಸಿಟಿ ಮೇಕ್ಸ್ ಮ್ಯಾನ್ ವೈಸ್ ಅಂತಂತಾರೆ, ಅಥವಾ ಮೇಕ್ಸ್ ಮ್ಯಾನ್ ರಿಚ್ ಅಂತಂತಾರೆ. ಇದೇ ಕಾರಣ ಇವನಿಗೆ ಕಾಲಿಯರನ್ನು ತುಳಿದ ಪರಮಾತ್ಮ, ಅದರಿಂದ ಅವನಿಗೊಂದು ಲಾಭ ಆಯಿತು, ಶಿಕ್ಷೆ ಆಯಿತು, ಬಟ್ ಲಾಭ ಆಯಿತು. ನಮ್ಮನ್ನೆಲ್ಲ ದೇವರು ಶಿಕ್ಷೆಗೆ ಒಳಪಡಿಸಿರ್ತಾನೆ. ನಾವು ಅಂತೀವಿ ಎಷ್ಟು ಕಷ್ಟ ದೇವರು ಕೊಟ್ಟ, ನಾವು ಸಣ್ಣ ವಯಸ್ಸಿಗೆ ಎಷ್ಟು ಶ್ರಮ ಪಟ್ವಿ ನಾವು ಅಂತ ಅಂದುಕೊಂಡ್ರೆ ಹುಚ್ಚ. ಯಾಕೆಂದರೆ ದೇವರು ಇನ್ಯಾವುದೋ ರೀತಿಯಿಂದ ಅನುಗ್ರಹ ಮಾಡಿರ್ತಾನೆ. ಯಾವ ಅನುಗ್ರಹ, ಇಲ್ಲೇನು ಅನುಗ್ರಹ ಅಂತಂದರೆ ನೋಡ್ರಿ ಹೆಂಗಿದೆ. ಗರುಡನಿಗೆ ಶೇಷನ ಮೇಲೆ ಸ್ವಲ್ಪ ಕಂಪ್ಲೇಂಟ್, ಅದಕ್ಕಾಗಿ ಶೇಷನನ್ನು ತುಳಿದ್ಬಿಟ್ಟ, ಅಂದರೆ ಅವನ ಪರಿವಾರದ ಮೇಲೆ ತುಳಿದ. ಗರುಡ ದೇವರಿಗೆ ಸಂತೋಷ ಆಯಿತು, ಒಬ್ಬರು ಖುಷಿ ಆಯಿತು. ಈ ಕಡೆ ಅವನು ತುಳಿಯೋ ಮುಂದಾಗ ಅವನ ಕಾಲೊಳಗೆ ನಮ್ಮಂಗೆ ಒಡೆದು ಎಲ್ಲ ಗೆರೆ ಇರುವುದಿಲ್ಲ. ಅವನ ಕಾಲು ಧ್ವಜ ವಜ್ರಾಂಕುಶ ಪದ್ಮ ಚಿಹ್ನವತ ನಿಜ ಮಾನಸ ರಾಗಪೀಡನಾದ ಅರುಣೀಭೂತ ನಿವಾರಣಂ ಸ್ವಯಂ ಅಂತ. ಅವನ ಕಾಲಿನೊಳಗೆ ಒಳ್ಳೆಯ ಧ್ವಜ ವಜ್ರಾಂಕುಶ ಚಿಹ್ನೆಗಳು, ಆ ಚಿಹ್ನೆಗಳು ಆ ಶೇಷನ ತೆರೆ ಮೇಲೆ ಮೂಡಿಬಿಟ್ಟು. ಹೀಗಾಗಿ ಆ ಚಿಹ್ನೆಗಳನ್ನು ನೋಡಿದಾಗೆಲ್ಲ ಗರುಡ ಬಂದು ಏನೂ ಅವನಿಗೆ ಕಷ್ಟ ಕೊಡುವುದಿಲ್ಲ. ಅಂದರೆ ನಮಗೆ ಬಂದ ಕಷ್ಟ ನಮ್ಮ ಮುಂದಿನ ಜೀವನವನ್ನು ಉದ್ಧಾರ ಮಾಡುತ್ತೆ. ಇದು ಪರಮಾತ್ಮನ ದೃಷ್ಟಿ. ಅದನ್ನು ನಾವು ತಿಳಿಯಲಿಲ್ಲ, ಕಥೆ ಓದಿದ್ವಿ ಬೇಕಾದಷ್ಟು ಸಲ ಇದ್ರ ಬಗ್ಗೆ ಮಾತಾಡಿ. ಆದರೆ ವಾದರಾಜರು ಹೇಳ್ತಾರೆ ಅದನ್ನು ಏನಂತಂದರೆ, ಕಷ್ಟ ಬಂದಿಲ್ಲ ನಿಮಗೆ, ಅದು ಇಷ್ಟನೇ. ಯಾಕೆಂದರೆ ಕಷ್ಟದಿಂದ ಇಷ್ಟು ಕೊಡುವ ರೀತಿ ಪರಮಾತ್ಮನದು ಬಹಳ ವಿಶಿಷ್ಟವಾದದ್ದು ಅಂತ ತಿಳ್ಕೊತಾರೆ. ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ. ಅದೊಂದು ವರ ಇದ್ದಂಗೆ ನಿಮಗೆ, ಅವನ ಕ್ರೋಧವೂ ನಿನಗೊಂದು ವರ. ಅದಕ್ಕಾಗಿ ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡಿದ. ಆ ಕಡೆ ಅವನಿಗೆ ಖುಷಿ ಆಯಿತು, ಇವನು ತುಳಿದ ಅಂತ. ಇವನಿಗೆ ನನ್ನ ತಲೆ ಮೇಲೆ ಚಿಹ್ನೆ ಇಟ್ಟ ಅಂಥೇಳಿ ಇನ್ನು ಗರುಡ ಏನು ಮಾಡೋದಿಲ್ಲ ಅಂತ ಅವನಿಗೆ ಖುಷಿ ಆಯಿತು. ಹೀಗಾಗಿ ಓದ್ತಾರೆ ಹ್ಯಾಪಿ. ಅತ್ತಿ ಸೊಸೆ ಜಗಳಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಈ ರೀತಿಯಾಗಿ ಬೇಕಾದ್ರೆ ತಿಳ್ಕೊಳ್ಬೋದು. ಹೇಗೆ ಶೇಷ ಗರುಡರಲ್ಲಿ ವ್ಯತ್ಯಾಸವನ್ನು ಆಗದಿದ್ದಂತೆ ದೇವರು ಮಾಡಿದ್ನೋ, ಹಾಗೆ ಇಬ್ಬರನ್ನೂ ಸಂತೋಷಪಡಿಸುವ ಅಪರಿಮಿತವಾದ ಶಕ್ತಿ ಪರಮಾತ್ಮನಿಗೆ ಅಂತ ತಿಳ್ಕೊಬೇಕು. ಇಷ್ಟು ಹೇಳಿ ಮುಂದೆ ಹೇಳ್ತಾರೆ, ಸಂಜಾತ ಸುರಮಂಡಲೀಶು ಮಹಿತಃ ಸರ್ಗಶ್ಚತುರ್ಥೋ ಉದಾಮ್. ಈಗ 4ನೇ ಸರ್ಗವನ್ನು ಕೂಡ ಮುಗಿಸಿದ್ದಾರೆ. ಇಷ್ಟು ಯಾಕೆ ಇದು ಮಾಡ್ತಾ ಇದ್ವಿ ಅಂದರೆ, ಕಥೆಯಷ್ಟೇ ಹೇಳಿಬಿಟ್ರೆ ನೀವು ಭಾಗವತ ಕೇಳಿದ್ವು ರುಕ್ಮಿಣೀಶ್ ವಿಜಯ ಕೇಳಿದ್ರು ಗೊತ್ತಾಗೋದಿಲ್ಲ. ಯಾಕಂದರೆ ಎರಡೂ ಕಥೆ ಒಂದೇ ಇರುತ್ತೆ. ಆ ರುಕ್ಮಿಣೀಶ್ ವಿಜಯದ ದೃಷ್ಟಿಯಿಂದ ಕೃಷ್ಣನನ್ನು ನೋಡಿದಾಗ ಇನ್ನೂ ವಿಶೇಷವಾಗ್ತದೆ, ಅಥವಾ ಕವಿ ದೃಷ್ಟಿ ಗೊತ್ತಾಗ್ತದೆ ಅನ್ನೋದಕ್ಕೆ ಮೊದಲಿನ ಭಾಗವನ್ನು ಸ್ವಲ್ಪ ನಿಧಾನವಾಗಿ ತೊಗೊಂಡಿದ್ದಾಯಿತು. ನಾಳೆ ಪ್ರಾಯಶಃ ನಾವು ಸಮರಿನೇ ಮಾಡಬೇಕು, ಯಾಕಂದರೆ ಇರೋದೇ ಒಂದು ದಿವಸ ಆದ್ದರಿಂದ. ಆದರೆ ಇಷ್ಟನ್ನು ದೀರ್ಘವಾಗಿ ಕೇಳಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಹೆಚ್ಚಿನ ವಿಶೇಷವನ್ನು ಹೇಳಿದ್ದೆ. ಎಷ್ಟಾಯ್ತು ಟೈಮ್? ಸಯಾಮುನಾಂ ಭಸ್ಯ ವಗಾಹನೋತ್ಥ ಶರೀರ ಶೈತ್ಯಂ ಶಮಯನ್ನಿವೇಶಃ ನಿಶಿಪ್ರವೃದ್ಧಂ ನವಕಾನನಾಗ್ನಿಂ ಪಪವು ಕೃಪಾಲು ಸ್ವಜನಸ್ಯ ಗುಪ್ತ್ಯೈ. ಇದಾದ ಮೇಲೆ ದಾವಾಗ್ನಿ, ಕಾಡ್ಗಿಚ್ಚು ಪರಮಾತ್ಮ ಕೊಡೋದು ಅಂತ ಬರ್ತದೆ. ಕಾಡ್ಗಿಚ್ಚನ್ನು ಪಾನ ಮಾಡಿದ. ಅದು ಹೆಂಗೆ ಬಂದಿತ್ತು ಕಾಡ್ಗಿಚ್ಚು ಅಂತಂದು ಹೇಳ್ತಾರೆ, ಬಹಳ ಥಂಡಿ ಕಾಲ, ಬಹಳ ಥಂಡಿ ಆದಾಗ ಒಂದಿಷ್ಟು ಬಿಸಿ ಬಂದರೆ ಹಿತವಾಗ್ತದೆ. ಹಾಗೆ ಯಮುನಾ ನದಿಯ ದಂಡೆಯಿಂದ ಆ ಕಡೆ ಬರ್ತಾ ಇದೆ. ಆ ಕಾಡ್ಗಿಚ್ಚು ಹತ್ತಿಕೊಂಡ್ರೆ ಆ ಶೈತ್ಯವನ್ನು ಶಮಯನ್, ಬಹಳ ಥಂಡಿಯನ್ನು ಬೆಚ್ಚಗೆ ಮಾಡಲಿಕ್ಕೆ ಅಂತ ಬಂದಂತಹ ಕಾಡ್ಗಿಚ್ಚು ಅನ್ನೋ ಥರ ಕಾಣಿಸ್ತಾ ಇತ್ತು. ಆದರೆ ಸಾಮಾನ್ಯರನ್ನು ಅದು ನುಂಗಿಬಿಡ್ತು. ಹೀಗಾಗಿ ಎಲ್ಲ ಜಗತ್ತನ್ನು ಆಮೇಲೆ ನುಂಗಿಬಿಟ್ರೆ ಏನು ಮಾಡೋದು ಅಂತಂದ ಕೃಷ್ಣ ಬಂದು ತನ್ನ ಬಾಯಿಯನ್ನು ಅಗಲ ಮಾಡಿದ. ಅದರೊಳಗೆ ಅಗ್ನಿ ಎಲ್ಲ ನುಂಗಿಬಿಟ್ಟು ಆಶ್ಚರ್ಯ ಆಯ್ತು ಎಲ್ಲರೂ. ಇದನ್ನು ಆಶ್ಚರ್ಯ ಅನ್ನುವಂತೆ ಅನೇಕ ಕವಿಗಳು ಬರೆದಿದ್ದಾರೆ. ವಾದರಾಜರಂತಾರೆ ನಾ ಇದನ್ನು ಆಶ್ಚರ್ಯ ಅನ್ನೋದಿಲ್ಲ ಅಂತ ಅಂದ್ಬಿಟ್ಟು. ಇದು ಆಶ್ಚರ್ಯ ಅಲ್ಲೇ ಅಲ್ಲ ನಮಗೆ. ಯಾಕಲ್ಲ ಅಂತಂದರೆ, ನಿಮಗೆ ಪುರುಷ ಸೂಕ್ತ ಬರ್ತದೋ ಇಲ್ಲ, ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯುರಜಾಯತ. ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ ಅಜಾಯತ.
ಮುಖದಿಂದ ಹುಟ್ಟಿದವರು ಇಂದ್ರ ಮತ್ತು ಅಗ್ನಿ. ಅಗ್ನಿಯ ಮನೆ ಅದು ಕೃಷ್ಣನ ಮುಖ ಅಂದರೆ. ಅದರೊಳಗೆ ಅವನು ಹೋದ, ಅಗ್ನಿಯು ತನ್ನ ಮನೆಯನ್ನು ಪ್ರವೇಶ ಮಾಡಿದ. ಏನು ಆಶ್ಚರ್ಯದಲ್ಲಿ ಇದರೊಳಗೆ. ಹೀಗಾಗಿ ಕಾಡ್ಗಿಚ್ಚನ್ನು ಪಾನ ಮಾಡಿದ ಕೃಷ್ಣ ಯಾವ ಆಶ್ಚರ್ಯವನ್ನು ತೋರಿಸಲಿಲ್ಲ. ಯಾಕೆ ಅಂದರೆ ಅದು ಅಗ್ನಿಯ ಮನೆ, ಭಗವಂತನ ಮುಖ ಅಂತ ಬರೀತಾರೆ. ಅದೊಂದು ಹೇಳ್ತಾರೆ, ಸ್ವಜನ್ಮ ಭೂಮಿಂ ಶಿಖಿಲಿ ಪ್ರವೃಷ್ಟೇ ಕೈ ಶ್ರುತುಸ್ತೇನ ಕೃತೋ ಅನುಭಾವ ಅಂತ ಹೇಳಿ. ಹೀಗಾಗಿ ಅದನ್ನು ಸ್ವೀಕಾರ ಮಾಡಿದ್ದು ದೊಡ್ಡ ವಿಷಯ ಅಂತ ತಿಳಿಬೇಡ್ರಿ. ಭಗವಂತ ಇನ್ನೂ ಬಹಳ ದೊಡ್ಡವನಿದ್ದಾನೆ ಅಂತ ಅಭಿಪ್ರಾಯ. ಆಶ್ಚರ್ಯ ಅಲ್ಲ ಅನ್ನೋ ಅರ್ಥ ಏನು ಅಂದರೆ ವಿನೋದದಿಂದ ಹೇಳಿದ ಮಾತು ಅಂತ. ಮಾಡಿದ ಎಲ್ಲ ಕೆಲಸವೂ ಆಶ್ಚರ್ಯವತ್ ಪಶ್ಯತಿ, ಎಲ್ಲರೂ ಆಶ್ಚರ್ಯದಂತೆ ಅವನು ನೋಡ್ತಾರೆ. ನಿನ್ನೆ ಅದನ್ನು ಹೇಳಿದ್ದಾರೆ. ಮುಂದೆ ನೀಲಾಂ ಕುಂಭಕ ಸಂಭವ ಮಲಭತ ಸ್ವೀಯಾಂ ಸಜಿತ್ವಾ ವೃಷಾನ್ ಶೌರಿ ಸಪ್ತ ನಚಾಪಿ ನೀಲಮಣಿಭಿ ನೀಲಾಂ ಕರೇ ತತ್ಪುರೀಂ. ಒಬ್ಬಳ ನೀಲಾದೇವಿಯನ್ನು ಮದುವೆ, ಮೊದಲನೇ ಪ್ರಸಂಗ ನೋಡ್ರಿ, ನೀಲಾದೇವಿ ಮದುವೆ. ಯಾಕೆಂದರೆ ಇದು ಗೋಪಾಲಕರ ಬಾಲಕಿಯರು, ಅಲ್ಲೇ ಲೋಕಲ್ ಹುಡುಗಿ. ಕೃಷ್ಣ ಲೋಕಲ್ ಹುಡುಗಿನ ಫಸ್ಟ್ ಮದುವೆ ಆಗ್ತದೆ. ಮುಂದೆ ಇನ್ನೂ ರುಕ್ಮಿಣಿ ಇದ್ದಾರೆ, ಅಲ್ಲಿವರೆಗೂ ಹೋಗ್ಬೇಕು ನಾವು. ದಾರಿಯೊಳಗೆ ಅನೇಕರಿದ್ದಾರೆ. ಅಂತೂ ಮೊದಲನೇ ಮದುವೆ ಯಾವುದು ಅಂದರೆ ನೀಲಾದೇವಿಯ ಮದುವೆ. ನೀಲಾದೇವಿ ಅವಳು ಯಾರು ಅಂತಂದರೆ ಕುಂಭಕ ಅಂತ ಒಬ್ಬ ಗೋಪಾಲಕ ಇದ್ದಾನೆ, ಅವನ ಮಗಳು. ಆದರೂ ಕೂಡ ಒಬ್ಬ ಸುಂದರ ಹುಡುಗಿ ಇದ್ರು ಅಂತಂದರೆ ಕೇಳೋರು ಭಾಳ ಜನ ಇರ್ತಾರೆ. ಅದಕ್ಕಾಗಿ ಅವರೊಂದು ಸ್ವಯಂವರ ಅಂತ ಮಾಡಿದ್ರಂತೆ. ಗೋಪಾಲಕರೇ ಒಂದು ಸ್ವಯಂವರ ಮಾಡಿದ್ದಾರೆ. ಏನದು ಗೊತ್ತಲ್ಲ. ಮತ್ತು ಸ್ವಯಂವರದೊಳಗೆ ಏನಾರ ಒಂದು ಪಣ ಇಡಬೇಕಲ್ಲ. ಪಣ ಇಡದೆ ಯಾರು ಬೇಕಾದ್ರೂ ಮದುವೆ ಆಗಲಿ ಬರುವುದಿಲ್ಲ. ಅದಕ್ಕಾಗಿ 7 ದೊಡ್ಡ ದೊಡ್ಡ ಮದ ಭರಿತವಾದ ಗೂಳಿಗಳನ್ನು ಇಟ್ಟಿದ್ರು. ಗೂಳಿಗಳು ದೊಡ್ಡ ದೊಡ್ಡ, ಅದನ್ನು ಅವ್ರು ಮಣಿಸ್ಬೇಕು. ಈಗೆಲ್ಲ ಒಂದೇ ತೋರಿಸ್ತಾರೆ. ದೊಡ್ಡದೊಂದು ಇದರೊಳಗೆ ಒಂದು ಗೂಳಿ ಇರ್ತದೆ, ಅದು ಎದುರಿಗೆ ಓಡಿ ಬರುತ್ತೆ. ಇವರು ಅದರ ಕೋಡು ಹಿಡಿದು ಅದರ ಮದವನ್ನು ಕಡಿಮೆ ಮಾಡಬೇಕು, ಅದನ್ನು ಸೋಲಿಸಬೇಕು. ಇದು ಒಂದಲ್ಲ, ಒಂದು ಸಲಕ್ಕೆ 7 ಅಂತ ಅದನ್ನು ಮಾಡಬೇಕು ಅಂತ ಇತ್ತು. ಅದು ಹೇಳ್ತಾರೆ ನೋಡಿ, ಜಿತ್ವಾ ವೃಷಾನ್ ಶೌರಿ ಸಪ್ತ ನಚಾಪಿ ನೀಲಭಣಿಭಿ ನೀಲಾಂ ಕರೇ ತತ್ಪುರಿ ಧಾತೂನ್ ಸಪ್ತ ನಿಗೃಹ್ಯ ಕುಂಭಕ ಬಲಾತ್ ಶೃಂಗ ಪ್ರಹಾರೈರ್ ದ್ರವತ್ ಕುಂಭಾಭಾಂಗ ಯುಜೋಪರೇಪಿ ಬಹವೋ ನೀಲಾಂ ಮುಖಸ್ಯ ಪ್ರಭಾಂ. ಏನು ಚಂದ ಹೇಳ್ತಾರೆ. ಇವರನ್ನು ಆ ಹುಡುಗಿಯರ ಮದುವೆ ಆಗಲಿಕ್ಕೆ ಅನೇಕ ಜನ ಅಕ್ಕಪಕ್ಕದ ರಾಜರು ಬಂದಿದ್ದರು. ಗೋಪಾಲಕರ ಕನ್ಯೆಯ ಈ ಸ್ವಯಂವರಕ್ಕೆ ಬೇರೆ ರಾಜರು ಬರ್ತಾರೆ ಅಂದರೆ ಇವತ್ತಿನ ಪರಿಸ್ಥಿತಿ ಅವತ್ತೂ ಇತ್ತು. ಕನ್ಯೆಯರು ಅವಾಗೂ ಶಾರ್ಟೇಜ್ ಇರಬೇಕು. ಹೀಗಾಗಿ ಹೆಣ್ಣುಮಕ್ಕಳು ಸಿಗ್ತಾ ಇಲ್ಲ ಅಂತ ಹೇಳಿ ಗೋಪಾಲಕರಿದ್ರೇನಾಯಿತು, ಅಲ್ಲೇ ಒಳ್ಳೆ ಹುಡುಗಿದ್ರು ಮದುವೆ ಆಗೋಣ ಅಂತ ಅವರು ಬಂದಿದ್ರು. 7 ಗೂಳಿಗಳಿಂದ ಅವರು ಸೋಲಿಸ್ಲಿಕ್ಕಾಗಲಿಲ್ಲ. ಆ ಗೂಳಿಗಳಿಂದ ತಿವಿಸಿಕೊಂಡ್ರು. ಹೀಗಾಗಿ ನೀಲಾ ಇಬ್ಬರಿಗೂ ಸಿಕ್ಕಳಂತೆ, ಕೃಷ್ಣನಿಗೂ ಸಿಕ್ಕಳು, ಅವ ರಾಜರಿಗೂ ಸಿಕ್ಕಳಂತೆ. ಹೆಂಗಂದ್ರೆ ನೀಲಾ ಅನ್ನೋ ಶಬ್ದಕ್ಕೆ ಅರ್ಥ ಕಪ್ಪು ಅಂತ. ಗೂಳಿಗಳಿಂದ ಒಂದು ಏಟು ಬಿದ್ದರೆ ಏನಾಗ್ತದೆ, ಕಪ್ಪಾಗ್ತದೆ. ಎಲ್ಲ ಕಡೆ ಮೈಯೆಲ್ಲ ಕಪ್ಪು, ಎಲ್ಲೆಲ್ಲಿ ಏಟು ಬೀಳ್ತದೋ ಅಲ್ಲೆಲ್ಲ ಅದು ಚರ್ಮ ಹೆಪ್ಪಗಟ್ಟಿ ಬಿಡ್ತದೆ. ಹೀಗಾಗಿ ನೀಲೆಯು ಎಲ್ಲರಿಗೂ ದೊರೆತಳು ಅಂತ ಹೇಳಿ, ಕೃಷ್ಣನಿಗೆ ದೊರೆತಳು. ಯಾಕೆಂದರೆ ಅದು ಕೃಷ್ಣನದೇ ಪಾಲು. ಆದರೆ ರಾಜರಿಗೂ ದೊರೆತಳು. ಯಾಕೆಂದರೆ ಎಲ್ಲ ಗೂಳಿಗಳು ಅವಳಿಗೆ ಏಟು ಹಾಕಿದ್ರು, ಚೆನ್ನಾಗಿ ಏಟು ಬಿತ್ತು. ಹೀಗಾಗಿ ಅವರೂ ನೀಲಾವಂತರಾದರು, ಇವರೂ ನೀಲಾವಂತರಾದರು. ಇದರ ಮಧ್ಯದೊಳಗೆ ಅವಳ ತಂದೆ ಕುಂಭಕ ಇದ್ದಾನೆ, ಅವನೂ ಗೆದ್ದ ಅಂತ ಬರೀತಾರೆ. ಯಾಕೆ ಬರೀತಾರೆ ಅಂದರೆ ಅಲ್ಲಿ ತತ್ವದೃಷ್ಟಿಯನ್ನು ಹೇಳ್ತಾರೆ, ತತ್ವವನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ ಕುಂಭಕ ಶಬ್ದಕ್ಕೆ ಅರ್ಥ ಏನು ನಮಗೆಲ್ಲ ಗೊತ್ತು. ಪೂರಕ, ಕುಂಭಕ, ರೇಚಕ, ಈ 3 ಪ್ರಾಣಾಯಾಮದ ಆಯಾಮಗಳು. 3 ಡೈಮೆನ್ಷನ್ಸ್ ಆಫ್ ಪ್ರಾಣಾಯಾಮ. ಏನಂದರೆ ಮೊದಲನೇದ್ದು ಒಂದು ಸಮಯ ಅವಧಿಯವರೆಗೂ ಅದನ್ನು ತುಂಬಿಸಿಕೊಳ್ಬೇಕು. ಆಮೇಲೆ ಅಲ್ಲಿ ಹಿಡಿಬೇಕು. ಅದನ್ನು ಕುಂಭಕ ಅಂದರೆ ಅದನ್ನು ಹಿಡಿಬೇಕು, ನಿಲ್ಲಿಸೋದು, ಸ್ಥಾಯಿ ಭಾವ. ಆಮೇಲೆ ಅದನ್ನು ಒಂದು ಅವಧಿವರೆಗೂ ಅದನ್ನು ನಿಶ್ವಾಸವನ್ನು ಮಾಡಬೇಕು. ಇದು ಪ್ರಾಣಾಯಾಮದ ಆಯಾಮ. ಅದರೊಳಗಡೆ ಕುಂಭಕವನ್ನು ಮಾಡುವಾಗ ಏನಾಗ್ತದೆ ಅಂತಂದರೆ ನಮ್ಮ ಸಪ್ತ ಧಾತುಗಳು ಕೂಡ ಶುದ್ಧವಾಗ್ತವೆ. ನಮ್ಮಲ್ಲಿರುವ ಅಸ್ಥಿ, ಮಜ್ಜ, ಮಾಂಸ, ರುಧಿರ ಅಂತ 7 ಧಾತುಗಳಿಂದ ಇದು ನಮ್ಮ ಶರೀರ ನಿರ್ಮಾಣ ಆಗಿದೆ. ನಿಮಗೆಲ್ಲ ಆಯುರ್ವೇದದಿಂದ ಗೊತ್ತಿರುತ್ತೆ. ಆ ಸಪ್ತ ಧಾತುಗಳನ್ನು ಗೆದ್ದರೆ ನಾವು ನಮ್ಮ ದೇಹದೊಳಗೆ ಒಳ್ಳೆಯ ಸಿದ್ಧಿಯನ್ನು ಪಡೆಯಲಿಕ್ಕಾಗ್ತದೆ. ಹೀಗೆ ಕುಂಭಕ ಅನ್ನುವವನು ತನ್ನ ಮಗಳಾದ ನೀಲಾದೇವಿಯನ್ನು ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟನಲ್ಲ, ಅದರಿಂದ ಅವನು ತನ್ನ ಸಪ್ತ ಧಾತುಗಳನ್ನು ಗೆದ್ದಂತೆ ಆಯಿತು. ಹೀಗಾಗಿ ಗೆಲುವು ಎಲ್ಲರಿಗೂ ಆಯಿತು. ನೀಲಾದೇವಿ ಕೃಷ್ಣನಿಗೆ ಸಿಕ್ಕಳು, ಅದರ ಕಾರಣಕ್ಕಾಗಿ ಮೋಕ್ಷ ಇವರಿಗೆ ಸಿಕ್ತು. ಇನ್ನು ಮೈಮೇಲೆ ಒಂದು ನೀಲ ಎಲ್ಲರಿಗೂ ಕೂಡ ಬಂತು. ಆದ್ದರಿಂದ ರಾಜರು ಗೆದ್ದರು ಅಂತ ಹೀಗೊಂದು ಕವಿ ದೃಷ್ಟಿ ದೊಡ್ಡ ಶ್ಲೋಕವನ್ನು ಬರೆದಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲಿಕ್ಕೆ ಅಷ್ಟು ಬಿಡಿಸಿ ಅದನ್ನು ಹೇಳ್ಬೋದು. ಶ್ಲೇಷಾಲಂಕಾರ, ಅರ್ಥಾಂತರನ್ಯಾಸ, ಎಲ್ಲ ಅಲಂಕಾರಗಳನ್ನು ಒಂದು ಕಡೆ ರಸವತ್ತಾಗಿ ಮಾಡಿ ವಾದರಾಜರು ಇಟ್ಟಿದ್ದಾರೆ. ಅತ್ಯಂತ ಯೋಗ್ಯವಾದ ಗ್ರಂಥ ಅಭ್ಯಾಸ ಮಾಡಲಿಕ್ಕೆ. ಯಾರಾದರೂ ಕಾವ್ಯ ಪ್ರವೇಶ ಮಾಡಬೇಕು ಅಂದರೆ ಇದನ್ನು ಅಭ್ಯಾಸ ಮಾಡಬೇಕು. ಅಷ್ಟು ಚಂದ ಗ್ರಂಥಗಳು. ಇಷ್ಟು ಆಯಿತು. ಅಥಾಸಸಾದ ಸುರಗರ್ಭವರ್ಯೋ
ಬಲಶ್ಚತಂ ಪ್ರತ್ಯಗಮದ್ಬಲಾಢ್ಯ ನಿಜಧ್ವಜಾಜ್ಮಾಜ ಸಮಾಜರಾಜನ್ ರಾಜಧ್ವನಂ ತದಾಕ್ರಾಂತ ಮೀವೇರ್ಷ್ಯವಾಣ ಇದು ಓದಲಿಕ್ಕೂ ಬರುತ್ತಾ ಇಲ್ಲ, ಅಷ್ಟು ಕಷ್ಟ. ತಾಲಾವನಕ್ಕೆ ಅವ್ರು ಬಂದರು. ತಾಲಾವನ ಅಂತಂದ್ರೆ ನಿಮಗೆಲ್ಲ ಗೊತ್ತದ, ಅದು ಧೇನುಕಾಸುರನ ಏರಿಯಾ. ತಾಳ ವೃಕ್ಷದ ಎಲ್ಲ ಭಾಳಷ್ಟು ರಿಚ್ ಆಗಿ ಬೆಳೆದಿರುವಂಥ ಒಂದು ವನ. ಅಲ್ಲಿ ಧೇನುಕಾಸುರ ಅಂತ ಕತ್ತೆಯ ರೂಪದೊಳಗಿದ್ದಾನೆ, ಕತ್ತಿ. ಅವನು ಕತ್ತೆಯ ಅಸುರ, ಆದ್ದರಿಂದ ಆ ಜಾಗ ಎಲ್ಲ ಅವನೇ ಅಂತ ಅವನು ಅಂದ್ಕೊಂಡಿದ್ದ. ಅಲ್ಲಿ ಯಾರಾದರೂ ಬಂದು ತಮ್ಮ ದೊಡ್ಡದಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರು. ಈಗ ಯಾರೋ ಒಬ್ಬರು ಇನ್ನೊಬ್ಬರ ಏರಿಯಾಕ್ಕೆ ಹೋಗಿ ದೊಡ್ಡ ಕಾರ್ಯಕ್ರಮ ಮಾಡಿದರೆ ಅವರು ಸುದ್ದಿ ತೆಗಿತಾರೆ, ಯಾರೋ ಬಂದವರು ಏರಿಯತ್ತ ಅಂತ ಒಂದು ಸುದ್ದಿ ಮಾಡ್ತಾರೆ. ಹಾಗೆ ಇವನು ಸುದ್ದಿ ತೆಗೆದಂತೆ ಈ ಕೃಷ್ಣ ಅಂದರೆ ಯಾರೋ ಏನು ಅಂತೇಳಿ ಅವನ ಮೇಲೆ ಇವನು ಹೋಗಿ ಪ್ರಹಾರ ಮಾಡಲಿಕ್ಕೆ ಹೋದ ಕತ್ತೆಯ ರೂಪಗಳು. ಆವಾಗ ಕೃಷ್ಣ ಪ್ರತಾಡಯನ್ ಗಾಢಮಸಹ್ಯ ಸತ್ವ ಪ್ರಗೃಹ್ಯತಾವತ್ ಪತಿತೋ ಬಲಸ್ಯ ಕಲಸ್ಸಹಾಯೋ ಅಭವದಸ್ತಮಾಯ. ಬಲರಾಮನಿಗೆ ಅವನನ್ನು ವಹಿಸಿಕೊಟ್ಟ, ಧೇನುಕಾಸನ್ನು ನೋಡ್ಕೋಬೇಕು ನೀನು ಅಂತೇಳಿ. ಹೀಗಾಗಿ ಅವನನ್ನು ಕೊಟ್ಟು ಅವನ ಕಾಲನ್ನು ಎತ್ತಿ ಅವನು ಜೋರಾಗಿ ಎಸೆದು ವ್ಯವಸ್ಥೆ ಮಾಡಿದ. ಅದಕ್ಕೆ ಹೇಳ್ತಾರೆ, ಇದು ನಮ್ಮ ಜಾಗ ಅಂತ ತಿಳ್ಕೊಂಡವ್ರಿಗೆ ದೇವ್ರು ಹಿಂಗೆ ಮಾಡ್ತಾನೆ. ಯಾರು ತಮ್ಮ ಜಾಗ ಅಂತ ತಿಳ್ಕೊಂಡಿರ್ತಾರೋ ಆವಾಗ ಈ ಸಮಸ್ಯೆ. ಈಶಾವಾಸ್ಯಂ ಇದಮ್ಮ ಅಂತ ತಿಳ್ಕೊಂಡ್ರೆ ಹಿಂಗೆ ಸಮಸ್ಯೆ ಇದೆ. ಅವನು ಧೇನುಕಾಸುರ ತನ್ನ ಜಾಗ ಅಂತ ತಿಳ್ಕೊಂಡಿದ್ದಲ್ಲ, ಭಗವಂತ ತೋರಿಸಿದ ತನ್ನ ಸ್ವಾತಂತ್ರ್ಯವನ್ನು. ಕೆಲವು ಸಲ ಸಜ್ಜನರಿಗೂ ದೇವರು ಸ್ವಾತಂತ್ರ್ಯ ತೋರಿಸ್ತಾನೆ, ಕೆಲವು ಸಲ ದುಷ್ಟರಿಗಂತೂ ತೋರಿಸ್ತಾನೆ, ನಿಮ್ಗೆ ಗೊತ್ತು. ಹೀಗಾಗಿ ಯಾವುದೂ ನಮ್ಮ ಜಾಗವಲ್ಲ, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ ಅಂತೆ ತಿಳಿಬೇಕು. ಇಲ್ಲಿದ್ದದ್ದು ಯಾವುದೂ ನಮ್ದಲ್ಲ. ಆಡುವ ಮಕ್ಕಳು ಮನೆಯ ಕಟ್ಟಿರಲು ಆಟ ಸಾಕೆಂದು ತೊರೆದು ಹೋಗಿರಲು, ಹೀಗಿರಬೇಕು ಸಂಸಾರ. ಹುಡುಗರಿಗೆ ಮನೆ ಕಟ್ಟಿರ್ತಾರೆ, ದೊಡ್ಡ ಉಸುಕಿನ ಗುಡ್ಡೆ ಹಾಕಿದಾಗ ಕೈ ಒಳಗೆ ಮಣ್ಣು ತೆಗೆದು ಅಲ್ಲಿ ಮನೆ ಟೈಪ್ ಮಾಡಿ ಬ್ರಿಡ್ಜ್ ಕಟ್ಟಿ ಎಲ್ಲ ಮಾಡಿರ್ತಾರೆ. ಊಟಕ್ಕೆ ಹೊತ್ತಾಯಿತು ಬಡಬಡವರೆ ಊಟಕ್ಕೆ ಅಂತ ಕರೆದ ತಕ್ಷಣ ಅದು ಹಿಂಗೆ ತಾವೇ ಬೀಳಿಸಿ ಹೋಗ್ಬಿಡ್ತಾರೆ. ಕಟ್ಟುವಾಗ ಸುಖ, ಬೀಳಿಸುವಾಗ ಸುಖ. ಹಾಗೆ ಇಲ್ಲಿ ಬಂದಾಗ ಸುಖ, ಬಿಟ್ಟು ಹೋಗುವಾಗ ಸುಖ ಇರಬೇಕು ನ್ಯಾಯವಾಗಿ. ಯಾಕೆಂದರೆ ಇದು ನಮ್ಮ ಮನೆ ಅಲ್ಲೇ ಅಲ್ಲ, ಇದು ಈಶಾವಾಸ್ಯ. ಯಾರೂ ನಿಮ್ಮ ಮನೆಗೆ ಹೆಸರಿಡಬೇಕಾಗಿಲ್ಲ, ದೇವರು ಆಗಲೇ ಇಟ್ಟಾಯಿತು ಈಶಾವಾಸ್ಯಂ ಇದಂ ಸರ್ವಂ ಅಂತ. ಸುಮ್ಮನೆ ನಾವು ನಮ್ಮ ಸಮಾಧಾನಕ್ಕೆ ಇನ್ನೊಂದು ಹೆಸರಿಡೋದಷ್ಟೇ, ಭಗವಂತನದೇ ಇನ್ನೊಂದು ಹೆಸರಿಡೋದು. ನಿಜವಾಗಿಯೂ ಇದು ಅವನ ಮನೆ ಅಂತ ಅಭಿಪ್ರಾಯ. ಹೀಗೆ ಆ ಧೇನುಕಾಸುರನ ಸಂಹಾರದಿಂದ ನಮಗೆ ಈ ಒಂದು ತತ್ವವನ್ನು ತಿಳಿಸಿಕೊಟ್ಟರು ಅಂತ ಹೇಳ್ತಾರೆ. ಪತಿಂ ವಶೀಕರ್ತು ಮಯಂ ಹಿ ಕಾಲ. ಮುಂದೆ ಅನೇಕ ಋತುಗಳ ವರ್ಣನೆ ಬರ್ತದೆ. ನಿನ್ನೆ ಹೇಳಿದೆ, ಒಂದು ಮಹಾಕಾವ್ಯ ಅಂತ ಆಗಬೇಕಂದ್ರೆ ಅಲ್ಲಿ ಋತುಗಳ ವರ್ಣನೆ, ಕಾಲದ ವರ್ಣನೆ, ಸೂರ್ಯೋದಯ ಚಂದ್ರೋದಯ ಎಲ್ಲ ವರ್ಣನೆ ಮಾಡಬೇಕಂತ. ಆ ಎಲ್ಲ ವರ್ಣನೆಗಳನ್ನು ಮಾಡ್ಕೊಂಡು ಬರ್ತಾರೆ. ಶರತ್ಕಾಲದಲ್ಲ, ಹೇಮಂತಕ್ಕೆ ಬಂದಿರುತ್ತೆ, ಹೇಮಂತ ಋತುವಿನ ವರ್ಣನೆ. ಹೇಮಂತ ಋತುವಿನ ಮಾರ್ಗಶೀರ್ಷ ಮಾಸದ ಬರ್ತದೆ. ಅದು ಒಳ್ಳೆ ಬೆಳದಿಂಗಳ ಕಾಲ. ಹೇಮಂತ ಋತು ಅಂದರೆ ಬೆಳದಿಂಗಳ ಕಾಲ. ಹೆಚ್ಚಾಗಿ ಬೆಳದಿಂಗಳ ಊಟ ಅಂತ ಮಾಡೋದಿಲ್ಲ, ಹೇಮಂತದ ಕಾಲದಲ್ಲಿ ಡಿಸೆಂಬರ್ ಜನವರಿ ಆ ಕಾಲದಲ್ಲಿ ಮಾಡ್ತಿರ್ತಾರೆ. ಆವಾಗ ಇತೀವ ಕೃಷ್ಣಂ ಪತಿಮಪ್ತು ಕಾಮಾಹ, ಎಲ್ಲ ಹೆಣ್ಮಕ್ಳು ಕೂಡಿ ಒಂದು ವ್ರತವನ್ನು ಮಾಡಿದರು, ಕಾತ್ಯಾಯನಿ ವ್ರತ ಅಂತ ಕರೀತಾರೆ. ಒಂದು ಹೇಮಂತ ಋತುವಿನಲ್ಲಿ ಮಾಡ್ತಾರೆ. ಅದಕ್ಕೆ ಎದಕ್ಕೆ ಮಾಡಿದರು ಅಂದರೆ ವಶೀಕರಣ ಮಾಡಬೇಕು, ಕೃಷ್ಣನನ್ನೇ ಹೆಂಗಾದರೂ ಮಾಡಿ ನಮ್ಮ ಗಂಡ ಅಂತ ಮಾಡಬೇಕು. ಎಲ್ಲ ಹೆಣ್ಮಕ್ಳು ಕೃಷ್ಣನೇ ಗಂಡ, ಎಲ್ಲರಿಗೂ ಅವರ ಮೇಲೆ ಆಸೆ ಇತ್ತು. ಆದ್ದರಿಂದ ಇವನೇ ನನ್ನ ಗಂಡ ಆಗಬೇಕು ಅಂತ ಎಲ್ಲರೂ ಕೂಡ ಮಾಡಿದರು. ಕಾತ್ಯಾಯಿನಿ ವ್ರತ ಅಂದರೆ ಮಜಾ ನೋಡ್ರಿ ಹೆಂಗಿದೆ. ಕಾತ್ಯಾಯಿನಿ ಅಂದರೆ ಮಹಾಲಕ್ಷ್ಮಿ ದುರ್ಗಾ, ಅವಳನ್ನು ಕುರಿತು ಮಾಡುವ ವ್ರತ ಅಲ್ಲ. ಕೃಷ್ಣ ಬೇಕಾದ ಕೃಷ್ಣನಿಗೆ ಪ್ರೀತಿ ಮಾಡಬೇಕು, ಅವ್ನು ಕಾತ್ಯಾಯಿನಿಗೆ ಮಾಡಬೇಕು. ಹಿಂಗೆ ಒಂದು ಪ್ರಶ್ನೆ ರಾಜರು ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನಮಗೆ ಯಾರಿಗೆ ಭಾಳ ಪ್ರೀತಿನೋ ಅವರಿಗೆ ಪ್ರೀತಿ ಮಾಡಿದ್ರೆ ಭಾಳ ಒಳ್ಳೆಯದು. ಹಿಂಗದ, ನಮಗೆ ಯಾರೋ ಮೇಲೆ ಭಾಳ ಪ್ರೀತಿ ಇರ್ತಂದು ಗೊತ್ತಿರುತ್ತೆ, ಅವರನ್ನು ಗುಡ್ ಟರ್ಮ್ಸ್ನಾಗ ಇಟ್ಕೊಂಡ್ರೆ ಇವರೂ ಗುಡ್ ಟರ್ಮ್ಸ್ನಾಗ ಇರ್ತಾರೆ. ಮಿನಿಸ್ಟ್ರು ಪಾಪ ಡೈರೆಕ್ಟ್ ಸಿಗೋದಿಲ್ಲ, ಅದಕ್ಕೆ ಪಿ ಎನ್ ಗುಡ್ ಟರ್ಮ್ಸ್ನಾಗ ಇಟ್ಕೊಂಡಿರ್ತಾರೆ. ಯಾಕೆ ಅಂದರೆ ಅವನು ಪಿ ಎ ಅವ್ರ ಮಾತು ಕೇಳ್ತಾನೆ, ಅವರು ಅವ್ರ ಮಾತು ಕೇಳ್ತಾರೆ ಅಂತ ಈ ಅಭಿಪ್ರಾಯ. ಹಾಗೆ ಮಹಾಲಕ್ಷ್ಮಿಯ ಮೇಲೆ ಭಗವಂತನಿಗೆ ಅಪರಿಮಿತವಾದ ಪ್ರೀತಿ. ಹಾಗೆ ಅವಳನ್ನೇ ಕುರಿತು ಒಂದು ತಪಸ್ಸು ಮಾಡಿದರೆ, ಮತ್ತು ಇನ್ನೊಂದು ಗಂಡನನ್ನು ಕೇಳ್ತಾ ಇದ್ದಾರೆ ಅಂದರೆ ಲಜ್ಜಾ ಇರ್ತದೋ ಇಲ್ಲ ಸ್ವಲ್ಪ ಹೆಣ್ಮಕ್ಳಿಗೆ. ಆವಾಗ ಅವನಿಗೆ ಮತ್ತೆ ಮಾಡಿ ವರ ಏನು ಬೇಕು ಅಂತ ಕೇಳಿದಾಗ, ಈ ಗಂಡಸರು ಕೇಳಿದಂಗೆ ನನಗೆ ನಿಮ್ಮ ಮದುವೆ ಆಗಬೇಕು ಅಂತ ಹೆಣ್ಮಕ್ಳು ಕೇಳೋದಿಲ್ಲ. ಪಾಪ ಅವರಿಗೊಂದು ಲಜ್ಜಾ ಅನ್ನುವಂತಹ ಒಂದು ವಿಶೇಷ ಆಭರಣ ಇರುತ್ತೆ. ಅದಕ್ಕಾಗಿ ಕೇಳೋದಾದರೆ ಕೃಷ್ಣನನ್ನು ಏನು ಕೇಳೋದು, ಮಹಾಲಕ್ಷ್ಮಿ ಅಂತ ಕೇಳೋಣ ಅಂತ ಹೇಳಿ ಕಾತ್ಯಾಯಿನಿ ವ್ರತ ಮಾಡಿರಬೇಕು ಅಂತ ವಾದರಾಜರು ಬರೀತಾರೆ. ಎಷ್ಟು ಚಂದದ. ನಿನ್ನ ಇಮ್ಯಾಜಿನ್ ಮಾಡಲಿಕ್ಕೂ ನಾವು ಆಗೋದಿಲ್ಲ. ಸಾಮಾನ್ಯವಾಗಿ ನಾವು ಅನ್ಕೋತೀವಿ ಕಾತ್ಯಾಯಿನಿ ವ್ರತ ಮಾಡಿದ್ರು ಪುಣ್ಯ ಬಂತು, ಕೃಷ್ಣ ಗಂಡ ಆದ ಅಂತ ಹಿಂಗೆ ಹೇಳಿದ್ರು. ಇದು ಉದ್ದೇಶ ಇರಬೇಕು ಅಂತ ಅವರಂತ. ಆವಾಗ ಹೇಳ್ತಾರೆ ನೋಡಿ ಇನ್ನೊಂದು, ತತಸ್ಸ ಪತ್ನ್ಯರಚನ ತತ್ಪರಾಣಾಂ ವ್ರತಂ ವಿರುದ್ಧಂ ವ್ರಜಬಾಲಿಕಾನಾಂ ಸಭಗ್ನಮಾಧಾತು ಮಿವಾಂಬರಾಣಿ ಜಹಾರ ಧೀರೋಂಬು ವಿಹಾರ ಕಾಲೇ. ಆದ್ರೆ ಕೃಷ್ಣನಿಗೆ ಸಿಟ್ಟು ಬಂತು. ಯಾಕೆ ಸಿಟ್ಟು ಬಂತು ಅಂದರೆ, ಅವನಂದ ಮಹಾಲಕ್ಷ್ಮಿ ವ್ರತವನ್ನು ಮಾಡ್ರಿ ಇಲ್ಲ ಅಂತಲ್ಲ, ಇಲ್ಲೇ ಪಕ್ಕದಾಗಿದ್ದೀವಿ ಒಂದು ಮಾತು ಹೇಳಲಿಕ್ಕೆ ಆಗೋದಿಲ್ಲ.
ನೇರವಾಗಿ ದೇವರು ಪಕ್ಕದೊಳಗೆ ಇದ್ದಾಗ ಹೇಳದೆ ಬೇಕಾದಷ್ಟು ಮಾತಾಡ್ತಾರೆ. ಮಾತಿನೊಳಗೆ ಯಾವುದೂ ಉಳಿಸಿಲ್ಲ. ಮುಂದೆ ಬರ್ತದೆ ಜಯತಿ ತೇಧಿಕಂ ಜನ್ಮನಾಮರ್ಗ ಶ್ರಯತ ಇಂದಿರ ಸಾಧು ತತ್ರಹಿ ಅಂತೆಲ್ಲ ಮಾತಾಡ್ತಾರೆ. ಅದು ನನಗೆ ಯಾಕೆ ಹೇಳಲಿಲ್ಲ ಅಂತ ಒಂದು ಸುಮ್ಮನೆ ಒಂದು ತನ್ನ ಖುಷಿಯಾದ ಆ ಸಿಟ್ಟನ್ನು ಅವನು ತೋರಿಸಿ ಅವರ ವಸ್ತ್ರಾಪಹರಣ ಮಾಡಿ ಮತ್ತವರಿಗೆ ತೋರಿಸಿಕೊಟ್ಟ. ಜಗತ್ತಿನ ಎಲ್ಲ ವಸ್ತುಗಳು ಅವನಿಗೆ ಸಾಕ್ಷಾತ್ಕೃತವೆ. ಅವನಿಗೆ ಗೊತ್ತಿಲ್ಲದ ಒಂದು ಪದಾರ್ಥ ಇರುವುದು. ಹೀಗಾಗಿ ನಾವು ನಮ್ಮ ವಸ್ತ್ರದಿಂದ ಏನನ್ನು ಮುಚ್ಚಿಕೊಳ್ಳಿ, ಅರ್ಥಾತ್ ನಾವು ಯಾವ ರೀತಿಯಿಂದ ನಮ್ಮ ಮನಪಟಲದಲ್ಲಿ ಆಗುವ ಆ ವ್ಯತ್ಯಾಸಗಳನ್ನು ಮುಚ್ಚಲಿಕ್ಕೆ ಸಾಧ್ಯ, ಅದನ್ನು ತೋರಿಸ್ಬೇಕಾಗಿತ್ತು. ಅವನಿಗೆ ನಿಮ್ಮ ಮನಸ್ಸಿನೊಳಗೆ ಅನ್ಕೊಂಡು ಏನು ಕಾತ್ಯಾಯನಿ ವ್ರತ ಮಾಡ್ತಾ ಇದ್ದೀರಲ್ಲ, ಅದು ಈಗಾಗಲೇ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ಎಲ್ಲರ ಮನಸ್ಸಿನ ವಸ್ತ್ರವನ್ನು ನಾನೇ ನೋಡೋದು. ಆ ವಸ್ತ್ರವನ್ನು ಹಿಡಿದ್ರೂ ಅಷ್ಟೇ ಬಿಟ್ಟರು ಅಷ್ಟೇ ನನಗೆ ಗೊತ್ತೇ ಇದೆ. ಮನಸ್ಸಿನಲ್ಲಿ ಪರಮಾತ್ಮ, ಮನಃ ಅನ್ನೋದಕ್ಕೆ ವಾಯುದೇವರು ಪರಮಾತ್ಮ ಅಂತಲೇ ಅರ್ಥ ಇರೋದು. ಭಾಗವತದ ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ. ಆದ್ದರಿಂದ ನನಗೆಲ್ಲ ಗೊತ್ತಿದೆ ಅಂತ ಕೃಷ್ಣ ತೋರಿಸಿದ ಮೇಲೆ ಕೃಷ್ಣ ಅಂದ, ಸ್ವಲ್ಪ ಈ ಗಂಡಸರು ಎಂಥವರಿದ್ದಾರೆ ಅವ್ರದ್ದೊಂದು ಸ್ವಲ್ಪ ಪರೀಕ್ಷೆ ಆಗಬೇಕು. ಅದಕ್ಕಾಗಿ ಈ ಹುಡುಗರಿಗೆಲ್ಲ ಹೇಳಿದ, ಕೃಷ್ಣನಿಗೆ ಹಸಿವು ಭಾಳಾಗಿದೆ, ಹೋಗಿ ಅನ್ನವನ್ನು ಕೇಳಬರ್ರಿ, ಕೊಡ್ತಾರೆ ನಮಗೆ. ಗಂಡಸರು ಅಂದರು, ಇಲ್ಲ ನಾವೆಲ್ಲ ನೈವೇದ್ಯಕ್ಕೆ ಇಟ್ಕೊಂಡಿವಿ, ಅದನ್ನು ಇವತ್ತು ಯಜ್ಞ ಆಗಬೇಕು, ಆಮೇಲೆ ನೈವೇದ್ಯ ಆಗಬೇಕು ಅಂತ ಕೊಡಲಿಲ್ಲ. ಆದರೆ ಹೆಣ್ಣುಮಕ್ಕಳು ಮಾತ್ರ ವಿಪ್ರ ಪತ್ನಿಯರು ಅನ್ನವನ್ನು ಕೊಟ್ಟರು. ಯಾವ ನೈವೇದ್ಯ, ಯಾವ ಯಜ್ಞ, ಎಲ್ಲಾನು ಮಾಡೋದು ಕೂಡ ನಿನಗಾಗಿ, ನೀನು ಪಕ್ಕದಾಗೆ ಇದ್ದು ಇನ್ನೇನು ಮಾಡೋದು. ಈಗ ನಾವೆಲ್ಲ ಯಜ್ಞ ಯಾಕೆ ಮಾಡ್ತೀವಿ? ನಮ್ಮ ಕೃಷ್ಣ ಗೊತ್ತಿಲ್ಲ ಎಲ್ಲಿದ್ದಾನೆ, ಅರ್ಥಾತ್ ನಮ್ಮ ಮುಂದೆ ಇಲ್ಲ ಅವನು. ಕೃಷ್ಣ ಎಲ್ಲ ಕಡೆ ಇದ್ದರೂ ನಮ್ಗೆ ಕಾಣಿಸ್ತಾ ಇಲ್ಲ ಅನ್ನೋದಕ್ಕೆ ನಾವು ಯಜ್ಞ ಮಾಡಿ ಹವಿಸ್ಸು ಅಂತ ಹಾಕ್ತೀವಿ, ಅವನಿಗೆ ಕೃಷ್ಣಾರ್ಪಣ ಅಂತ ಮಾಡ್ತೀವಿ. ಕೃಷ್ಣನೇ ಬಂದು ಅನ್ನವನ್ನು ಕೇಳ್ತಾ ಇದ್ದುವಾಗ ಇನ್ನೇನು, ಅದಕ್ಕೆ ವಿಪ್ರಪತ್ನಿಯರೆಲ್ಲ ದಾನ ಮಾಡಿದ್ರು, ಅವರಿಗೆ ಮೋಕ್ಷ ಆಯಿತು ಅಂತ ಹೇಳ್ತಾರೆ. ಅದನ್ನು ಕೂಡ ಇಲ್ಲಿ ಬಹಳ ಚಂದ ಹೇಳಿದ್ರು. ಮುಕ್ತಿಂ ಕರಸ್ಥಾಂ ಕಿಲತಾ ವಿತೇನು ಪುಂಸ್ತ್ವೇನ ಕಿಂ ಪೂರುಷ ಮೌಲಿ ಭಾಜಾಂ. ಏನು ಅದ್ಭುತವಾಗಿ ಬರೀತಾರೆ. ಕೈಯೊಳಗೆ ಪರಮಾತ್ಮನನ್ನು ಹಿಡಿದಂತಹ ಅವರು ಮೋಕ್ಷವನ್ನೇ ಕೈಗೊಂಡಿದ್ದಾರೆ. ನಾವೆಲ್ಲ ಮೋಕ್ಷವನ್ನು ಪಡೆಯಲಿಕ್ಕೆ ಹಂಬಲಿಸ್ತಾ ಇದ್ದೇವೆ, ಕೈಯೊಳಗೆ ಮೋಕ್ಷ ಹಿಡ್ಕೊಂಡವರು. ಆದ್ದರಿಂದ ಅವನಿಗೆ ಅನ್ನವನ್ನು ಕೊಡಲಿಕ್ಕೆ ಇನ್ನು ಯಾವ ಯಜ್ಞ ಮಾಡಬೇಕು, ಯಾವ ಅದಕ್ಕಾಗಿ ಹೇಳ್ತಾರೆ, ಬ್ರಾಹ್ಮಣರು ಪ್ರತ್ಯಕ್ಷ ದೇವತಾ ಇದ್ದಂಗೆ ಅಂತ. ಈ ಕಲಿಯುಗದೊಳಗೆ ಬ್ರಾಹ್ಮಣರು ಬಂದು ಏನು ಕೇಳಿದರೂ ಕೂಡ ನಾವು ಇಲ್ಲ ಅಂತ ಹೇಳದೆ ಇರಬೇಕಂತ. ಯಾಕೆಂದರೆ ಅವರು ಸಾಕ್ಷಾತ್ ದೇವರ ರೂಪದಲ್ಲಿ ಬಂದಿರ್ತಾರೆ ಮನೆಗೆ. ನಿಮ್ಮ ಮನೆಗೆ ಯಾರೋ ಊಟಕ್ಕೆ ಬಂದರು ಅಂದರೆ ಅದು ನಾವು ಎಷ್ಟು ಜನ ಊಟಕ್ಕೆ ಹಾಕ್ತೀವಿ ಅಂತ ಅನ್ಕೋಬಾರ್ದು. ಅವರು ಬಂದಾರ ಅನ್ನೋದು ನಮ್ಮ ಸೌಭಾಗ್ಯ ಅಂತ. ಯಾಕೆಂದರೆ ವಿಪ್ರ ಪತ್ನಿಯರ ಹತ್ತಿರ ಅವ್ರು ಬಂದಾಗ ಹಿಂಗೆ ನಡ್ಕೊಂಡ್ರು. ಕೃಷ್ಣನಿಗಾಗಿ ನಾವು ಬಂದಿದ್ದೀವಿ ಅಂತ ಅವ್ರು ಹೇಳಿದ್ರು. ಪಾಪ ಅವ್ರಿಗೆ ಹಸಿವಾಗಿತ್ತಂತೆ, ಆದರೆ ಕೃಷ್ಣನ ಹೆಸರು ಹೇಳಿದ್ರೆ ಕೊಡ್ತಾರೆ ಅನ್ನೋದಕ್ಕೆ ಅವ್ರು ಹೇಳಿದರು. ಹಾಗೆ ಯಾರು ಬರ್ತಾರೋ ಅವರೆಲ್ಲರೂ ಬ್ರಹ್ಮಣ್ಯ ರೂಪರು, ಸಾಕ್ಷಾತ್ ಪರಮಾತ್ಮನ ಇನ್ನೊಂದು ರೂಪ ಇದ್ದಂತೆ. ಅದಕ್ಕಾಗಿ ಬ್ರಾಹ್ಮಣರು ಬಂದಾಗ ವಿಶೇಷವಾಗಿ ಅವ್ರನ್ನ ಆಧರಿಸಬೇಕು ಅಂತೆಲ್ಲ ಈಗ ಅನೇಕ ವಿಷಯಗಳನ್ನು ಈ ತತ್ವದಿಂದ ತಿಳಿಯಬಹುದು ಅಂತ ಬರೀತಾರೆ. ಆಮೇಲೆ ಇಂದ್ರನಿಗಾಗಿ ಯಜ್ಞ ಮಾಡ್ತಾ ಇದ್ದೀರಿ, ಅದು ಯಾವುದು ಬೇಡ, ನನಗಾಗಿ ಮಾಡಬೇಕು ಅಂತಂದ್ರು. ನಾನು ಇಂದ್ರ ಅಲ್ಲ, ಉಪೇಂದ್ರ. ಆದ್ದರಿಂದ ಉಪೇಂದ್ರ ಅಂದರೆ ನಿಮಗೆಲ್ಲ ಗೊತ್ತ ಏನು ಸೆನ್ಸೇಷನ್. ಆದ್ದರಿಂದ ನಾನು ಉಪೇಂದ್ರ, ಆದ್ದರಿಂದ ನನಗೇ ನೀವು ಮಾಡಬೇಕು ಅಂತ. ಕಿಮಕ್ಷಿ ಬಾಹುಲ್ಯ ಮುಪೈತಿ ಕೃತ್ಯಂ ಅಂತಂದರು. ಯಾಕಂದರೆ ಹೇಳ್ತಾರೆ, ಇಂದ್ರನಿಗೊಂದು ಹೆಸರು ಸಹಸ್ರನಯನ ಅಂತ. ಸಹಸ್ರನಯನ ಅಂತ ಇಂದ್ರನಿಗೆ ಕರೀತಾರೆ. ಆದರೂ ಕೂಡ ಸಹಸ್ರನಯನ ಆದರೂ ಕೂಡ ಕೃಷ್ಣನ ಈ ರೂಪ, ಅರ್ಥಾತ್ ಇಂದ್ರನಿಗೆ ನೀವು ಸೇವೆ ಮಾಡೋದು ಬೇಡ, ಯಜ್ಞ ರೂಪನಾದವನು ನಾನೇ. ಯಜ್ಞೋ ಯಜ್ಞಪತಿರು ಯಜ್ವಾ ಯಜ್ಞಾಂಗೋ ಯಜ್ಞವಾಹನ ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಕ್ ಯಜ್ಞ ಸಾಧನ ಅಂತ ಇಷ್ಟು ಶಾಸ್ತ್ರಗಳು ಹೇಳ್ತಾ ಇರುವಾಗಲೂ ಕೂಡ ಇಂದ್ರ ಒಂದು ಕ್ಷಣ ದರ್ಪವನ್ನು ತೋರಿಸಿದಾಗ ಕೃಷ್ಣನಿಗೆ ಆಶ್ಚರ್ಯ ಆಯಿತು. ಅದಕ್ಕಂತಾರೆ, ಎಷ್ಟೇ ನಮ್ಮ ಬಹಿರಿಂದ್ರಿಯಗಳು ಜಾಗೃತವಾಗಿರಲಿ, ಬಹಿರಿಂದ್ರಿಯ ಅಂದರೆ ಹೊರಗಿನ ಜ್ಞಾನ, ಈಗ ನಾವು ಶಾಸ್ತ್ರ ಎಲ್ಲ ಓದ್ತೀವಿ, ಅದು ಬಹಿರಿಂದ್ರಿಯದಿಂದ ಬರುವ ಜ್ಞಾನ. ಆಂತರ್ಯದೊಳಗೆ ಆ ಜ್ಞಾನ ನಮಗೆ ಇಳಿಯದೇ ಇದ್ದರೆ, ಅಂತಶ್ಚಕ್ಷು ಕೆಲಸ ಮಾಡದೇ ಇದ್ದರೆ ಎಂಥವರೆಗೂ ಅಜ್ಞಾನ ಬಂತು. ಹಂಗಾಗ್ಬಿಡುತ್ತೆ. ಆವಾಗ ಅವನು ಮೇಘಗಳನ್ನು ವರ್ಷಣ ಮಾಡಿಸಿದ. ಸಂವರ್ತಕ ಮೇಘಗಳು ಸಿಕ್ಕಾಪಟ್ಟೆ ಮಳೆಯನ್ನು ಸುರಿಸಿದವು ಇಂದ್ರನ ಆಜ್ಞೆಯಿಂದ. ಯಾವುದೂ ಅವನಿಗೇನೋ ಅನಿಸಲಿಲ್ಲ. ಸುಮ್ಮನೆ ಒಂದು ಭೂಭಾರವನ್ನು ಎತ್ತಕ್ಕೆ ಬಂದವನು ಪರ್ವತವನ್ನು ಎತ್ತಿ ಹಿಡಿದ, ಗೋವರ್ಧನ ಪರ್ವತವನ್ನು ತನ್ನ ಕಿರುಬೆರಳಿನಲ್ಲಿ ಹಿಡಿದು ಸುಮ್ಮನೆ ನಿಂತು ಬಿಟ್ಟ. ಯಾಕೆ ಅಂದರೆ ಅದು ಒಂದು ಇದನ್ನು ತೋರಿಸ್ತದೆ, ಕ್ಯಾರೆಕ್ಟರ್ ತೋರಿಸ್ತದೆ. ಒಬ್ಬ ವ್ಯಕ್ತಿ ಪ್ರತಿರೋಧವನ್ನು ಮಾಡೋದು ಮಾಡಿ ಮಾತಾಡದೇ ಇರೋದು ಹೆಂಗೆ, ಎಷ್ಟು ಪ್ರಯೋಜನಕಾರಿ. ಮುಂದೆ ಬಂದ ಕಾಲಿಗೆ ಬೀಳ್ತಾನೆ ಇಂದ್ರ, ತಪ್ಪಾಯಿತು ನಂದು ಅಂತ. ಈ ಸರ್ಗ ಮುಗಿದು ಮುಂದಿನ ಸರ್ಗದೊಳಗೆ ಕಾಲಿಗೆ ಬೀಳ್ತಾನೆ. ಅದನ್ನು ಹೇಳ್ತಾನೆ ನೋಡ್ರಿ ಏನಂತ. ಶತಕ್ರತೌ ವರ್ಷತಿ ವಾಸುದೇವೋ ಗಿರಿಂ ಸಮರ್ಧೃತ್ಯ ಬಭೂವ ತೂಷ್ಣಿಂ. ಕೀಪ್ ಪಾಯಿಂಟ್. ತೂಷ್ಣಿಂ ಅಂದರೆ ಕೀಪ್ ಪಾಯಿಂಟ್. ಸುಮ್ಮನೆ ಎತ್ತಿದ, ಸಾಲ್ವ್ ಆಯಿತು ಪ್ರಾಬ್ಲಮ್, ಸುಮ್ಮನೆ ಎತ್ತಿಬಿಟ್ಟ. ನಾವೇನಾದರೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಎಷ್ಟು ಜನಕ್ಕೆ ಫೋನ್ ಮಾಡಿ ಹೇಳ್ತೀವಿ, ಅಯ್ಯೋ ನಾ ಏನು ಕೆಲಸ ಮಾಡಿದೆ, ಭಾರಿ ಕೆಲಸ ಮಾಡಿದ್ದೆ,
ನಮ್ಮ ಮನೆ ಪ್ರಾಬ್ಲಮ್ ಅದು. ನಮಗೆ ಯಾರು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ, ಆದರೂ ಮನೆಯೊಳಗೆ ನನ್ನ ಹೆಂಡತಿಗಾದ್ರೂ ನಾ ಹೇಳಿದ್ವಿ ನೋಡಿ ನಾ ಹೆಂಗೆ ಮಾಡಿದೆ, ಮಾಡಲೇಬೇಕು ಯಾರಪ್ಪಂದು ಅಂತ ನಾವು ಅವ್ರು ಕೇಳಿದ್ರೆ ನಮ್ದು ಏನು ಮರ್ಯಾದೆ. ಆದರೂ ಹೇಳ್ತೀವಿ ನಾವು. ಯಾಕೆ ಹೇಳ್ತೀವಿ ಅಂತಂದರೆ ಸ್ವಭಾವ ಮನುಷ್ಯರು. ಕೃಷ್ಣ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಟ್ಟು ಗೋವರ್ಧನೋದ್ಧಾರವನ್ನು ಮಾಡಿ ಸುಮ್ಮನೆ ನಿಂತಂತ ಅದನ್ನು ಬರೀತಾರೆ. ಗಿರಿಂ ಸಮೃದ್ಧೃತ್ಯ ಬಹುವ ತೂಷ್ಣ ಕೆಪ್ಟ್ ಕ್ವೈಟ್. ಯಾಕೆ ಅಂತ ಅಲ್ಲಿಗೆ ಮುಂದೆ ಹೇಳ್ತಾರೆ. ಅದು ಅರ್ಥಾಂತರ ನ್ಯಾಸ ಅಂತಾರೆ, ಅಲಂಕಾರದ ಒಂದು ವಿಭಾಗ. ಯಾಕೆ ಅಂದರೆ ಜಿಹೀರ್ ಶುಭಿಹಿ ಶ್ವಾಸಮ ಶತ್ರು ಶೌರ್ಯಂ ತದಾದ್ಯವೈರ್ಯುದ್ಧರಣಂ ಹಿ ಕಾರ್ಯಂ. ಅಸಮರ್ಥರಾದವರು ಅಥವಾ ಅಸಮಾನರಾದವರು ಯುದ್ಧಕ್ಕೆ ಬಂದಾಗ ನಾವು ಸುಮ್ಮನಿರುವುದೇ ದೊಡ್ಡ ಸ್ಥಿತಿ ಅಂತ. ಈಗ ನಾವು ಎತ್ತರದಲ್ಲಿ ಇದ್ದೀವತ್ತು ಈಗಾಗಲೇ ಗೊತ್ತಿದ್ದರೆ ಯಾರಾದರೂ ನಮ್ಮ ಮೇಲೆ ಇಫ್ ದೇ ಪೆಲ್ಟ್ ಸ್ಟೋನ್ಸ್, ಆವಾಗ ಸುಮ್ಮನಿರೋದೇ ಒಂದು ದೊಡ್ಡ ಗಾಂಭೀರ್ಯನೇ ಅದಕ್ಕೆ ಉತ್ತರ. ಯಾಕಂದರೆ ನೀವು ಉತ್ತಮರಾಗಿದ್ದಕ್ಕೆ ನಿಮ್ಮ ಕಲಿಸಿರ್ತಾರೆ ಜನ. ನೀವು ನೋಡಬೇಕಾದ್ರೆ ನೀವು ಇಫ್ ಯು ಆರ್ ಪ್ರಾಸ್ಪರಿಂಗ್ ಪೀಪಲ್ ಆರ್ ಅನ್ಹ್ಯಾಪಿ. ಅದಕ್ಕೆ ಹೇಳ್ತಾರೆ ಇಫ್ ಯು ಆರ್ ಸ್ಟ್ರಗಲಿಂಗ್ ಪೀಪಲ್ ಆರ್ ಅನ್ಹ್ಯಾಪಿ, ಇಫ್ ಯು ಆರ್ ಪ್ರಾಸ್ಪರಿಂಗ್ ದೇ ಆರ್ ಮೋರ್ ಅನ್ಹ್ಯಾಪಿ. ಇದು ಜಗತ್ತಿನ ನಿಯಮ. ಇದನ್ನು ಆವಾಗೇ ಮಾಡಿ ತೋರಿಸಿದ ಜಗತ್ತಿನ ಪರಮಾತ್ಮ. ಸುಮ್ಮನೆ ಇದ್ದುಬಿಟ್ಟು ಏನೂ ಮಾಡಲಿಲ್ಲ. ಜನ ಎಲ್ಲ ತಿಳ್ಕೊಂಡ್ಬಿಟ್ರು, ಅಯ್ಯೋ ಎಲ್ಲಿ ಇಂದ್ರ ಎಲ್ಲಿ ಚಂದ್ರ, ಇವನೇ ಇಂದ್ರ ಇವನೇ ಚಂದ್ರ ಅಂತ ಗೊತ್ತಾಯ್ತು. ಮಾತಾಡಿದ್ರೆ ಎಷ್ಟು ಗೊತ್ತಾಗ್ತಿತ್ತು ಅದಕ್ಕಿಂತ ಹೆಚ್ಚು ಗೊತ್ತಾಯ್ತು. ಇದು ಅದ್ಭುತವಾದ ಕೆಲಸ. ಇತಿ ಮಹೇಶ್ವರೇ ಭೂಭೃತಿ ಜಾಗರೂಕೆ ಸ್ವಯಂ ಚ ಭೂಭೃತ್ ಕಿಲ ಬುದ್ಧಿಶೂನ್ಯ ಸೈತ್ಯಮರ್ಷಾದಿವ ಭೂಧರೇಂದ್ರಂ ಕರೇಣ ಭೂಮೇ ಉದಭೀವಿ ದತ್ತಂ. ಹೀಗಾಗಿ ನಾನೇ ಜಗದಾಧಾರಕನಾಗಿದ್ದೀನಿ, ಆಶ್ರಯನಾಗಿದ್ದೀನಿ, ಜಾಗರೂಕನಾಗಿದ್ದೀನಿ. ಅರ್ಥಾತ್ ಎಲ್ಲ ಕಾಲಕ್ಕೂ ನಿಮ್ಮನ್ನು ನಾನು ನೋಡ್ತಾ ಇದ್ದೀನಿ. ಹೀಗಾಗಿ ನನ್ನ ರಕ್ಷಣೆ ಒಳಗೆ ನೀವು ಇದ್ದೀರಿ ಅಂದಮೇಲೆ ಯಾವುದೂ ನಮಗೆ ವ್ಯತ್ಯಾಸ ಆಗೋದಿಲ್ಲ ಅಂಥೇಳಿ ಇತಿಶ್ರೀ ಸಂಜಾತಃ ಸುರಮಂಡಲೇಶು ಮಹಿತ ಸರ್ಗೋ ಮುದಾಂ ಪಂಚಮಃ. ಇದೇ ಸರ್ಗವನ್ನು ಮುಗಿಸ್ತಾರೆ. ಮುಂದೆ ಪ್ರಾಯಶಃ 40ನೇ ಶ್ಲೋಕದವರೆಗೂ ಈ ಇಂದ್ರ ಮಾಡಿದ ಎಲ್ಲ ಕಾರ್ಯಗಳನ್ನೆಲ್ಲ ತಿಳಿಸಿ ಮುಂದೆ ಹೇಳ್ತಾರೆ. ನಾಥಾಪರಾಧ ಕೃದುಪೇತ್ಯ ಸುಲಜ್ಜಿತೋಥೌ. ಇಷ್ಟು ಅಪರಾಧ ಮಾಡಿದ್ನಲ್ಲ ಇಂದ್ರ, ಭಯಂಕರ ಲಜ್ಜೆ ಆಗ್ಬೇಕು. ಅಪರಾಧ ಮಾಡಿದ್ರು ನಿಮ್ಮ ಮೇಲೆ ಕಲ್ಲೆಸೆದವರು ಭಾಳ ದಿವಸ ಕಾಯ್ತಾರೆ. ನೀವು ಏನೂ ಏನೋ ವ್ಯತ್ಯಾಸ ಆಗದೆ ಸ್ಥಿರವಾಗಿ ನಿಂತು ಬಿಟ್ರಿ ಅಂತಂದರೆ ಅವರಿಗೆ ನಾಚಿಕೆ ಆಗ್ತದೆ. ಎಷ್ಟು ತಪ್ಪು ಮಾಡಿದ್ರು, ಅಪರಾಧ ಆಯಿತು ಅಂತ ಹೇಳಿ ಅವನು ಬಂದ. ಶಕ್ರೋಚ್ಯುತಂ ರಹಸಿ ರಮ್ಯ ತಮಂ ತ್ರಿಲೋಕ್ಯಾಂ. ಬರೋದು ಬಂದ ಇಂದ್ರ ಅಲ್ಲ, ಅವನು ಅಮರಾವತಿಯ ಅವನು ಇಂದ್ರ. ಆದ್ದರಿಂದ ಒಂದೇ ಸಲ ಎಲ್ಲರ ಮುಂದೆ ಬಂದು ತಪ್ಪು ಒಪ್ಕೊಳ್ಳಿಕ್ಕೆ ಅವನಿಗೆ ಮನಸ್ಸಾಗಲಿಲ್ಲ. ರಹಸಿ ಅಂದರೆ ರಹಸ್ಯವಾಗಿ ಬಂದು ಮೂರ್ಧಾ ಪ್ರಣಮ್ಯ ಸದಯಂ ಸುದಯಾಭ್ಯಸಿಂಚತ್ ಗೋವಿಂದ ನಾಮ ಚ ಪಠನ್ ಸ್ವಕೃತಾಗ ಶಾಂತಿ. ತಾನು ಮಾಡಿದ ತಪ್ಪಿನ ಶಾಂತಿಗಾಗಿ, ನಾವು ಮಾಡಿದ ತಪ್ಪಿನ ಶಾಂತಿಗಾಗಿ ಏನು ಮಾಡಬೇಕು? ಇಂದ್ರದೇವರೇ ಮಾಡಿ ತೋರಿಸಿದ್ದಾರೆ. ಇಷ್ಟೊತ್ತು ಮಾಡಿದ ತಪ್ಪಿತ್ತಲ್ಲ, ಗೋವರ್ಧನಕ್ಕೆ ನೀರು ಸುರಿಸಿ ಅವನನ್ನು ಕಷ್ಟಪಡಿಸಬೇಕು ಅಂತ ಹೋಗಿದ್ದಾನೆ. ಈ ಅಪರಾಧಕ್ಕೇನು ಅಂದರೆ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜ ನಶ್ಯಂತಿ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯ. ಮತ್ತೇನು ಆಚಾರ್ಯರು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದೇ ಅಚ್ಯುತ ಅನಂತ ಗೋವಿಂದ, ಅಚ್ಯುತ ಅನಂತ ಗೋವಿಂದ, ಅಚ್ಯುತ ಅನಂತ ಗೋವಿಂದ ಅಂಥೇಳಿ ಅವನ ಪಾದದ ಮೇಲೆ ಮೂರ್ಧನಾ ಪ್ರಣಮ್ಯ, ಅವನ ಪಾದದ ಮೇಲೆ ತನ್ನ ತಲೆಯನ್ನಿಟ್ಟು ಅಚ್ಯುತಾನಂತ ಗೋವಿಂದ ಅಂತ ಸ್ಮರಣೆ ಮಾಡಿದ್ರು ಅಷ್ಟೇ. ಅವನೇನು ಹೇಳಿಲ್ಲ, ಇವನೇನು ಕೇಳಿಲ್ಲ. ಗೊತ್ತಾಯ್ತು ಇಷ್ಟೊತ್ತು ಮಾಡಿದ ತಪ್ಪಿದೆ ಶಿಕ್ಷೆ ಅಂತ. ಇದು ಇಂದ್ರದೇವರು ಯಾಕೆ ಮಾಡಿ ತೋರಿಸಿದ್ರು ಅಂದರೆ ಅವರು ಬಹಳ ದೊಡ್ಡ ಯೋಗ್ಯತೆ ಇದ್ದವರು. ನಾವು ಮಾಡುವ ಸ್ವಾಭಾವಿಕವಾಗಿ ಮಾಡುವ ಎಲ್ಲ ತಪ್ಪಿಗೂ ಇದೊಂದು ಒಳ್ಳೆಯ ಫಲ, ಒಳ್ಳೆಯ ಉಪಾಯ ಅಂತ ನಾವು ತಿಳ್ಕೋಬೇಕು. ಅದಕ್ಕಾಗಿ ಇದು ಮಾಡಿದ್ರು. ಕೃಷ್ಣೋಸಿ ವೀಕ್ಷ ದೃಢಭಕ್ತಿ ವಿವ ಪ್ರತುಷ್ಟ ಕೃತ್ಯಚ್ಛಲೇನ ನಿಜದರ್ಶನಮೇವ ದಿತ್ಸನ್ ಗತ್ವಾಂಬುರಾಶಿ ನಿಲಯಂ ಜನಕೇನ ಸಾಕಂ ಅಭ್ಯರ್ಚಿತ ಸ್ವಭವನಂ ಪುನರಾಜಗಾಮ. ಹೀಗೆ ಹೇಳಿ ಗೋಕುಲದೊಳಗೆ ಇದು ಭಕ್ತಿಯನ್ನು ಕೊಡು ಅಂತ ಹೇಳಿ ಸಂತುಷ್ಟನಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆವಾಗ ನಿಜ ದರ್ಶನಮೇವ ದಿತ್ಸನ್ ಅಂತ ತನ್ನ ದರ್ಶನವನ್ನೇ ವರುಣದೇವರಿಗೆ ಕೊಡ್ತಾ ಇದ್ದಾರೆ. ಸುರಿಸಿದ ಮಳೆಯನ್ನು ಸುರಿಸಿದ ಅವರಿಗೆ, ಇಂದ್ರನಿಗೆ ಎಲ್ಲ ಅನುಗ್ರಹವನ್ನು ಮಾಡಿ ಪರಮಾತ್ಮ ಅಲ್ಲಿಗೆ ಮುಗಿಸ್ತಾ ಇದ್ದಾನೆ. ಸಲಬ್ಧ ಜನ್ಮ ದಿಶಿ ವಜ್ರಪಾಣೇ ಪ್ರವೃದ್ಧ ಗಾತ್ರೋ ಗಗನಸ್ಯ ಮಧ್ಯೆ ಅಗಾದ್ವಿನಾಶಂ ದ್ಯುಮಣಿ ಪ್ರತೀಚ್ಛಾಂ ನಿದೇಶೋ ಮಹತಾಪ್ಯಲಂಘ್ಯ. ಹೀಗೆ ಇಂದ್ರದೇವನ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟುತ್ತಾ, ಇಂದ್ರದೇವನು ಪೂರ್ವ ದಿಕ್ಕಿನ ಒಡೆಯ, ಮೂಡಲ ಅಂತ ಅಲ್ಲಿ ಸೂರ್ಯ ಹುಟ್ಟುತ್ತಾನೆ ಮಧ್ಯದಲ್ಲಿ. ಅಂದರೆ ಪ್ರತಿಯೊಬ್ಬ ಹುಟ್ಟಿದ ಸೂರ್ಯ ಅಸ್ತಂಗತನಾಗ್ತಾನೆ. ಈ ಲೈಫ್ ಸೈಕಲ್ ಅನ್ನೋದು ಎಲ್ಲರಿಗೂ ಅನಿವಾರ್ಯ. ಹಾಗಾಗಿ ಇಂದ್ರನ ಈ
ಕೆಲಸ ಏನಿದೆ ಇದು ಕೂಡ ಒಂದು ಪಾರ್ಟ್ ಆಫ್ ಲೈಫ್ ಅಂತ, ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ವರ್ಕ್ ಅಂತ ಹೇಳಿ. ಮತ್ತು ನಮಗೊಂದು ಉಪಾಯವನ್ನು ಕೊಡಲಿಕ್ಕೆ ದೇವತೆಗಳಿಗೆ ಕೆಲಸ ಮಾಡಬೇಕಾಗುತ್ತೆ. ಇದಕ್ಕೆ ಭಗವತ್ ಕಾರ್ಯ ಸಾಧಕರು ಅಂತ ಕರೀತಾರೆ. ನಾವು ವಾಯುದೇವರು ಮುಖ್ಯ ಭಗವತ್ ಕಾರ್ಯ ಸಾಧಕರು ಅಂತ ಕರೀತೀವಿ. ಉಳಿದವರು ಅದೇ ಕೆಲಸ ಮಾಡ್ತಾರೆ. ಇಲ್ಲಾಂದ್ರೆ ನಮಗೆ ಈ ಎಕ್ಸಾಂಪಲ್ ಎಲ್ಲಿ ಸಿಗ್ತಿತ್ತು? ಎಕ್ಸಾಂಪಲ್ ಇಲ್ಲಪ್ಪ, ಕೇವಲ ಭಗವದ್ಗೀತೆ ಒಂದೇ ನಮಗೂ ಪೀಪಲ್ ಆಫ್ ದಿ ಬುಕ್ ಅಂತ ನಾವು ಇದ್ದಿದ್ರೆ ನಮಗೆ ಏನೂ ಇಂಟ್ರೆಸ್ಟ್ ಬರ್ತಿಲ್ಲ. ಹೇಳಿದ್ರೆ ಕೇಳ್ರಿ, ಯಾರೂ ಭಗವದ್ಗೀತಾ ಪ್ರವಚನ ಬರೋದು ಈಗೆಲ್ಲ ನಾನು ನೋಡಿ, ನನ್ನ ಸ್ವಂತದ ಉದಾಹರಣೆ ಅದು. ಭಾಗವತಕ್ಕೆ ಹರಿವಂಶಕ್ಕೆ ಬಂದಷ್ಟು ಜನ ಭಗವದ್ಗೀತಾ ಪ್ರವಚನಕ್ಕೆ ಬರುವುದಿಲ್ಲ. ಯಾಕೆಂದರೆ ಬರೇ ತತ್ವ ತಿಳ್ಕೊಳ್ಳೋದು ಕಷ್ಟ. ಅದನ್ನು ಈ ರೀತಿ ತಿಳಿಸಿಕೊಟ್ರೆ, ಇಂದ್ರದೇವರು ಮಳೆ ಸುರಿಸಿದರು, ಆಮೇಲೆ ಬಂದು ಕ್ಷಮಾ ಕೇಳಿದರು, ಗೊತ್ತಾಗ್ತದೆ ಜನಕ್ಕೆ. ಆದ್ದರಿಂದ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಈಗ ಹೇಳ್ತಾ ಇದನ್ನು ಮುಗಿಸ್ತಾರೆ. ಮುಂದೆ ಹೀಗೆ ಭಗವಂತ ವೇಣುಗಾನವನ್ನು ಮಾಡೋದರ ಒಂದು ವರ್ಣನೆ ಮಾಡ್ತಾರೆ. ರಂಗ ಕೊಳನೂದಲಾಗಿ ರಂಗಯ್ಯ ಕೊಳನೂದಲು ಮಂಗಳಮಯವಾಯಿತು ಧರೆ ಅಂತೆಲ್ಲ ಹಾಡು ಬರೀತಾರಲ್ಲ, ಅದ್ಭುತವಾದ ಹಾಡಿನ ಪ್ರಕಾರ ಏನೇನಾಯಿತು ಜಗತ್ತಿನೊಳಗೆ ಎಲ್ಲ ಸ್ತಬ್ಧ ಆಯಿತು. ಸ್ಟ್ಯಾಚ್ಯೂ ಅಂತ ಕೊಡ್ತಾರೆ ನೋಡಿ, ಹಂಗಾಗಿಬಿಡುತ್ತೆ, ಎಲ್ಲ ನಿಂತು ಬಿಡ್ತದೆ. ಹಾಗೆ ನಿಂತಾಗ ಹೆಣ್ಣು ಮಕ್ಕಳು ಪಾಪ ಏನೇನೋ ಕೆಲಸದಲ್ಲಿದ್ದರು, ಎಲ್ಲ ಬಿಟ್ಟು ಓಡಿ ಬಂದರು. ಯಾರ್ಯಾರು ಏನೇನು ಬಿಟ್ಟು ಓಡಿ ಬಂದರು ಅಂತ ಬರೀತಾರೆ. ಅದು ಭಾಳ ಚಂದದ ನೋಡಿ. ಏನಂತ ಹೇಳ್ತಾರೆ ನೋಡ್ರಿ, ಮೊದಲಿಗೆ ದೋಹಂ ಕಾಪಿ ವಿಹಾಯ ಕೃಷ್ಣ ಸುರಭಿಂ ದೊಗ್ಧುಂ ಸಮಸ್ತೇಪ್ಸಿತು. ಒಬ್ಬಕ್ಕೆ ಹಾಲು ಕರಿತಾ ಇದ್ದಂತೆ. ಇದೇನು ಕರೆಯೋದು? ಈ ಆಕಳಲ್ಲ, ಸಾಕ್ಷಾತ್ ಕೃಷ್ಣನೆಂಬ ಸುರಭಿ ಬಂದು ನಿಂತದಲ್ಲಿ. ಅದೇ ನಮಗೆ ಮೋಕ್ಷವೆಂಬ ಹಾಲನ್ನು ಕೊಡ್ತದೆ, ಅಲ್ಲೇ ಹೋಗ್ಬಿಡೋಣ ಅಂತ ಹೋಗ್ತದೆ. ಆಮೇಲೆ ತದ್ಬಿಂಬೋಷ್ಟ ಸುಧಾತಿ ಲುಬ್ಧ ಹೃದಯ ಭುಕ್ತಿಂ ವಿಸರ್ಜಾಪರ. ಇನ್ನೊಬ್ಬಳನ್ನಂತ ಊಟ ಮಾಡ್ತಿದ್ದಂತೆ. ಕೃಷ್ಣನೇ ಸಿಕ್ಕ, ಕೃಷ್ಣ ಅಂದರೆ ಸುಧಾಪಾನ ಮಾಡಿದಂಗೆ. ಈ ಊಟ ಏನು ಅಂತ ಆ ಊಟದ ತಟ್ಟೆ ಸರಿಸಿಬಿಟ್ಲಂತೆ. ಮತ್ತೊಬ್ಬಳು ಕಾಂತಂ ಕಾಚನ ಸದ್ಗುಣಾನ ಭೃತೆ ಭರ್ತ್ರೇ ಸ್ಪೃಹಾಂ ವಿಭೃತಿ. ಗಂಡನ ಮೇಲಿರುವ ಅಂಟನ್ನು ಮರೆತು ಅವುಗಳು ಓಡಿ ಬಂದಂತೆ. ಅಯ್ಯೋ ನಮ್ಮ ಗಂಡ ಪರಮಾತ್ಮ ಗಂಡ ವೇರುಂಡ ಇದ್ದಾನೆ ಅಂತ ಹೇಳಿ ಕೃಷ್ಣನ ಹತ್ರ ಓಡಿ ಬಂದು ತೋಕಂ ಕೃಷ್ಣ ವಿಹಾರ ಯೋಗ್ಯ ವಿಭವ ಕನ್ಯೇತಿ ಕಾಚಿದ್ಗತ. ಒಬ್ಬಳು ಯಾರೋ ಹೇಳಿದಂತೆ, ನಾನು ಇನ್ನೂ ಮದುವೆ ಆಗದ ಹುಡುಗಿ, ಅಯ್ಯೋ ನನಗೆ ಗಂಡ ಆಗೋನು, ಅವನೇ ಕರೆಕ್ಟ್ ಅಂತ ಹೇಳಿ ಆ ವೇಣುಗಾನಕ್ಕೆ ಎಲ್ಲರೂ ಅವರವರ ಕೈಯೊಳಗಿರೋ ಕೆಲಸ. ಅಷ್ಟೇ ಹೇಳ್ತಾರೆ, ಒಬ್ಬಳು ಹಾಲು ಕುಡಿಸ್ತಾ ಇದ್ದಂತೆ. ಆ ಮಗುವನ್ನು ಎತ್ತಿಟ್ಟು ಇವನು ಉದ್ಧಾರ ಮಾಡೋನು ಅವನೇ, ಇವನಿಗೆ ಉದ್ಧಾರ ಮಾಡ್ಲಿಕ್ಕೆ ನಾನು ಹಾಲು ಕುಡಿಸೋದು ಬೇಕಾಗಿಲ್ಲ ಅಂತ ಓಡಿ ಹೋಗ್ತದೆ ಕೃಷ್ಣನ. ಹೀಗೆಲ್ಲ ಮಾಡಿಕೊಂಡು ಅಲ್ಲಿ ಬಂದರು. ಬಂದ ಮೇಲೆ ಬಹಳ ಅವರಿಗೆ ಸಂತೋಷ ಆಯಿತು. ಬಂದು ಹೇಳ್ತಾರಂತೆ, ಜಗತ್ಪಿತಾ ತ್ವಂ ನ ಪಿತಾ ಕಿಮಾಸ. ನಮ್ಮ ಮನೆಯಾಗಿನಪ್ಪ ನಮ್ಮ ಅಪ್ಪ ಅಲ್ಲ, ನೀ ನಮ್ಮಪ್ಪ. ನಮ್ಮ ಮನೆಯಾಗಿರೋ ಅಮ್ಮ ಅಲ್ಲ, ನೀ ನಮ್ಮಮ್ಮ ಅಂತ ಹೇಳಿದರು. ಜಗತ್ ಪ್ರಸೂತಿ ಜನನೀನ ಕಿಮ್ನಃ ಜಗತ್ಪತಿ ಕಿಮ್ನ ಪತಿ ಸಖೇನಃ. ಮನೆಯೊಳಗಿರೋ ಗಂಡ ಅಲ್ಲ, ನೀ ನನ್ನ ಗಂಡ. ಈಗ ಹಂಗೆ ಅನ್ಲಿಕ್ಕೆ ಬರೋದಿಲ್ಲ, ಕೃಷ್ಣ ಯಾರಿಲ್ಲ ಅದಕ್ಕೆ. ಆದರೆ ಕೃಷ್ಣ ಇದ್ದಾಗ ಇದು ಸತ್ಯ. ಆದ್ದರಿಂದ ಇದನ್ನೆಲ್ಲ ಹೇಳಿದ ಮೇಲೆ ಮುಂದೆ ಸ್ವಲ್ಪ ಹೊತ್ತಿಗೆ ಕೃಷ್ಣ ಮಾಯ ಆಗಿಬಿಟ್ಟ. ಯಾವಾಗ ಕೃಷ್ಣ ನಮ್ಮ ಹತ್ರ ಇದ್ದಾನೆ ಅಂತನ್ನುವ ಗುಣ ಅವರಿಗೆ ಬಂತು, ಕೃಷ್ಣ ಅಲ್ಲಿಂದ ಮಾಯ ಆಗಿಬಿಟ್ಟು. ಅದಕ್ಕೆ ನನ್ನ ಹತ್ರ ವಿದ್ಯೆ ಇದೆ ಅಥವಾ ನನ್ನ ಹತ್ರ ಶಕ್ತಿ ಇದೆ ಅಂತ ನಾವು ಅಂದ್ಕೊಂಡ್ರೆ ಹೋಗ್ಬಿಡ್ತೀವಿ. ಅದು ಅವನ ಅನುಗ್ರಹದಿಂದ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಅದೃಶ್ಯನಾಗಿಬಿಟ್ಟ. ಸತ್ಯಂ ವಿಧಾತುಮಿವ ಕಾಮಿ ವಿದೂರತಾಂ ಸ್ವಾಂ ಅಂತಂದಾಗ ಅವರು ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದರು. ನಿಮಗೆಲ್ಲ ಗೋಪಿಗೀತೆ ಬಂದದ್ದು ಅವಾಗ. ಅಟತಿ ಯದ್ ಭವಾನ್ ಅನ್ನಿಕಾನನಂ ತ್ರುಟಿಯುಗಾಯತೆ ತ್ವಾಮ ಪಶ್ಯತಾಂ ಕುಟಿಲ ಕುಂತಲಂ ಶ್ರೀಮುಖಂ ಚತೆ ಜಡವ ದೀಕ್ಷತಾಂ ಅಕ್ಷರಿ ಪತಿಸುತ ಅನ್ವಯ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯ ಹೆಚ್ಚು ತಾಗತ. ನಾವೆಲ್ಲ ಬಂದವರು ಸುಮ್ಮನೆ ಬಂದಿಲ್ಲಪ್ಪ, ಮಕ್ಕಳು ಮರಿ ತಂದೆ ತಾಯಿ ಗಂಡ ಎಲ್ಲರನ್ನು ಬಿಟ್ಟು ನಮ್ಮ ಮನೆಯನ್ನು ಬಿಟ್ಟು ನಿನಗಾಗಿ ಬಂದಿದ್ದೀವಿ, ನೀನು ಈ ರೀತಿಯಾಗಿ ಅದೃಶ್ಯನಾಗಿ ಬಿಟ್ಟರೆ ಏನು ಮಾಡಬೇಕು ಅಂತೆಲ್ಲ ದುಃಖ ಪಡ್ತಾರೆ. ಅದೇ ಇಲ್ಲಿ ವಾಕ್ಯಗಳನ್ನು ಹೇಳಿದ್ದಾರೆ. ಆವಾಗ ಕೃಷ್ಣ ನಿಮಗೆಲ್ಲ ಗೊತ್ತಿರುವುದು ತಾಸಾಂ ಆವಿರಭೂತ್ ಶೌರಿ ಸ್ವಯಮಾನ ಮುಖಾಂಬುಜ ಪೀತಾಂಬರದರ ಸಡ್ಬಿ ಸಾಕ್ಷಾನ್ ಮನ್ಮಥ ಮನ್ಮಥ. ಅಲ್ಲಿ ಗೋಪಿಗೀತ ಇದೇ ಕಾಲಕ್ಕೆ ಬಂದದ್ದು ಅನ್ನೋ ಕಥೆ ನಮಗೆಲ್ಲ ಗೊತ್ತಿದೆ ಅಂತ ಹೇಳುವಲ್ಲಿಗೆ ಸಂಜಾತ ಸುರಮಂಡಲೀಶು ಮಹಿತಃ ಸರ್ಗಶ್ಚ ಷಷ್ಠೋ ಮುದಾಂ ಅಂತ ಹೇಳ್ತಾರೆ. ಇನ್ನು ಕೆಲವು ವಿಷಯಗಳಿಗೆ ಇದರೊಳಗೆ 7ನೇ ಸರ್ಗ ಒಂದು ಆಯ್ದುಬಿಟ್ಟು ಅದರೊಳಗೆ ಇರೋದು 1-2 ಶ್ಲೋಕ ಪ್ರಧಾನ. ಅದಾದ ಮೇಲೆ ಪ್ರಧಾನ ಅಂದರೆ ಎಲ್ಲ ಪ್ರಧಾನನೇ, ತತ್ವ ಮತ್ತು ಕವಿತೆ ಎರಡೂ ಸೇರಿದ ಕವಿತೆ ಅದು ಒಂದು ಹಂಗ. ಅದಾದಮೇಲೆ 7ರ ಮುಂದಿನ ಭಾಗ ಮತ್ತು 8ನೇ ಸರ್ಗ ಎಲ್ಲ ಪೂರ್ತಿ ಅದು ರಾಸಲೀಲೆ ರಾಸೋತ್ಸವ ಇರೋದರಿಂದ ವಿಷಯ ಮುಂದೆ ಎಲ್ಲಿಂದ ಪ್ರಾರಂಭ ಆಗ್ತದೆ ನಾಳೆ ದಿವಸ ಸ್ವಲ್ಪ ವಿಸ್ತಾರ ಮಾಡಿ ಸ್ವಲ್ಪ ಸಂಕ್ಷೇಪ ಮಾಡಿ ವಿಷಯವನ್ನು ನೋಡೋಣ. ಹರೇ ನಮಃ.